ಈ ಗಾಸ್ಪೆಲ್ ನಮಗೇನು ಕೊಡುತ್ತೆ ಕೇಳಿದರೆ, ದ್ಯಾಟ್ ಹೋಪ್ ಆಫ್ ಹೋಮ್. ವಾಟ್ ಗಾಸ್ಪೆಲ್ ಗಿವ್ಸ್? ಹೋಪ್ ಆಫ್ ಹೆವೆನ್ಲಿ ಹೋಮ್ ಕ್ರಿಯೇಟೆಡ್ ಬೈ ಗಾಡ್. ಹೋಪ್ ಆಫ್ ಬಿಕಮಿಂಗ್ ಲೈಕ್ ಗಾಡ್ಸ್ ಓನ್ಲಿ ಸನ್. ಜೀವನಕ್ಕೆ ಒಂದು ಪರ್ಪಸ್ ಅನ್ನೋದಿರಬೇಕು, ಅಥವಾ ಒಂದು ಏಮ್ ಅನ್ನೋದಿರಬೇಕು, ಒಂದು ಗುರಿ ಅನ್ನೋದಿರಬೇಕು. ಇಲ್ಲ ಅಂದರೆ ನಮ್ಮ ಜೀವನ ನಮಗೇನೆ ವೇಸ್ಟ್ ಅಂತ ಅನ್ನಿಸ್ಬಿಡುತ್ತೆ. ವಿತೌಟ್ ಪರ್ಪಸ್ ಇನ್ ಲೈಫ್ ಈಸ್ ನಾಟ್ ಎಟ್ ಆಲ್ ಲೈಫ್ ಈಸ್ ಮೀನಿಂಗ್ಲೆಸ್, ಲೈಫ್ ಈಸ್ ಯೂಸ್ಲೆಸ್. ನಮಗೆಲ್ರಿಗೂ ಗೊತ್ತಿದೆ ಅಲ್ವಾ? ಜೀವನದಲ್ಲಿ ಒಂದು ಗುರಿನೇ ಇಲ್ಲ, ಒಂದು ಉದ್ದೇಶನೇ ಇಲ್ಲ ಬದುಕೋದಕ್ಕೆ ಅಂದರೆ ನಮ್ಮ ಲೈಫು ಪ್ರಾಣಿಗಳ ಲೈಫ್ ಥರ ಆಗುತ್ತೆ. ಪ್ರಾಣಿಗಳಿಗೆ ಏನಾದರೂ ಗುರಿ ಉದ್ದೇಶ ಇದೆಯಾ? ಪ್ರಾಣಿಗಳಿಗೇನು ಗುರಿ ಇಲ್ಲ, ಏನು ಉದ್ದೇಶ ಇಲ್ಲ, ಅದು ಸುಮ್ಮನೆ ಬದುಕುತ್ತಷ್ಟೇ. ತಿನ್ಕೊಂಡು ಕುಡ್ಕೊಂಡು ಮದುವೆ ಅಂದರೆ ಆ ಥರ ಅಲ್ಲ, ಮಕ್ಕಳು ಮರಿಯಾಗಿ ಅದು ಬದುಕಿ ಸತ್ತೋಗುತ್ತೆ. ಸೊ ಈ ಪ್ರಪಂಚದಲ್ಲಿ ಮನುಷ್ಯರು ಎಷ್ಟೋ ಜನ ಆ ರೀತಿ ಬದುಕ್ತಾ ಇದ್ದಾರೆ, ಪ್ರಾಣಿಗಳ ಥರ ಒಂದು ಪರ್ಪಸ್ ಇಲ್ಲದೆ ಬದುಕ್ತಾ ಇದ್ದಾರೆ. ಸೊ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ ಈ ಲೋಕದಲ್ಲಿ. ಆ ಗುರಿ ಮುಟ್ಟುವಂಥ ಒಂದು ಪ್ರಯತ್ನ ಕೂಡ ಪ್ರತಿಯೊಬ್ಬರು ಕೂಡ ಪಡ್ತಾನೆ ಇರ್ತಾರೆ. ಹಾಗಾದರೆ ಆ್ಯಸ್ ಕ್ರಿಶ್ಚಿಯನ್ಸ್, ವಿ ಆರ್ ಕ್ರಿಶ್ಚಿಯನ್ಸ್ ರೈಟ್? ಕ್ರೈಸ್ತರಾದ ನಮ್ಮ ಜೀವನದ ಗುರಿ ಏನು? ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್ ಆ್ಯಸ್ ಅ ಕ್ರಿಶ್ಚಿಯನ್? ಆ ಗುರಿಯಲ್ಲಿ ನಾನು ಹೋಗ್ತಾ ಇದ್ದೀನಾ ಅನ್ನೋದೊಂದು ಪ್ರಶ್ನೆ. ನಮ್ಮ ಕ್ರೈಸ್ತ ಜೀವನಕ್ಕೆ ಒಂದು ಗುರಿ ಅನ್ನೋದು ಇದ್ದೇ ಇದೆ. ಆ ಗುರಿ ಮುಟ್ಟೋದು ಹೇಗೆ ನಾವು ತಿಳ್ಕೋಬೇಕು. ಸುಮ್ಮನೆ ನಾವು ಭಾನುವಾರ ಒಂದು ದಿನ ಚರ್ಚಿಗೆ ಹೋಗಿ ಬರೋದ್ರಿಂದ ನೀವು ಒಂದು ಕಡೆ ತಲುಪ್ಬೋದು, ಲಾಸ್ಟಿಗೆ ಸತ್ತಾಗ ಸಮಾಧಿ ತನಕ ಸೇರ್ಬೋದು ಅಷ್ಟೇ. ಬೇರೆ ದೇವರಿಟ್ಟಿರೋ ಒಂದು ಗುರಿ ಇದೆ, ಆ ಗುರಿ ಮುಟ್ಟಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಸಂಡೇ ಕ್ರಿಶ್ಚಿಯನ್ ಆಗಿ ಬದುಕಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಅಥವಾ ಸಾಂಪ್ರದಾಯಿಕ ಕ್ರೈಸ್ತರಾಗಿ ಏನೋ ಒಂದಿಷ್ಟು ಅದು ಇದು ಮಾಡ್ಕೊಂಡು ಬದುಕಿನೂ ಏನೂ ಪ್ರಯೋಜನ ಇಲ್ಲ. ನಮ್ಮ ಇಹಲೋಕದ ಜೀವನದಲ್ಲಿ, ಈ ಲೋಕದ ಜೀವನದಲ್ಲಿ ನಮಗೊಂದು ಟಾರ್ಗೆಟ್ ಇದ್ದರೆ, ಒಂದು ಗುರಿ ಇದ್ದರೆ, ಆ ಗುರಿಗೆ ತಕ್ಕ ಪ್ರಯತ್ನ ಕೂಡ ನಾವು ಮಾಡೇ ಮಾಡ್ತೀವಿ. ಆಗ ಮಾತ್ರ ನಮಗೆ ಒಂದು ಸಂತೋಷ ಆಗುತ್ತೆ. ಯಾವಾಗ ಆ ಗುರಿ ತಲುಪಿದಾಗ ನಮಗೆ ಸಂತೋಷ ಆಗುತ್ತೆ. ಅದೇ ರೀತಿ ನಮ್ಮ ಕ್ರೈಸ್ತ ಜೀವನದಲ್ಲೂ ಕೂಡ, ವಿಶ್ವಾಸದ ಜೀವನದಲ್ಲೂ ಕೂಡ ನಾವು ಗುರಿ ತಲುಪ್ತಾ ಇದ್ದೀವಾ, ಆ ಗುರಿ ಕಡೆಗೆ ನಾವು ಹೋಗ್ತಾ ಇದ್ದೀವಾ, ಇದು ನಾವು ತಿಳ್ಕೋಬೇಕು. ಇಲ್ಲ ಅಂದರೆ ನಮ್ಮ ಜೀವನ ಪ್ರಾಣಿಗಳ ಜೀವನ ಆಗೋಗ್ಬಿಡುತ್ತೆ. ಈವನ್ ದೋ ವಿ ಆರ್ ಕ್ರಿಶ್ಚಿಯನ್ಸ್, ವಿ ಲಿವ್ ಲೈಕ್ ಅನಿಮಲ್ಸ್, ನೋ ಡಿಫರೆನ್ಸ್. ಆಯಿತಾ? ಅದರಿಂದ ದೇವರು ನಮಗೆ ಒಂದು ಶ್ರೇಷ್ಠವಾದ ಜೀವನ ಕೊಟ್ಟಿದ್ದಾರೆ, ದಿ ಬೆಸ್ಟ್ ಲೈಫ್. ಇವತ್ತು ನಾವೇನು ಕ್ರೈಸ್ತ ಜೀವನ ಅಂತ ಹೇಳ್ತೀವಲ್ವಾ, ವಿಶ್ವಾಸದ ಜೀವನ, ದ್ಯಾಟ್ ಈಸ್ ದ ಬೆಸ್ಟ್ ಲೈಫ್ ಗಾಡ್ ಹ್ಯಾಸ್ ಗಿವನ್ ಆಸ್ ಎ ಗಿಫ್ಟ್. ನಮಗೊಂದು ವರವಾಗಿ ಕೊಟ್ಟಂಥ ಒಂದು ಜೀವನ ಕ್ರೈಸ್ತ ಜೀವನ. ನಮಗೆ ಆ ಜೀವಿತದ ಕುರಿತಾಗಿ ನಾಲೆಡ್ಜ್ ತುಂಬ ಬೇಕು. ನನಗನ್ಸುತ್ತೆ ಇತ್ತೀಚಿನ ದಿವಸಗಳಲ್ಲಿ ಅನೇಕ ಕಡೆಗಳಲ್ಲಿ ದೇವರ ವಾಕ್ಯವನ್ನು ಸಾರೋದಕ್ಕೆ ಹೋಗುವಾಗ ಒಂದು ವಿಷಯ ಏನು ಅರ್ಥ ಆಗ್ತಾ ಇದೆ ಅಂದರೆ, ನಮ್ಮ ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಕ್ರೈಸ್ತ ಜೀವನದ ಬಗ್ಗೆ ನೋ ನಾಲೆಡ್ಜ್. ನಾವು ಕ್ರೈಸ್ತರೇ, ಆದರೆ ಕ್ರೈಸ್ತ ಜೀವನದ ಬಗ್ಗೆ ನಮ್ಮ ನಾಲೆಡ್ಜ್ ಏನಿದೆ? ಒಬ್ಬ ಡಾಕ್ಟ್ರಿಗೆ ಅವನು ಮಾಡೋ ಪ್ರೊಫೆಷನ್ ಬಗ್ಗೆ ನಾಲೆಡ್ಜ್ ಇರುತ್ತೆ. ಒಬ್ಬ IT ಪ್ರೊಫೆಷನಲ್ಗೆ ಅವನ ಕೆಲಸದ ಬಗ್ಗೆ ಅವನಿಗೆ ನಾಲೆಡ್ಜ್ ಇರುತ್ತೆ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅವನ ಬಿಸ್ನೆಸ್ ಬಗ್ಗೆ ನಾಲೆಡ್ಜ್ ಇರುತ್ತೆ. ವಾಟ್ ಈಸ್ ಯುವರ್ ನಾಲೆಡ್ಜ್ ಅಬೌಟ್ ಯುವರ್ ಇಟರ್ನಲ್ ಲೈಫ್, ದ ಬೆಸ್ಟ್ ಲೈಫ್ ಗಾಡ್ ಹ್ಯಾಸ್ ಗಿವನ್ ಯು ಆನ್ ದಿಸ್ ಅರ್ತ್? ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟ ಬೆಸ್ಟ್ ಲೈಫ್, ನಿತ್ಯ ಜೀವ, ಅಮರ ಜೀವ, ಕ್ರೈಸ್ತ ಜೀವನ ಅದೇನೆ. ಹಾಗಾದರೆ ಹೌ ಮಚ್ ನಾಲೆಡ್ಜ್ ವಿ ಹ್ಯಾವ್ ಅಬೌಟ್ ದ್ಯಾಟ್ ಲೈಫ್? ವಾಟ್ ಈಸ್ ಮೈ ನಾಲೆಡ್ಜ್ ಅಂತ ನಾವು ಎಕ್ಸಾಮಿನ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಎಕ್ಸಾಮಿನ್ ಅವರ್ ಸೆಲ್ಸ್. ವಾಟ್ ಈಸ್ ಮೈ ನಾಲೆಡ್ಜ್ ಅಬೌಟ್ ದಿಸ್ ಗ್ರೇಟ್ ಪ್ರೆಷಿಯಸ್ ಲೈಫ್ ಗಾಡ್ ಇಸ್ ಗಿವನ್ ಟು ಮೀ ಆಸ್ ಎ ಗಿಫ್ಟ್? ದೇವರು ನನಗೆ ಒಂದು ವರವಾಗಿ ಕೊಟ್ಟಂಥ ಈ ಜೀವಿತದ ಕುರಿತಾಗಿ ನನ್ನ ನಾಲೆಡ್ಜ್ ಏನಿದೆ? ನಮ್ಮ ನಾಲೆಡ್ಜ್ ಏನೂ ಇಲ್ಲದೆ ಇದ್ದರೆ ನಮ್ಮ ಮಕ್ಕಳಿಗೆ ಏನು ನಾಲೆಡ್ಜ್ ಕೊಡಲಿಕ್ಕಾಗತ್ತೆ? ವಾಟ್ ನಾಲೆಡ್ಜ್ ಯು ಕ್ಯಾನ್ ಗಿವ್ ಟು ಯುವರ್ ಚಿಲ್ಡ್ರನ್?
about the best life you are living. I'm not talking about the worldly life. ಈ ಲೋಕದ ಬೆಸ್ಟ್ ಲೈಫ್ ಅಲ್ಲ. ಈ ಲೋಕದ ಬೆಸ್ಟ್ ಎಲ್ಲ ವರ್ಸ್ಟೇನೆ. ಈ ಲೋಕದಲ್ಲಿ ಬೆಸ್ಟ್ ಅನ್ನೋದು ಇಲ್ಲ. ಫಸ್ಟ್ ಆಫ್ ಆಲ್, ದೆರ್ ಇಸ್ ನಥಿಂಗ್ ಕಾಲ್ಡ್ ಬೆಸ್ಟ್ ಇನ್ ದಿಸ್ ವರ್ಲ್ಡ್. ಕಸ ತೊಟ್ಟಿನಲ್ಲಿ ಬೆಸ್ಟ್ ಅಂತ ಏನು, ಬೆಸ್ಟ್ ಪಾರ್ಟ್ ಯಾವುದು ಕೇಳಿದ್ರೆ ಏನು ಹೇಳ್ತೀರಾ ನೀವು? ಈ ಪ್ರಪಂಚನ ಒಂದು ಕಸ ತೊಟ್ಟಿ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್. ಓಕೆ, ಈ ಕಸ ತೊಟ್ಟಿ ಒಳಗಡೆ ಬೆಸ್ಟ್ ಪಾರ್ಟ್ ಯಾವುದು ಕೇಳಿದ್ರೆ ಯಾವುದು ಬೆಸ್ಟ್ ಪಾರ್ಟ್? ಅದು ಹೇಳಿ ನೋಡೋಣ. ಕಸದ ತೊಟ್ಟಿಯಲ್ಲಿ ಇರುವ ನಾವೆಲ್ಲರೂ ಹೇಳಬೇಕೀಗ. ನಾವು ಲೋಕದಲ್ಲಿ ಇದ್ದೀವಾ? ಹಾಂ. ಸೊ ಇದರಲ್ಲಿ ಬೆಸ್ಟ್ ಯಾವುದು? ಇದರಲ್ಲಿ ಬೆಸ್ಟ್ ಹುಡ್ಕೊಂಡು ಮುಟ್ಟಾಳ. ದ ಫೂಲಿಶ್ ಫೆಲೋ ವಿಲ್ seek best in the dustbin. Which part of this dustbin or garbage is the best part ಅಂತ ನಾವೇನಾದರೂ ಹುಡುಕಿದ್ರೆ ಎಲ್ಲೋ ಫೂಲ್ ಅಂತ ಹೇಳ್ತಾರೆ. ಇದು ಪೂರ್ತಿ ಗಾರ್ಬೇಜ್. ನೀನು ಎಲ್ಲಿ ಹುಡುಕಿದ್ರು ಗಾರ್ಬೇಜೇ ಇಲ್ಲಿ ಸಿಗೋದು. ಕಂಪೇರ್ ಟು ವಾಟ್? ಕಂಪೇರ್ ಟು ಕ್ರಿಶ್ಚಿಯನ್ ಲೈಫ್, ಕಂಪೇರ್ ಟು ಲೈಫ್ ಇನ್ ಕ್ರೈಸ್ಟ್ ಜೀಸಸ್. ಕ್ರೈಸ್ತ ಜೀವನ ಜೀವಿಸ್ತಾ ಇರೋ ನೀವು ಈ ಲೋಕದ ಜೀವನವನ್ನು ಇದರಲ್ಲಿ ಏನಾದರೂ ಬೆಸ್ಟ್ ಸಿಗುತ್ತೆ ಅಂತ ಹುಡುಕೋದಾದರೆ ಯು ಆರ್ ಸೀಕಿಂಗ್ ಸಮಥಿಂಗ್ ಯೂಸ್ಲೆಸ್ ಇನ್ಸೈಡ್ ದ ಯೂಸ್ಲೆಸ್. ಸೊ ಅದು ಬೇಡ. ಅಂದರೆ ನಮಗೆ ಬೇಕಾಗಿರೋದು, ನಿಮಗೆ ದೇವರು ಇನ್ನೊಂದು ಜೀವನ ಕೊಟ್ಟಿದ್ದಾರಲ್ಲ, ಕ್ರೈಸ್ತ ಜೀವನ, ಅದರಲ್ಲಿ ಇರ್ತಕ್ಕಂಥ ಬೆಸ್ಟ್ ನಾವು ಟೇಸ್ಟ್ ಮಾಡಬೇಕು. ಅದನ್ನೇ ನಮ್ಮ ಮಕ್ಕಳಿಗೆ, ನಮ್ಮ ಜೊತೆಯಲ್ಲಿದ್ದವರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಹೇಳಲಿಕ್ಕಾಗೋದು. ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮಗೇನು ಬೇಕು? ಅದರ ಬಗ್ಗೆ ಸತ್ಯದ ಅರಿವು ಬೇಕು. ಈ ಸತ್ಯದ ಅರಿವಿಲ್ಲದೆ ಇದ್ದರೆ ನಮ್ಮ ಮಕ್ಕಳು ಕ್ರೈಸ್ತ ಕುಟುಂಬದಲ್ಲಿದ್ದರೂ ಗಾರ್ಬೇಜ್ ತಿನ್ನಕ್ಕೆ ಹೋಗ್ತಾರೆ, ಲೋಕದ ಹಿಂದೆ ಹೋಗ್ತಾರೆ, ಡ್ರಗ್ಸ್ ಹಿಂದೆ ಹೋಗ್ತಾರೆ, ಸೆಕ್ಸ್ ಹಿಂದೆ ಹೋಗ್ತಾರೆ, ಇಮ್ಮೋರ್ಯಾಲಿಟಿ ಜಾಸ್ತಿ ಆಗುತ್ತೆ, ರೌಡಿಸಮ್ ಮಾಡಲಿಕ್ಕೆ ಹೋಗ್ತಾರೆ, ಕೊಲೆ ಮಾಡಲಿಕ್ಕೆ ಹೋಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಪಾರ್ಟಿ ಮಾಡಲಿಕ್ಕೆ ಹೋಗ್ತಾರೆ, ಲೋಕದ ಹಿಂದೆ ಹೋಗ್ತಾರೆ, ಅನೈತಿಕ ಸಂಬಂಧಕ್ಕೆ ಹೋಗ್ತಾರೆ. ಇವತ್ತು ನೋಡುವಾಗ ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ಇದೆಲ್ಲ ನಡೀತಾ ಇದೆ. ಆ್ಯಂಡ್ ಕ್ರಿಶ್ಚಿಯನ್ ಫ್ಯಾಮಿಲೀಸ್, ಐ ಆಮ್ ಟಾಕಿಂಗ್ ಅಬೌಟ್ ಕ್ರಿಶ್ಚಿಯನ್ ಫ್ಯಾಮಿಲೀಸ್, ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಇಮ್ಮೋರಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ವೈ? ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಚರ್ಚ್ ಎವ್ರಿ ಸಂಡೇ. ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ತಾರೆ. ದೇ ರೀಡ್ ಬೈಬಲ್, ದೇ ಪ್ರೇ ಸೋ ಮೆನಿ ವೆರೈಟೀಸ್ ಆಫ್ ಪ್ರೇಯರ್ಸ್. ಏನು ಪ್ರಯೋಜನ? ಪ್ರಾಬ್ಲಮ್ ಏನು ಹಾಗಾದರೆ? ಪ್ರಾಬ್ಲಮ್ ಏನಂದರೆ ವಿ ಹ್ಯಾವ್ ನೋ ನಾಲೆಡ್ಜ್ ಆಫ್ ದ ಕ್ರಿಶ್ಚಿಯನ್ ಲೈಫ್ ವಿ ಆರ್ ಲಿವಿಂಗ್. ನಾವು ಜೀವಿಸ್ತಿರುವ ಕ್ರೈಸ್ತ ಜೀವಿತದ ಕುರಿತಾಗಿ ನಮಗೇನಿಲ್ಲ? ಟ್ರೂ ನಾಲೆಡ್ಜ್ ಇಲ್ಲ. ಸಾಂಪ್ರದಾಯಿಕವಾಗಿ ಮಾಡ್ಕೊಂಡು ಬಂದ ಕೆಲವೊಂದು ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಟ್ಟರೆ ನಮಗೆ ದೇವರ ವಾಕ್ಯದಿಂದ, ಶುಭ ಸಂದೇಶದಿಂದ ಲಭಿಸಬೇಕಾದ ಒಂದು ಟ್ರೂ ನಾಲೆಡ್ಜ್ ನಮಗಿಲ್ಲ. ಸರಿಯಾದ ನಾಲೆಡ್ಜ್ ನಮಗಿಲ್ಲ. ಈ ನಾಲೆಡ್ಜ್ ಬೇಕು. ಇದು ಒಂದೇ ದಿನಕ್ಕೆ ಸಿಗೋದಲ್ಲ. ಸೊ ಲೆಟ್ ಅಸ್ ಗೆಟ್ ಸಮ್ ನಾಲೆಡ್ಜ್. ಸ್ವಲ್ಪ ನಾಲೆಡ್ಜ್ ನಾವು ಇವತ್ತು ಎಷ್ಟಾಗುತ್ತೋ ಅಷ್ಟು ದೇವರ ವಾಕ್ಯದ ಮುಖಾಂತರ ನಾವು ಪಡ್ಕೊಳ್ಳೋಣ. ಖಂಡಿತವಾಗಲೂ ಅದೊಂದು ದೊಡ್ಡ ಬ್ಲೆಸ್ಸಿಂಗ್. ದೊಡ್ಡ ಬ್ಲೆಸ್ಸಿಂಗ್ ಏನು ಕೇಳಿದರೆ, ದಿಸ್ ನಾಲೆಡ್ಜ್, ಈ ದೈವ ಜ್ಞಾನ ಇದೆ ಅಲ್ವಾ, ಇದೊಂದು ದೊಡ್ಡ ಬ್ಲೆಸ್ಸಿಂಗ್ ನಮಗೆ. ಇದು ನಾವು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಈ ಲೋಕದಲ್ಲಿ ನಾವು ಬದುಕಲಿಕ್ಕೆ ನಮ್ಮ ಮಕ್ಕಳಿಗೆ ನಾಲೆಡ್ಜ್ ಕೊಡ್ತೀವಿ, ಲೋಕದ ಜ್ಞಾನ ಕೊಡ್ತೀವಿ. ನಮಗೆ ಗೊತ್ತು ಈ ಲೋಕದಲ್ಲಿ ಬದುಕಬೇಕಾದ್ರೆ ವಿದ್ಯಾಭ್ಯಾಸ ಬೇಕೇ ಬೇಕು, ಎಜುಕೇಷನ್ ಬೇಕು ಅಂತ ಹೇಳಿಬಿಟ್ಟು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮ್ಯಾಕ್ಸಿಮಮ್ ಎಷ್ಟು ಬೆಸ್ಟ್ ಆಗುತ್ತೋ, ಕೊಚ್ಚೆಗುಂಡಿಲಿದ್ದರೂ ಕೂಡ ದ ಬೆಸ್ಟ್ ಪಾರ್ಟ್ ಆಫ್ ದಸ್ ವಿ ಟ್ರೈ ಟು ಗಿವ್, ಸ್ಪೆಂಡಿಂಗ್ ಮೋರ್ ಮನಿ, ಹೆಚ್ಚು ಹಣ ಕೊಟ್ಟು ಮಾಡ್ತೀವಿ. ಆದರೆ ಅದರಿಂದ ಏನಾಗುತ್ತೆ, ಈ ಲೋಕದಲ್ಲಿ ಚೆನ್ನಾಗಿ ಬದುಕ್ಬೋದು ಅಂತ ನಾವು ಅಂದ್ಕೊಳ್ತೀವಿ. ನೋ ಗ್ಯಾರಂಟಿ. ಅಂದರೆ ಈ ಸ್ವರ್ಗ ರಾಜ್ಯದ ಜೀವನದಲ್ಲಿ ನಮಗೆ ನಾಲೆಡ್ಜ್ ಇಲ್ಲ ಅಂದರೆ ನಾವು ಕ್ರೈಸ್ತರಾಗಿದ್ದರೂ ಕೂಡ, ನಾನು ಹೇಳಿದ್ನಲ್ಲ, ಪ್ರಾಣಿಗಳ ಥರ ಬದುಕಬೇಕಾಗುತ್ತೆ. ಅದು ಇದು ತಿನ್ಕೊಂಡು ಅದೇ ಆಗ್ತಾ ಇರೋದು ಇವತ್ತು ಈ ಪ್ರಪಂಚದಲ್ಲಿ. ಹಾಗಾದರೆ ವಾಟ್ ವಿ ಆರ್ ಟ್ರೂಲಿ ಲ್ಯಾಕಿಂಗ್ ಈಸ್ ನಾಲೆಡ್ಜ್. ಬಹುಶಃ ಹೇಳ್ತಾರಲ್ವಾ, ಮೈ ಪೀಪಲ್ ಆರ್ ಪೆರಿಶಿಂಗ್ ಲ್ಯಾಕ್ ಆಫ್ ನಾಲೆಡ್ಜ್. ನನ್ನ ಜನ ಜ್ಞಾನಹೀನರಾಗಿ ಅಳಿದು ಹೋಗ್ತಾ ಇದ್ದಾರೆ. ಸೊ ನಾವು ನಾಲೆಡ್ಜನ್ನು ದೇವರ ವಾಕ್ಯದ ಮುಖಾಂತರ ಇವತ್ತು ಸ್ವಲ್ಪ ಈ ಒಂದು ಮನೆಯಲ್ಲಿ, ಈ ಒಂದು ಸಮಯದಲ್ಲಿ ನಾವು ತೆಗೆದುಕೊಳ್ಳೋಣ. ಯಾರಿಗೂ ಯಾರನ್ನೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ನೀನು ಹೋದರೆ ಹೋದೆ ಅಷ್ಟೇ. ಯಾರನ್ನೂ ನರಕಕ್ಕೆ ಹಾಕೋದು ಇಲ್ಲ. ನೀನು ಹೋದೆ ಅಷ್ಟೇ. ಆದ್ದರಿಂದ ನಮಗೆ ನಾಲೆಡ್ಜ್ ಬೇಕು. ಆ ಪರಲೋಕದ ದಾರಿಯಲ್ಲಿ ನಡೀಲಿಕ್ಕೆ ನಮಗೆ ಪರಲೋಕದ ಜ್ಞಾನ ಬೇಕು.
ಲೋಕದ ದಾರಿಯಲ್ಲಿ ನಡಿಲಿಕ್ಕೆ ನಾವು ತುಂಬ ಹಣ ಎಲ್ಲ ಖರ್ಚು ಮಾಡಿ ಜ್ಞಾನ ಕೊಡ್ತಾ ಇದ್ದೀವಿ, ನಾವು ಪಡ್ಕೊಳ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೂ ಕೊಡ್ತಾ ಇದ್ದೀವಿ ಈ ಲೋಕದ ದಾರಿಯಲ್ಲಿ ನಡಿಲಿಕ್ಕೆ. ಸೊ ಎಂಡ್ ಆಫ್ ದ್ಯಾಟ್ ಲೈಫ್ ಇಸ್ ಡಿಸ್ಟ್ರಕ್ಷನ್ ಓನ್ಲಿ. ಅಂದರೆ ಸ್ವರ್ಗದ ದಾರಿಯಲ್ಲಿ ನಡಿಲಿಕ್ಕೆ ಲೋಕದ ಜ್ಞಾನದಿಂದ ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಇಲ್ಲ. ನೀವು ಯಾವ ಯೂನಿವರ್ಸಿಟಿಲಿ ಹೋದರೂ ಅಷ್ಟೇ, ಎಷ್ಟು ವಿದ್ಯಾಭ್ಯಾಸ ಇದ್ದರೂ ಅಷ್ಟೇ, ನೋ ಯೂಸ್. ಸೊ ಸ್ವರ್ಗದ ದಾರಿಯಲ್ಲಿ ನಡಿಲಿಕ್ಕೆ ಒಂದು ಸೌಭಾಗ್ಯ, ಅದು ಒಂದು ದೊಡ್ಡ ಸೌಭಾಗ್ಯ. ಆ ದಾರಿಯಲ್ಲಿ ನಡಿಲಿಕ್ಕೆ ನಮಗೆ ಸ್ವರ್ಗದ ಜ್ಞಾನ ಬೇಕು. ಸೊ ವಿಲ್ ಸ್ಟಾರ್ಟ್, ಆಲ್ರೆಡಿ ಸ್ಟಾರ್ಟೆಡ್ ಆ್ಯಂಡ್ ವಿಲ್ ಕಂಟಿನ್ಯೂ. ಇದು ಸ್ಟಾರ್ಟಿಂಗ್ ಅಂತ ಏನಿಲ್ಲ, ಆದರೂ ಕೂಡ ನಮ್ಮ ಮೈಂಡ್ ಒಂದು ಸ್ವಲ್ಪ ಪ್ರಿಪೇರ್ ಆಗಬೇಕಲ್ಲ, ಅದಕ್ಕೆ ಲೆಟ್ ಅಸ್ ಸ್ಟಾರ್ಟ್ ಅಂತ ಹೇಳೋದು. ಓಕೆ, ಸ್ಟಾರ್ಟ್. ಗಿವ್ ಯುವರ್ ಮೈಂಡ್ ಟು ದ ಥಿಂಗ್ಸ್ ಆಫ್ ಗಾಡ್. ಸ್ವರ್ಗೀಯವಾದ ವಿಷಯಗಳ ಕಡೆ ನಿಮ್ಮ ಮನಸ್ಸನ್ನು ದಯವಿಟ್ಟು ಕೊಡಿ. ಸೊ ನಾವು ಈ ಲೋಕದಲ್ಲಿ ಏನಾದರೂ ಒಂದು ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದರೆ ನಮಗೆ ಸ್ವಲ್ಪ ನಮ್ಮ ಈ ಬುದ್ಧಿಗೆ ಅರ್ಥ ಆಗುತ್ತೆ ಬೇಗ. ಓಕೆ, ಫಾರ್ ಎಕ್ಸಾಂಪಲ್ ನಾವೊಂದು ಮನೆ ಕಟ್ಟಬೇಕು. ದ್ಯಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್. ನನ್ನ ಜೀವನದ ಉದ್ದೇಶ ಏನೀಗ? ಒಂದು ಒಳ್ಳೆಯ ಮನೆ ಕಟ್ಟಬೇಕು, ಒಂದು ದೊಡ್ಡ ಮನೆ ಕಟ್ಟಬೇಕು. ಈ ಥರ ಒಂದು ಬ್ಯೂಟಿಫುಲ್ ಮನೆ ಕಟ್ಟಬೇಕು ಅನ್ನೋದು ನನ್ನ ಒಂದು ಜೀವನದ ಉದ್ದೇಶ ಈ ಲೋಕದಲ್ಲಿ ಹೇಳ್ತಾ ಇರೋದು ಎಕ್ಸಾಂಪಲ್. ಸೊ ಮನೆ ಕಟ್ಟಬೇಕಾದ್ರೆ ಏನೆಲ್ಲ ಬೇಕು ಬೇಗ ಹೇಳಿ. ಫಸ್ಟ್ ನನಗೊಂದು ಆಲೋಚನೆ ಬೇಕು, ನನ್ನ ಮೈಂಡಲ್ಲಿ ಆ ಥಾಟ್ ಬರಬೇಕು ಅಲ್ವಾ? ಐ ಶುಡ್ ಹ್ಯಾವ್ ದಟ್ ಥಾಟ್ ಇನ್ ಮೈ ಮೈಂಡ್, ಅಥವಾ ಐ ಶುಡ್ ಹ್ಯಾವ್ ದಟ್ ಡಿಸೈರ್. ನನಗೇನು ಬೇಕು? ಮೊದಲು ಆಸೆ ಬೇಕು ಅಥವಾ ಒಂದು ಆಲೋಚನೆ ಬೇಕು. ಮನೆ ಕಟ್ಟಬೇಕು, ಐ ಮಸ್ಟ್ ನೋ ವಾಟ್ ಐ ಮಸ್ಟ್ ಡೂ, ವಾಟ್ ಐ ಶುಡ್ ಗೆಟ್. ನನಗೇನು ಬೇಕು ಅನ್ನೋದು ನನಗೆ ಗೊತ್ತಿರಬೇಕು. ನನಗೆ ಮನೆ ಬೇಕು ಅಥವಾ ಮನೆ ಕಟ್ಟಬೇಕು. ಸೊ ಮೊದಲು ಈ ಆಲೋಚನೆ ನಮ್ಮ ಮೈಂಡಲ್ಲಿರಬೇಕು. ಅದು ಮನೆ ಕಟ್ಟೋದು ಮಾತ್ರ ಅಲ್ಲ, ನೀವೊಂದು ಅಡುಗೆ ಮಾಡಬೇಕಾದ್ರೂ ಕೂಡ ಫಸ್ಟ್ ಯು ಶುಡ್ ಹ್ಯಾವ್ ದ ಥಾಟ್, ನಾನು ಈ ದಿನ ಈ ಅಡುಗೆ ಮಾಡಬೇಕು. ಸೊ ಈ ಥಾಟ್ ಇಲ್ಲದೆ ನಿಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಮೊದಲು ಈ ಆಲೋಚನೆ ನಮ್ಮ ಮೈಂಡಲ್ಲಿ ಇರಬೇಕು ಅಲ್ವಾ? ಸೊ ಆ ಒಂದು ಪಿಕ್ಚರ್ ನಮ್ಮ ಮೈಂಡಲ್ಲಿ ಇರಬೇಕು. ಅದಾದಮೇಲೆ ಎರಡನೇದಾಗಿ ನಾವೇನು ಮಾಡ್ತೀವಿ? ವಿ ಮೇಕ್ ಪ್ಲ್ಯಾನ್. ನಾವು ಪ್ಲ್ಯಾನ್ ಮಾಡ್ತೀವಿ, ಬ್ಲೂ ಪ್ರಿಂಟ್. ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟು ಎತ್ತರ ಇರಬೇಕು, ಎಷ್ಟು ರೂಮ್ಸ್ ಇರಬೇಕು, ಎಷ್ಟು ಬಾಗಿಲಿರಬೇಕು, ಬಾಗಿಲೆಲ್ಲಿರಬೇಕು, ಬಾತ್ರೂಮ್ ಎಲ್ಲಿರಬೇಕು, ಬೆಡ್ರೂಮ್ ಎಲ್ಲಿರಬೇಕು. ವಿ ಮೇಕ್ ಪ್ಲ್ಯಾನ್ ಮಾಡ್ತೀವಿ, ಬ್ಲೂ ಪ್ರಿಂಟ್ ಮಾಡ್ತೀವಿ ಒಂದು ಮನೆಯದು. ಫಸ್ಟು ನಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಬೇಕು. ವಿ ಮಸ್ಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಆರ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್. ನಾವೇನು ತಗೋಬೇಕು ಅಥವಾ ಏನು ಮಾಡಬೇಕು ಅನ್ನೋದು ನಮಗೆ ಫಸ್ಟ್ ಗೊತ್ತಿರಬೇಕು. ದೆನ್ ವಿ ಶುಡ್ ಹ್ಯಾವ್ ದ ಪ್ಲ್ಯಾನ್. ಪ್ಲ್ಯಾನ್ ಅಂದ್ಮೇಲೆ ಮತ್ತೇನು ಬೇಕು? ಪ್ಲ್ಯಾನ್ ಇದ್ರೆ ಮನೆ ಆಗುತ್ತಾ? ಪ್ಲ್ಯಾನ್ ಇದ್ರೂ ಮನೆ ಆಗೋದಿಲ್ಲ. ನೆಕ್ಸ್ಟ್, ಈ ಪ್ಲ್ಯಾನನ್ನು ಫುಲ್ಫಿಲ್ ಮಾಡಲಿಕ್ಕೆ, ಈ ಪ್ಲ್ಯಾನ್ ಪ್ರಕಾರ ನಮಗೆ ಮನೆ ಕಟ್ಟಲಿಕ್ಕೆ ಏನು ಬೇಕು? ವಿ ನೀಡ್ ರಿಸೋರ್ಸಸ್. ಬೇಕಾ? ನಮ್ಗೆ ಆ ಪ್ಲ್ಯಾನ್ನ ಪೂರ್ತಿ ಮಾಡಲಿಕ್ಕೆ ಬೇಕಾದಂಥ ವಸ್ತುಗಳು ಬೇಕು. ಮುಖ್ಯವಾಗಿ ಒಂದು ಮನೆ ಕಟ್ಟಬೇಕಾದ್ರೆ ಯಾವ ಥರ ರಿಸೋರ್ಸ್ ಬೇಕು ನಮಗೆ? ವಾಟ್ ಆರ್ ದ ರಿಸೋರ್ಸಸ್ ವಿ ನೀಡ್ ಟು ಬಿಲ್ಡ್ ಎ ಹೌಸ್? ಒಂದು, ಮನುಷ್ಯರು ಬೇಕು. ಬೇಕಾ? ಪೀಪಲ್, ಹ್ಯೂಮನ್ ಬೀಯಿಂಗ್. ವಿ ನೀಡ್ ಹ್ಯೂಮನ್ ಬೀಯಿಂಗ್, ವರ್ಕರ್ಸ್. ಸೆಕೆಂಡ್, ಮಟೀರಿಯಲ್ ಥಿಂಗ್ಸ್. ವಿ ನೀಡ್ ಮಟೀರಿಯಲ್ಸ್. ಬೇಕಾ? ಇದೆರಡೇ ಸಾಕಲ್ಲ, ಬೇರೆ ಏನಾದರೂ ಬೇಕಾ? ದುಡ್ಡು ಬೇಕಾ? ಅದು ಒಂದು ಮಟೀರಿಯಲ್ ಲೆಕ್ಕಕ್ಕೆ ಸೇರಿಸ್ಕೋಬೇಡಿ. ಮನುಷ್ಯ ಅಂತೂ ಅಲ್ವಲ್ಲ, ಜೀವ ಇಲ್ಲ. ಅದಕ್ಕೆ ಹಣನೂ ಬೇಕಲ್ವಾ? ಹಣ ಬೇಕು, ಸಿಮೆಂಟ್ ಬೇಕು. ಹಣ ಇದ್ದರೆ ಇದೆಲ್ಲ ತಗೊಳಕ್ಕಾಗೋದು. ಸೊ ದೆನ್ ಇದೆಲ್ಲ ಇದ್ರೂ ಕೂಡ ಕೆಲಸ ಮಾಡ್ಲಿಕ್ಕೆ ಜೀವ ಇರುವ ಮನುಷ್ಯರು ಬೇಕು. ಆಲೋಚನೆ ಬೇಕು, ಪ್ಲ್ಯಾನ್ ಬೇಕು, ಮೆಟೀರಿಯಲ್ಸ್ ಬೇಕು. ಈ ಮೆಟೀರಿಯಲ್ಸ್ ಎಲ್ಲ ಹಾಕಿ ಕೆಲಸ ಮಾಡಲಿಕ್ಕೆ ಯಾರು ಬೇಕು? ಗಾರೆ ಕೆಲಸ ಮಾಡಲಿಕ್ಕೆ ಮನುಷ್ಯರು ಬೇಕು. ಎಲ್ಲ ಮನುಷ್ಯರು ಬೇಕು, ಹ್ಯೂಮನ್ ಬೀಯಿಂಗ್ ಬೇಕು, ಮನುಷ್ಯರು ಬೇಕು. ಮನುಷ್ಯರು ಇಲ್ದಿದ್ರೂ ಆಗೋದಿಲ್ಲ. ಇನ್ನೆಲ್ಲ ಇದೆ, ಎಲ್ಲ ರೆಡಿ ಇದೆ, ಎವ್ರಿಥಿಂಗ್ ಈಸ್ ರೆಡಿ. ಮನೆ ಆಗುತ್ತಾ? ವಾಟ್ ಈಸ್ ನೆಕ್ಸ್ಟ್? ನೆಕ್ಸ್ಟ್ ಏನಂದರೆ ಕೆಲಸ ಮಾಡಬೇಕು. ವಿ ನೀಡ್ ಟು ವರ್ಕ್. ಈ ಮನುಷ್ಯರೆಲ್ಲ ಸೇರಿ, ಇಂಜಿನಿಯರಿಂದ ಹಿಡಿದು ಯಾರು ನಂಬರ್ 1 ಪೊಸಿಷನಲ್ಲಿದ್ದು ಅವರಿಂದ ಹಿಡಿದು ಯಾರು ಲೋವರ್ ಲೆವೆಲ್ ತನಕ ಇದ್ದಾರೋ ಮನುಷ್ಯರು ಎಲ್ಲರೂ ಸೇರಿ ಈ ಮಟೀರಿಯಲ್ನ ಯೂಸ್ ಮಾಡಬೇಕು. ಈ ಎಲ್ಲವನ್ನು ಉಪಯೋಗಿಸುವಾಗ ಏನಾಗುತ್ತೆ? ಮನೆ ರೆಡಿ ಆಗುತ್ತೆ, ಬ್ಯೂಟಿಫುಲ್ ಹೌಸ್. ದಿಸ್ ಕ್ಲಿಯರ್ ಆಯಿತಾ? ನನ್ನ ಜೀವನದ ಗುರಿ ಮುಟ್ಟಿದ್ನ ಈಗ ಮನೆ ಒಳಗಡೆ ಹೋಗಿ ನಾನು ವಾಸ ಮಾಡ್ತೀನಿ. ದೆನ್ ಐ ವಿಲ್ ಬಿ ಹ್ಯಾಪಿ.
ಬಿಕಾಸ್ ದಟ್ ಈಸ್ ದ ಏಮ್ ಆಫ್ ಮೈ ಲೈಫ್. ನನ್ನ ಏಮ್ ಮುಗೀತು. ಆಮೇಲೆ ಮನೆಯಲ್ಲಿ ಸತ್ತೆ ಎತ್ಕೊಂಡೋಗಿ ಮನೆಯಿಂದ ಮಣ್ಣಿಗೆ ತೊಗೊಂಡೋಗಿ ಬಿಸಾಡಿದ್ರು. ಕಷ್ಟಪಟ್ಟು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಕಟ್ಟಿದ್ದು ಮಣ್ಣಿಗೆ ಬರಲಿಕ್ಕೆ. ಎನಿವೆ, ನಾವು ಮಣ್ಣಿಗೆ ಹೋಗೋದು ಬೇಡ, ಮನೆ ಒಳಗಡೆ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಹ್ಯಾಪಿ ಆಗಿರಿ, ಯಾಕೆ ಬೇಜಾರು ನಿಮಗೆ? ಮುಖ ಎಲ್ಲ ಬಾಡೋಯ್ತು ಮಣ್ಣಿಗೆ ಹೋಗ್ತೀರಿ ಅಂದ ತಕ್ಷಣ. ಸೊ ನೀವು ಬಾಡಿದ್ರು ಬಾಡಲಿಲ್ಲ ಅಂದರೂ ಬಾಡ್ತಾನೆ ಇರೋದು. ಹೋಗ್ತಾ ಹೋಗ್ತಾ ಇನ್ನು ಬಾಡು ಜಾಸ್ತಿನೇ ಆಗುತ್ತದು. ಮುಖ ಬಾಡಿ ಒಂದಿನ ಪೂರ್ತಿ ಬಾಡಿಬಿಡ್ತೀವಿ. ಪೂರ್ತಿ ಬಾಡಿದ ತರಕಾರಿನ ನಾವೇನು ಮಾಡ್ತೀವಿ, ಎತ್ಕೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕೋತಾರ ನಮ್ಮನ್ನು ಎತ್ಕೊಂಡು ಹೋಗೋದಿನ ಸಮಾಧಿ ಎಂಬ ಡಸ್ಟ್ಬಿನ್ನಿಗೆ ಬಿಸಾಡಿ ಬರ್ತಾರೆ. ಯಾರು ಅಂತಲೂ ನೋಡೋದಿಲ್ಲ. ಸೊ ಡೋಂಟ್ ವರಿ. ಎನಿವೆ, ವಿ ಹ್ಯಾವ್ ಬೆಟರ್ ದ್ಯಾನ್ ದ್ಯಾಟ್. ನಮ್ಗೆ ಅದಕ್ಕಿಂತ ಒಳ್ಳೆಯ ಜೀವನ ಇದೆ. ಆ್ಯಸ್ ಕ್ರಿಶ್ಚಿಯನ್ಸ್, ಟ್ರೂ ಕ್ರಿಶ್ಚಿಯನ್ಸ್, ನಿಜವಾದ ಕ್ರೈಸ್ತ ವಿಶ್ವಾಸಿಗಳಿಗೆ ವಿ ಹ್ಯಾವ್ ದಿ ಬೆಸ್ಟ್. ನಮ್ಗೆ ಒಳ್ಳೆಯ ಜೀವನ ಇದೆ. ಅದರಿಂದ ಈ ಒಂದು ರೀತಿಯಲ್ಲಿ ನಮ್ಮ ಜೀವನದ ಆಸೆ ಏನು? ವಾಟ್ ಈಸ್ ದ ಡ್ರೀಮ್? ವಾಟ್ ಈಸ್ ದ ಏಮ್ ಆಫ್ ಅವರ್ ಲೈಫ್? ನಮ್ಮ ಜೀವನದ ಏಮ್ ಏನು? ಇನ್ ಕ್ರಿಶ್ಚಿಯನ್ ಲೈಫ್, ಕ್ರೈಸ್ತ ವಿಶ್ವಾಸದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ನಮ್ಮ ಜೀವನದ ಏಮ್ ಏನು ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ವಿ ಮಸ್ಟ್ ನೋ ದ ಏಮ್. ವಿತೌಟ್ ನೋಯಿಂಗ್ ಏಮ್ ಯು ಕಾಂಟ್ ಡೂ ಎನಿಥಿಂಗ್. ನೋ ಬ್ಲೂ ಪ್ರಿಂಟ್, ನೋ ವರ್ಕರ್, ನೋ ಮಟೀರಿಯಲ್, ನಥಿಂಗ್ ವಿಲ್ ಹ್ಯಾಪನ್. ಬಟ್ ವಾಟ್ ಈಸ್ ದ ಏಮ್? ಕ್ರೈಸ್ತ ವಿಶ್ವಾಸಿಗಳೇ, ನೀವೆಲ್ಲರೂ ಕ್ರೈಸ್ತ ವಿಶ್ವಾಸಿಗಳೇನಾ? ಕ್ರೈಸ್ತ ವಿಶ್ವಾಸಿಗಳ ಥರನಾ? ಯು ಆರ್ ಕ್ರಿಶ್ಚಿಯನ್ಸ್ ಆರ್ ಲೈಕ್ ಕ್ರಿಶ್ಚಿಯನ್ಸ್? ಕ್ರೈಸ್ತರೇ, ವೆರಿ ಗುಡ್. ಅದು ಯಾವ ಕ್ರಿಶ್ಚಿಯನ್ ಅಂತೆಲ್ಲ ಕೇಳೋದಿಲ್ಲ, ಕ್ರಿಶ್ಚಿಯನ್ಸ್ ಆಗಲಿ, ಸಂತೋಷ. ಎನಿವೆ, ವಾಟ್ ಈಸ್ ದ ಏಮ್ ಆಫ್ ಯುವರ್ ಲೈಫ್ ಆ್ಯಸ್ ಕ್ರಿಶ್ಚಿಯನ್ಸ್? ಕ್ರೈಸ್ತರಾಗಿ ನಿಮ್ಮ ಜೀವನದ ಗುರಿ ಏನು? ಮನುಷ್ಯನಾಗಿ ಜೀವನದ ಗುರಿ ಏನು? ಮಣ್ಣಿಗೆ ಹೋಗೋದು. ಅಲ್ಲೇ ನೀವು ಗುರಿ ಏನಿಟ್ಟರು ಲಾಸ್ಟ್ ಮಣ್ಣೆ. ಮಣ್ಣಿಂದ ಬಂದ್ವಿ, ಮಣ್ಣಿಗೆ ಹೋಗ್ತೀವಿ. ಅದ್ರ ಮಧ್ಯದಲ್ಲಿ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ವಾ? ಸೊ ಮಣ್ಣಿಗೆ ಹೋಗದೆ ಇರೋ ಒಂದು ಜೀವನ ದೇವ್ರು ನಮಗೆ ಕೊಟ್ಟಿದ್ದಾರೆ. ಮಣ್ಣಿಗೆ ಹೋಗದೆ ಅಂದರೆ ದಿ ಎಂಡ್, ಅಲ್ಲಿಗೆ ಎಂಡ್ ಅಂತ ಫಿನಿಶ್ ಆಗಿ ಮುಗಿದು ಹೋಗದೆ ಇರೋ ಒಂದು ಜೀವನ ನಮಗೆ ದೇವರು ಫ್ರೀ ಆಗಿ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಅಸ್ ಆರ್ ಲಿವಿಂಗ್ ದಟ್ ಲೈಫ್. ಬಟ್ ಓಕೆ, ನಾವು ಅಲ್ಲಿಗೆ ಬರೋಣ. ವಾಟ್ ಈಸ್ ದ ಏಮ್? ನಮ್ಮ ಕ್ರೈಸ್ತ ಜೀವನದ ಗುರಿ ಏನು? ನಾವೆಲ್ಲರೂ ಕ್ರೈಸ್ತರೇ ಅಲ್ವಾ? ಏನು ಗುರಿ? ಬೇಗ ಬೇಗ ಹೇಳಬೇಕು. ಕುಟುಂಬದವ್ರು ಫಸ್ಟ್ ಹೇಳಬೇಕು, ಕುಟುಂಬದಲ್ಲಿ ಇರೋರು ಆಮೇಲೆ ಹೇಳಬೇಕು, ಆನ್ಲೈನಲ್ಲಿರೋರು ಆಮೇಲೆ ನೀವು ಕಮೆಂಟ್ಸ್ ಹಾಕ್ಕೊಳ್ಳಿ. ಕ್ರೈಸ್ತ ಕುಟುಂಬ ತಾನೇ ಇದು. ಏನು ಗುರಿ? ಕುಟುಂಬದವ್ರಿಗೆ ಮಾತ್ರ ಅಲ್ಲ, ನನಗೂ ನಿಮಗೂ ಎಲ್ರಿಗೂ ಸೇರಿ ಕೇಳ್ತಾ ಇರೋದಕ್ಕೆ. ಎಸ್, ನಮ್ಗೆ ಅರ್ಥ ಆಗಬೇಕು ಅಂತ ಅಷ್ಟೆ. ಗುರಿ ಏನಿಲ್ಲ, ಇಟರ್ನಲ್ ಲೈಫ್. ವೆರಿ ಗುಡ್ ಅಲ್ಲ? ಆಮೇಲೆ ಮತ್ತೆ ಟು ಪ್ಲೀಸ್ ಗಾಡ್, ದೇವರನ್ನ ಮೆಚ್ಚಿಸ್ಬೇಕು ಅನ್ನೋದು ಗುರಿ. ದೇವರಿಗೆ ಯಾವಾಗಲೂ ಎಲ್ಲದಕ್ಕೂ ಸ್ತೋತ್ರ ಹೇಳಬೇಕು ಅನ್ನೋದೇ ಗುರಿ. ಆಮೇಲೆ ಬೇರೆ ಏನೆಲ್ಲ ಗುರಿ ಇದೆ? ಟು ಬಿಕಮ್ ಅನದರ್ ಕ್ರೈಸ್ಟ್, ಫ್ರಾನ್ಸಿಸ್ ಅಸಿಸಿ ಅವ್ರ ಥರ. ಓಕೆ, ಬೇರೆ ಏನು ಗುರಿ ಇದೆ? ಹಲೋ, ಬೇರೆ ಏನು ಗುರಿ ಇದೆ? ಟು ಗೆಟ್ ದ ವಿಸ್ಡಮ್ ಆಫ್ ಗಾಡ್, ಆಮೇಲೆ ಸತ್ತೋಗ್ಬಿಡೋದು. ವಾಟ್ ಈಸ್ ದ ಪರ್ಪಸ್? ಇಟರ್ನಲ್ ಲೈಫ್. ಓಕೆ, ನೋಡಿ, ಈ ಒಂದು ಥಾಟ್, ಆಲೋಚನೆ, ನಾನು ಏನಾಗಬೇಕು ಅನ್ನೋದು, ಈ ಒಂದು ವಿಶ್ವಾಸ ಜೀವಿತದಲ್ಲಿ ನಾನು ಏನಾಗಬೇಕು ಅನ್ನೋದು, ಈ ಒಂದು ಆಲೋಚನೆ ನನ್ನದಲ್ಲ. ಆಲೋಚನೆ ದೇವ್ರದ್ದು. ದೇವ್ರು ಪ್ಲ್ಯಾನ್ ಮಾಡಿದ್ದಾರೆ. ಮನೆ ಕಟ್ಟಬೇಕು ಅನ್ನೋದು ನಾನು ಪ್ಲ್ಯಾನ್ ಮಾಡಿರೋದು. ಆದರೆ ನಾನೇನಾಗಬೇಕು, ಕ್ರೈಸ್ತ ವಿಶ್ವಾಸಿಯಾಗಿ ನಾನೇನಾಗಬೇಕು ಅನ್ನೋದು ದೇವ್ರು ಪ್ಲ್ಯಾನ್ ಮಾಡಿದ್ದಾರೆ. ಆ ದೇವ್ರ ಪ್ಲ್ಯಾನ್ ಏನು, ದೇವ್ರ ಮೈಂಡಲ್ಲಿ ಏನಿದೆ ಅನ್ನೋದು ನಮಗೆ ಫಸ್ಟು ಅರ್ಥ ಆಗಬೇಕು. ನಮ್ಮ ಮೈಂಡಿಗೆ ಬರಬೇಕು ಅದು. ದೇವ್ರ ಮೈಂಡಲ್ಲಿ ಏನಿದೆ? ಎಫಿಷಿಯನ್ಸ್ ಚಾಪ್ಟರ್ 1 verse 4 ನಾವು ನೋಡೋಣ.
ಏನಿದೆ ಅಂತ ದೇವ್ರ ಮೈಂಡಲ್ಲಿ. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿ ಆರಿಸಿಕೊಂಡರು. ಹೀಗೆ ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ನಮ್ಮ ಮೇಲಿನ ಪ್ರೀತಿಯಿಂದಾಗಿ ದೇವರು ಯೇಸು ಕ್ರಿಸ್ತರ ಮೂಲಕ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಸಿಕೊಳ್ಳಲು ಆಗಲೇ ನಿರ್ಧರಿಸಿದ್ದರು. ಇದು ಅವರ ಸಂಕಲ್ಪ ಹಾಗೂ ಚಿತ್ತವಾಗಿತ್ತು. ಇದು ದೇವರ ಡ್ರೀಮ್. ಮನೆ ಕಟ್ಟಬೇಕು ಅನ್ನೋದು ಯಾರ ಡ್ರೀಮ್? ನನ್ನ ಡ್ರೀಮ್. ಹಾಗಾದರೆ ಕ್ರೈಸ್ತ ವಿಶ್ವಾಸಿಯಾದ ನಾನು ಏನಾಗಬೇಕು ಅನ್ನೋದು ದೇವರ ಡ್ರೀಮ್, ದೇವರ ಒಂದು ಚಿತ್ತ, ದೇವರ ಚಿತ್ತ. Just as he chose us in Christ before the foundation of the world to be holy and blameless before him in love, he destined ಅಂದರೆ ಅವರು ಮುಂಚೆಯೇ ಆಲೋಚನೆ ಮಾಡಿದರು ಅಂತ. ಮುಂದಾಲೋಚನೆ ಮಾಡಿದರು, ಮೊದಲೇ ನಿರ್ಣಯಿಸಿದರು. ಪೂರ್ವ ನಿರ್ಣಯ ಅಂತ ಹೇಳ್ತೀವಿ. ಪೂರ್ವ ನಿರ್ಣಯ ಅಂದರೆ ಮೊದಲೇ ನಿರ್ಣಯ ಮಾಡಿದರು. ನಾನು ಮನೆ ಕಟ್ಟಬೇಕೆಂದು ನಾನು ಮೊದಲೇ ಆಲೋಚನೆ ಮಾಡಿದೆ. ಥಾಟ್, ಆಮೇಲೆ ಪ್ಲ್ಯಾನ್. ಮೊದಲೇನು ಮಾಡಿದೆ? ಆಲೋಚನೆ ಮಾಡಿದೆ. ಹಾಗೆ ದೇವರು ನನ್ನ ಕುರಿತಾಗಿ ಮೊದಲೇ ಒಂದು ಆಲೋಚನೆ ಮಾಡಿದ್ದಾರೆ. ನಾನೇನು ಆಲೋಚನೆ ಮಾಡಲಿಕ್ಕಿಲ್ಲ, ಆಯಿತಾ? ನೀವೇನು ಎಷ್ಟರ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ದೇವರ ಆಲೋಚನೆ ಮಾಡಿದ್ದಾರೆ. ದೇವರ ಆಲೋಚನೆ ಮಾಡಿ ಆಗಿದೆ. ದೇವರ ಆಲೋಚನೆ ಏನು ಅನ್ನೋದು ನಾವು ನಮ್ಮ ಮೈಂಡಿಗೆ ತಗೋಬೇಕು. ಅದು ನಮ್ಮ ಮೈಂಡಿಗೆ ತಗೊಂಡ್ರೆ ಮಾತ್ರನೇ ಆ ಆಲೋಚನೆಯಲ್ಲಿ ನನಗೆ ಮುಂದಕ್ಕೆ ಹೋಗ್ಲಿಕ್ಕಾಗತ್ತೆ. ಇಲ್ಲದೇ ಇದ್ದರೆ ನಮ್ಮದೇ ಆದ ಆಲೋಚನೆಯಲ್ಲಿ ನಾವು ಹೋಗ್ತೀವಿ. ನಾವು ಕ್ರೈಸ್ತರಾಗಿ ಚರ್ಚಿಗೆ ಹೋಗಬೇಕು, ನಾವು ಕ್ರೈಸ್ತರಾಗಿ ಈ ಪ್ರಾರ್ಥನೆ ಮಾಡಬೇಕು, ನಾವು ಕ್ರೈಸ್ತರಾಗಿ ಈ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು, ನಾವು ಕ್ರೈಸ್ತರಾಗಿ ಈ ನೊವೇನ ಮಾಡಬೇಕು, ನಾವು ಕ್ರೈಸ್ತರಾದ ಮೇಲೆ ಬೈಬಲ್ ಓದಬೇಕು, ನಾವು ಕ್ರೈಸ್ತರಾದ ಮೇಲೆ ಇದು ಮಾಡಬೇಕು, ಅದು ಮಾಡಬೇಕು. ಈ ರೀತಿ 108 ಪ್ರಪಂಚದಲ್ಲಿ ಇವತ್ತು ಏನೆಲ್ಲ ಕಾಣ್ತಾ ಇದೆಯೋ, ನಾವು ನೋಡ್ತಾ ಇದ್ದೀವೋ, ಇದೆಲ್ಲ ನಾವು ಮಾಡಬೇಕು. ನಾವು ಕ್ರೈಸ್ತರಾದ ಮೇಲೆ ದೊಡ್ಡ ಚರ್ಚ್ ಕಟ್ಟಬೇಕು, ನಾವು ಕ್ರೈಸ್ತರು ಅಂದಮೇಲೆ ದೊಡ್ಡ ಸ್ಟ್ಯಾಚ್ಯೂ ತಂದಿಡಬೇಕು, ನಾವು ಕ್ರೈಸ್ತರು ಅಂದಮೇಲೆ ಇದು ಆಗಬೇಕು, ಅದಾಗಬೇಕು. ಈ ರೀತಿ 108 ಆಲೋಚನೆಗಳನ್ನ ನಾವು ಮಾಡ್ತೀವಿ, ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಬಟ್ ದೇವರ ಆಲೋಚನೆ ಏನು? ನಮ್ಮನ್ನು ದೇವರು ಕರೆದಿದ್ದಾರೆ ಅಲ್ವಾ? ಶುಭ ಸಂದೇಶದ ಮುಖಾಂತರ ನಮ್ಮನ್ನು ಕರೆದಿದ್ದಾರೆ. ದೀಕ್ಷಾ ಸ್ನಾನವನ್ನು ಕೊಟ್ಟು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾವೀಗ ದೇವರ ಸ್ವಂತ ಜನ, ಕ್ರೈಸ್ತರು ಅಂತ ನಾವು ಗುರುತಿಸಲ್ಪಟ್ಟಿದ್ದೀವಿ, ನಾವು ನಂಬಿದ್ದೀವಿ. ಹಾಗಾದರೆ ಯಾತಕ್ಕಾಗಿ? ಫಾರ್ ವಾಟ್? ವಾಟ್ ಇಸ್ ದ್ಯಾಟ್ ಪರ್ಪಸ್? ವಾಟ್ ಇಸ್ ದ ಏಮ್? ಆ ಆಲೋಚನೆ ಏನು? ಇದು ಆಲೋಚನೆ. He destined us. He destined us for adoption as his children. ಎಂಥ ದೊಡ್ಡ ಅದ್ಭುತ ಗೊತ್ತೇ ಇದು. ಇದು ಸಾಧಾರಣ ಅಲ್ಲ. ಆ್ಯಂಡ್ ಇದು ನಾವು ಥಿಂಕ್ ಮಾಡುವಾಗ ನಾನು ಯೋಗ್ಯ ಅಲ್ಲ, ಇನ್ನೊಬ್ಬರ ಬಗ್ಗೆ ಹೇಳೋಕೆ ನನಗೆ ಗೊತ್ತಿಲ್ಲ. ಬಟ್ ನಿಜವಾಗಲೂ ಬೈಬಲ್ ಪ್ರಕಾರ ಮಾನವರೆಲ್ಲರೂ ಪಾಪಿಗಳೇ. ನಾವು ಯಾರೂ ಯೋಗ್ಯರಲ್ಲ, ಒಬ್ಬರು ಯೋಗ್ಯರಲ್ಲ, ಆ ಯೋಗ್ಯತೆ ಒಬ್ಬರಲ್ಲೂ ಇಲ್ಲ. ಬಟ್ ಗಾಡ್ ಡೆಸ್ಟಿನ್, ಗಾಡ್ ಪ್ಲಾನ್ಡ್, ಮೊದಲೇ ಆಲೋಚನೆ ಮಾಡಿದರು, ಪ್ಲ್ಯಾನ್ ಮಾಡಿದರು. ಹಿ ಪ್ರಿಡೆಸ್ಟಿನ್ ಅಸ್ ಫಾರ್ ಅಡಾಪ್ಷನ್ ಆಸ್ ಹಿಸ್ ಚಿಲ್ಡ್ರನ್ ಥ್ರೂ ಜೀಸಸ್ ಕ್ರೈಸ್ಟ್ ಅಕಾರ್ಡಿಂಗ್ ಟು ದ ಗುಡ್ ಪ್ಲೆಷರ್ ಆಫ್ ಹಿಸ್ ವಿಲ್. ಅವರ ಒಂದು ಇಚ್ಛೆ ಪ್ರಕಾರ, ಅವರ ಸ್ವಂತ ತೀರ್ಮಾನದ ಪ್ರಕಾರ ಅವರು ಆಸೆ ಪಟ್ಟು ನನ್ನನ್ನು ದೇವರು ಏನಾಗಬೇಕು ಅಂತ ಆಸೆ ಮಾಡಿಕೊಂಡ್ರು. ಹಾಗಾದ್ರೆ ದೇವರ ಆಸೆ ಏನಾಗಿತ್ತು? ನಾನು ದೇವರ ದತ್ತು ಮಗನಾಗಿ ಅವರ ಸನ್ನಿಧಿಯಲ್ಲಿ ಬದುಕಬೇಕು. ನಾನು ಏನಾಗಿ ಬದುಕಬೇಕಂತೆ? ದೇವರ ದತ್ತು ಮಗ. ದತ್ತು ಮಗ ಆದರೂ ಕೂಡ ಇಸ್ ಓನ್ ಸನ್. ಯೇಸುಕ್ರಿಸ್ತನ ಮುಖಾಂತರ ನನ್ನನ್ನು ದೇವರು ದತ್ತು ಮಗನಾಗಿ ನಮ್ಮೊಬ್ಬೊಬ್ಬರನ್ನು ದತ್ತು ತೆಗೆದುಕೊಂಡು ಅವರ ಸನ್ನಿಧಿಯಲ್ಲಿ ಅವರ ಮಕ್ಕಳಾಗಿ ಆ ಸ್ವರ್ಗ ರಾಜ್ಯದಲ್ಲಿ ಅವರ ಮನೆಯಲ್ಲಿ ಇರಿಸ್ಕೋಬೇಕು. ಅದೇ ದೇವರ ಹೃದಯದಲ್ಲಿದ್ದ ಆಸೆ. ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ನಾವು ಪ್ರತಿಯೊಬ್ಬರೂ ಕೂಡ ತನ್ನ ಏಕೈಕ ಪುತ್ರನ ಅನುರೂಪಿಗಳಾಗಬೇಕು. ಗಾಡ್ ವಾಂಟ್ಸ್ ಯು ಆ್ಯಂಡ್ ಮೀ to be like his son Jesus Christ.
ದೇವರ ಏಕೈಕ ಪುತ್ರನ ಹಾಗೆ ನಾವು ಆಗಬೇಕು. ಇದು ದೇವರ ಮೈಂಡಲ್ಲಿ ಇದ್ದಿದ್ದು, ದೇವರ ಡ್ರೀಮ್ ಅದು. ಈಗ ಅದಕ್ಕೆ ಒಂದು ಬ್ಲೂ ಪ್ರಿಂಟ್ ಬೇಕಾ? ಈಗ ದೇವರ ಪ್ಲ್ಯಾನಲ್ಲಿದೆ ಇದು. ಇದಕ್ಕೆ ಒಂದು ನಕ್ಷೆ ಬೇಕು, ಒಂದು ಬ್ಲೂ ಪ್ರಿಂಟ್. ಆ ಬ್ಲೂ ಪ್ರಿಂಟ್ ಎಲ್ಲಿದೆ? ಆ ಬ್ಲೂ ಪ್ರಿಂಟ್ ಏನು ಗೊತ್ತಾ? ಶುಭ ಸಂದೇಶ. ಗಾಸ್ಪಲ್ ರಿವೀಲ್ಸ್ ಆರ್ ದ ವರ್ಡ್ ಆಫ್ ಗಾಡ್ ರಿವೀಲ್ಸ್. ಈ ಶುಭ ಸಂದೇಶ ಏನು ಮಾಡುತ್ತೆ ಗೊತ್ತಾ? ಶುಭ ಸಂದೇಶ ಈ ಬ್ಲೂ ಪ್ರಿಂಟ್ ನಮಗೆ ತೋರಿಸುತ್ತೆ. Gospel will show this blueprint to us. What you are going to become. That means gospel gives you the hope. That blueprint gives the hope. ಈಗ ಮೈಂಡಲ್ಲಿದೆ, ಈಗ ಅಪ್ಪನ ಮೈಂಡಲ್ಲಿದೆ ಮನೆ ಕಟ್ಟಬೇಕು ಅಂತ. ಮಕ್ಕಳಿಗೆ ಗೊತ್ತಿಲ್ಲ. ಈಗ ಅಪ್ಪ ಹೋಗ್ಬಿಟ್ಟು ಏನು ಮಾಡ್ತಾನೆ? ಬ್ಲೂ ಪ್ರಿಂಟ್ ತಗೊಂಡು ಬಂದು ಮನೇಲಿ ಎಲ್ಲರನ್ನು ಡೈನಿಂಗ್ ಟೇಬಲ್ ಹತ್ರ ಕರೆದು ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಅಂತ ತೋರಿಸ್ತಾನೆ. ಖುಷಿಯಾಗುತ್ತೆ. ಇವತ್ತಿನ ಬ್ಲೂ ಪ್ರಿಂಟ್ ಎಲ್ಲ ನೋಡುವಾಗ ಬ್ಲೂ ಪ್ರಿಂಟ್ ಅಲ್ಲ, ಡಿಜಿಟಲ್ ಪ್ರಿಂಟಿಂಗ್, 3 ಡೈಮೆನ್ಷನಲ್ ಪ್ರಿಂಟ್ ನಮಗೆ ಸಿಗುತ್ತೆ. ಮನೆ ಹೇಗೆ ಬರುತ್ತೆ ಅಂತ ಪೂರ್ತಿ ಪಿಕ್ಚರೇ ನಮಗೆ ನೋಡ್ಬೋದು. ಸೊ ಗಾಸ್ಪಲ್ ರಿವೀಲ್ಸ್ ಇನ್ ದ್ಯಾಟ್ ವೇ. ಸುಮ್ಮನೆ ಗೆರೆ ಮಾತ್ರ ಅಲ್ಲ, ಪೂರ್ತಿ ಬಿಲ್ಡಿಂಗ್ ಫಿನಿಶ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಕೆಲವು ಕಡೆ ಚಿತ್ರ ಹಾಕಿರ್ತಾರಲ್ವಾ. ಕೆಲವು ಕಡೆ ಕೆಲವೊಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಚರ್ಚ್ ಕಟ್ಟಬೇಕಾದ್ರೆ ಹೊರಗಡೆ ಒಂದು ದೊಡ್ಡ ಚಿತ್ರ ಹಾಕಿರ್ತಾರೆ, ಇದು ಕಟ್ಟಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ. ನೋಡಿದ್ದೀರಾ? ನೀವು ಹಾಗೆ ತಗೊಂಡಿದ್ದೀರಾ? ನಿಮ್ಮ ಮನೆ ಕಟ್ಟಬೇಕಾದ್ರೆ ಸಿಕ್ಕಿದೆಯಾ ಆ ಥರ ಪ್ರಿಂಟ್? ಸಿಕ್ಕಿಲ್ವಾ? ಸಿಕ್ಕಿಲ್ಲ. ನೋಡಿದ್ದೀರಾ ಹೋಗ್ಲೇ? ನೋಡಿದ್ದೀರಿ. ಓಕೆ. ಸೊ ಸ್ವರ್ಗದಲ್ಲಿ ನಾನು ಏನಾಗಿರ್ತೀನೋ ಒಂದು ಬ್ಲೂ ಪ್ರಿಂಟ್ ಯಾರು ಕೊಡ್ತಾರೆ? ಅದು ದೇವರೇ ಕೊಡ್ತಾರೆ. ಯು ಡೋಂಟ್ ನೀಡ್ ಟು ಡಿಸೈನ್ ದ ಬ್ಲೂ ಪ್ರಿಂಟ್ ಬಿಕಾಸ್ ಇಟ್ಸ್ ನಾಟ್ ಯುವರ್ ಹೌಸ್. ಯು ಆರ್ ನಾಟ್ ಗೋಯಿಂಗ್ ಟು ಬಿಲ್ಡ್ ಗಾಡ್ಸ್ ಹೌಸ್. ಗಾಡ್ ವಿಲ್ ಬಿಲ್ಡ್. ದೇವ್ರ ಮನೆ ದೇವ್ರು ಕಟ್ಕೊಳ್ತಾರೆ. ಆದರೆ ಅದರಿಂದ ದೇವರು ಅದಕ್ಕೆ ಬ್ಲೂ ಪ್ರಿಂಟ್ ಕೊಡ್ತಾರೆ. ಈಗ ಈ ಬ್ಲೂ ಪ್ರಿಂಟ್ ನಿಮಗೆ ಸಿಕ್ಕಿದ್ರೆ ಮಾತ್ರನೇ ನಿಮಗೆ ಸಂತೋಷ ಪಡಲಿಕ್ಕಾಗತ್ತೆ. ಶುಭ ಸಂದೇಶ, ದೇವರ ವಾಕ್ಯ ನಮಗೇನು ಕೊಡುತ್ತೆ? ಭರವಸೆ. ದಿಸ್ ಹೋಪ್. ಇದ್ರದ್ದು ನಿರೀಕ್ಷೆ ಕೊಡುತ್ತೆ ನಮಗೆ. ಹೋಪ್. ನಾವು ಕ್ರೈಸ್ತರು ಎಷ್ಟೋ ದೇವರ ವಾಕ್ಯಗಳನ್ನ ಆಲಿಸ್ತಾನೆ ಇದ್ದೀವಿ. ಹೌ ಮೆನಿ ಆಫ್ ಯು ಹ್ಯಾವ್ ದಟ್ ಹೋಪ್ ಇನ್ ಯು? ಕೈ ಎತ್ತೋದು ಬೇಡ, ತಲೆ ಎತ್ತೋದು ಬೇಡ. ನಿಮ್ಮ ಒಳಗಡೆ ಇದ್ದರೆ ಸಂತೋಷಪಟ್ಟು ದೇವರಿಗೆ ಸ್ತೋತ್ರ ಹೇಳಿ. ಇಲ್ಲದೆ ಇದ್ದರೆ ಕಮ್ ಟು ದ ಗಾಸ್ಪಲ್. ಶುಭ ಸಂದೇಶವನ್ನು ಆಲಿಸಲಿಕ್ಕೆ ಬನ್ನಿರಿ, ಅಥವಾ ಆಲಿಸಲಿಕ್ಕೆ ಹೋಗಿರಿ. ಹೋಗಿ ಆಲಿಸಿ, ಬಂದು ಆಲಿಸಿ, ಎರಡೂ ಮಾಡ್ಬೋದು. ಇಲ್ಲ ಮನೆಯಲ್ಲೇ ಕುತ್ಕೊಂಡು ಆಲಿಸಿ. ಬೈಬಲ್ ವಾಕ್ಯ ಇದೆ, ಕೂತ್ಕೊಳ್ಳಿ. ಯೂಟ್ಯೂಬಲ್ಲೆಲ್ಲಾದರೂ ಸಿಕ್ಕಿದ್ರೆ ಭಾಗ್ಯವಂತರು. ದೇವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ ಇವತ್ತು ಗಾಸ್ಪಲ್ ಕೇಳಲಿಕ್ಕೆ. ಮನೇಲಿ ಕುತ್ಕೊಂಡು ಆಡಿಯೋದಲ್ಲೂ ಕೇಳ್ಬೋದು, ವಿಡಿಯೋದಲ್ಲೂ ಕೇಳ್ಬೋದು. ಎಷ್ಟು ಅವಕಾಶಗಳಿದೆ ಅಲ್ವಾ? ಸೊ ಎರಡೂ ಕೇಳಲಿಕ್ಕೆ ಇಷ್ಟ ಇಲ್ಲ ಅಂದರೆ ಬೈಬಲ್ ಓದ್ಬೋದು, ಹೋಗಿ ಕುತ್ಕೊಂಡು ಕೇಳ್ಬೋದು. ಬೇಕಾದಷ್ಟು ಅವಕಾಶಗಳು ದೇವರು ನಮಗೆ ಈ ಬ್ಲೂ ಪ್ರಿಂಟನ್ನು ಸ್ಟಡಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಶುಭ ಸಂದೇಶವನ್ನು ಆಲಿಸುವಾಗ ಇದರಿಂದ ನಮ್ಮ ಒಳಗಡೆ ಏನು ಬರುತ್ತೆ ಕೇಳಿದರೆ, ಮುಂದೆ ನೀವೇನು ಆಗ್ತಿರೋ ಸ್ವರ್ಗದಲ್ಲಿ, ನೀವು ಹೇಗೆ ಬದುಕ್ತಿರೋ ಆ ಬದುಕನ್ನು ಇಲ್ಲಿ ನಿಮಗೆ ಯಾವ ರೀತಿ ಒಂದು ಡಿಜಿಟಲ್ ಪಿಕ್ಚರ್ ತೆಗೆದು ನಿಮಗೆ ಕೊಟ್ಟಾಗ ಮನೆ ಹೀಗೇ ಇರುತ್ತೆ ಅಂತ ಅದರದ್ದೊಂದು 3D ವ್ಯೂ ಕಂಪ್ಯೂಟ್ರಲ್ಲಿ ಕೆಲವು ಟೈಮ್ ನಿಮಗೆ ಕೆಲವರು ಹಾಕಿ ತೋರಿಸ್ಬೋದು. ಮನೆ ಒಳಗಡೆ ಹೇಗೆ ಎಂಟ್ರೆನ್ಸ್ ಹೀಗಿರುತ್ತೆ, ಹೀಗೆ ತಿರುಗುತ್ತೆ, ಬಿಲ್ಡಿಂಗ್ ತಿರುಗುತ್ತೆ, ಗೇಟಿಂಗ್ ಓಪನ್ ಆಗುತ್ತೆ, ಡೋರ್ ಇಲ್ಲಿರುತ್ತೆ, ಟೈಲ್ಸ್ ಇದೇ ಕಲರ್ ಇರುತ್ತೆ, ಬೆಡ್ರೂಮ್ ಇಷ್ಟು ದೊಡ್ಡದಿರುತ್ತೆ, ಸೊ ಸ್ಟೇರ್ ಕೇಸ್ ಹೀಗಿರುತ್ತೆ. ಸಿ ಎವ್ರಿಥಿಂಗ್ ಯು ಕ್ಯಾನ್ ಸಿ ಬಿಫೋರ್ ಇಟ್ ಹ್ಯಾಪನ್ಸ್. ಯು ಕ್ಯಾನ್ ಸಿ. ಇವತ್ತಿನ ಟೆಕ್ನಾಲಜಿಯಲ್ಲಿ ನಮ್ಗೆ ಅದನ್ನು ನೋಡ್ಬೋದು. ಹಿಂದೆಲ್ಲ ಏನು ನೋಡಲಿಕ್ಕಿಲ್ಲ, ಗೆರೆ ಮಾತ್ರ ಕಾಣಿಸ್ತಾ ಇತ್ತು, ಗೆರೆಯಲ್ಲಿ ನೋಡ್ಕೋಬೇಕಾಗಿತ್ತು. ಬಟ್ ಗಾಡ್ಸ್ ಟೆಕ್ನಾಲಜಿ ಈಸ್ ವೆರಿ ಇಂಪ್ರೂವ್ಡ್. ಓಕೆ, ಓಲ್ಡ್ ಟೆಕ್ನಾಲಜಿ ಅಲ್ಲ. ಇಲ್ಲಿ ನಿಮಗೆ ಈ ಗಾಸ್ಪಲ್ ಮುಖಾಂತರ ಏನು ಕಾಣಿಸುತ್ತೆ ಕೇಳಿದರೆ, ಯು ಕ್ಯಾನ್ ಸಿ ಹೂ ಯು ಆರ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನೀನೇನಾಗಿದೆಯಾ.
ನಿನಗೆ ಏನೆಲ್ಲ ಇದೆ, ಈ ಮನೆಯೊಳಗಡೆ ಎಲ್ಲೆಲ್ಲಿ ಗೋಲ್ಡ್ ಇದೆ ನಮಗೆ ಗೊತ್ತಿಲ್ಲ, ಈಗ ಹೊಡೆದು ನೋಡಿದ್ರೆ ಗೊತ್ತಾಗ್ಬೋದು. ಸೊ ಬಟ್ ನೀನೀಗ ಶುಭ ಸಂದೇಶದ ಮುಖಾಂತರ ಸ್ವರ್ಗ ರಾಜ್ಯದಲ್ಲಿ ಇರತಕ್ಕಂಥ ಗೋಲ್ಡನ್ ಲೈಫ್ ನಿನಗೆ ಕಾಣಿಸುತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಗೋಲ್ಡನ್ ಲೈಫ್. ನಾವು ಗೋಲ್ಡನ್ ಲೈಫ್ ನೋಡಿದ ಮೇಲೆ ಮತ್ತೆ ನಾವು ಈ ಲೋಕದ ಈ ಕಸ ಕಡ್ಡಿ ತಿನ್ನಕ್ಕೆ ಬರಲ್ಲ. ನಮಗೆ ಇದು ಕಾಣಿಸ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ಸಿ ದಿಸ್ ಗೋಲ್ಡನ್ ಲೈಫ್, ದಿಸ್ ಪ್ರೆಷಸ್ ಲೈಫ್ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಫಾರ್ ಅಸ್. ಬಿಫೋರ್ ಕ್ರಿಯೇಟಿಂಗ್ ಯು, ಹಿ ಕ್ರಿಯೇಟೆಡ್ ದಟ್ ಬ್ಯೂಟಿಫುಲ್ ಥಿಂಗ್, ದಟ್ ಬ್ಯೂಟಿಫುಲ್ ಲೈಫ್, ದಟ್ ಅಡಾಪ್ಷನ್. ಆ ದತ್ತು ತೆಗೆದುಕೊಂಡು ಪುತ್ರನ ಅನುರೂಪಿಯಾಗಿ ಮಾಡುವಂಥದ್ದು, ಮತ್ತು ಆ ದೇವರ ಮನೆ, ಆ ಸ್ವರ್ಗ ರಾಜ್ಯ, ದೇವರೇ ಕಟ್ಟಿದಂಥ, ದೇವರೇ ಅಡಿಪಾಯ ಹಾಕಿ ದೇವರೇ ಕಟ್ಟಿದಂಥ ಆ ಸ್ವರ್ಗದ ಮನೆ, ಪರಲೋಕ ರಾಜ್ಯ, ಇದು ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ, ನಮಗೆ ಕಾಣ್ತಾ ಇಲ್ಲ. ಅದರಿಂದನೇ ನಾವು ನಮ್ಮ ಮನೆ ಕಟ್ಕೊಂಡು ಆರಾಮಾಗಿರಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇರೋದು. ನಮ್ಗೆ ಆ ಮನೆ ಕಾಣಿಸಿದ್ರೆ, ನಿಜವಾಗ್ಲೂ ನಿಮ್ಗೆ ಆ ಮನೆ ಕಾಣಿಸಿದ್ರೆ ಇವತ್ತೇ ಮನೆ ಬಿಟ್ಟು ಓಡೋಗ್ಬಿಡ್ತೀರಿ. ಎಸ್, ಅದು ಹೇಗೆ ಅಂತೆಲ್ಲ ಕೇಳಬೇಡಿ. ಅದು ನಿಮಗೆ ಹೇಳಬೇಕಂದ್ರೆ ತುಂಬ ಟೈಮ್ ಬೇಕಾಗತ್ತೆ. ಯಾಕಂದ್ರೆ ನಿಮ್ಮನ್ನು ಓಡಿಸೋ ತನಕನೂ ನಾನು ಹೇಳಬೇಕಾಗತ್ತೆ. ಸೊ ದಟ್ ಈಸ್ ಅವರ್ ಟಾರ್ಗೆಟ್, ಓಡಿಸ್ಬೇಕು ಅಂತ. ಅಷ್ಟೊಳಗಡೆ ನೀವೇ ನಮ್ಮನ್ನು ಓಡಿಸ್ಬಿಡ್ತೀರೇನೋ, ಪರವಾಗಿಲ್ಲ, ನೀವು ಓಡಿಸಿದ್ರು ನಾವು ಓಡ್ತೀವಿ. ವಿ ಆರ್ ರೆಡಿ ಟು ರನ್. ಅದು ಹೇಗೂ ನಮಗೆ ಗೊತ್ತು ನಮ್ಮನ್ನು ಓಡಿಸ್ತಾರಂತ. ಸೊ ಪರವಾಗಿಲ್ಲ, ಎಲ್ಲ ಓಡಿದ್ರು ವಿ ನೋ ಅವರ್ ಡೆಸ್ಟಿನೇಷನ್, ವೇರ್ ವಿ ವಿಲ್ ರೀಚ್. ಸೊ ವಿ ಆರ್ ರೆಡಿ ಟು ರನ್ ದ ರೇಸ್ ಸೊ ದಟ್ ಯು ವಿಲ್ ವಿನ್ ದ ಪ್ರೈಸ್. ಪೌಲರು ಹೇಳ್ತಾರಲ್ವ, ನಾನು ಸುಮ್ಮನೆ ಓಡ್ತಾ ಇಲ್ಲ, ಎಲ್ಲ ಕಡೆಯಿಂದ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ನನಗೆ. ನೀವು ಏನು ತಿಳ್ಕೊಂಡಿದ್ದೀರಾ? ನನ್ನನ್ನು ಇಲ್ಲಿಂದ ಅಲ್ಲಿಗೆ ಓಡಿಸ್ತಾರೆ, ಅಲ್ಲಿಂದ ಅಲ್ಲಿಗೆ ಓಡಿಸ್ತಾರೆ, ನಾನು ಸುಮ್ಮನೆ ಓಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಐ ಆಮ್ ರನ್ನಿಂಗ್ ದಿಸ್ ರೇಸ್ ಟು ವಿನ್ ದ ಪ್ರೈಸ್. ದಟ್ ಈಸ್ ಮೈ ಏಮ್. ಅದರಿಂದ ಸುಮ್ಮನೆ ಹುಚ್ಚರ ಥರ ಓಡ್ತಾ ಇಲ್ಲ. ಸೊ ಐ ಹ್ಯಾವ್ ಎ ಪರ್ಪಸ್, ಐ ಹ್ಯಾವ್ ಎ ಗೋಲ್. ಸೊ ಟುವರ್ಡ್ಸ್ ದ್ಯಾಟ್ ಗೋಲ್ ಐ ಆಮ್ ಮೂವಿಂಗ್. ನಿಮಗೆ ನೋಡುವಾಗ ಬೇರೆ ಥರ ಅನ್ನಿಸ್ಬೋದು ಅಂತ ಪೌಲರು ಹೇಳ್ತಾರೆ. ಸೊ ಈ ಓಟ ಪೌಲರಿಗೆ ಮಾತ್ರ ಅಲ್ಲ, ಎವ್ರಿ ಒನ್ ಆಫ್ ಅಸ್, ಪ್ರತಿಯೊಬ್ಬರಿಗೂ. ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ನಾವು ಈಗ ಭಾಳ ಡೀಸೆಂಟಾಗಿ ಬದುಕ್ತಾ ಇದ್ವಿ. ಯಾಕೆ ಅಂದರೆ ನಾವು ಕ್ರೈಸ್ತ ಜೀವನ ಜೀವಿಸ್ತಾ ಇರೋದ್ರಿಂದ ಭಾಳ ಡೀಸೆಂಟಾಗಿ ಬದುಕ್ತಾ ಇರೋದು. ಲೋಕದ ಪಾಲಿಗೆ ನಾವು ಹುಚ್ಚರ ಥರ ಕಾಣ್ತಾ ಇದ್ದೀವ, ಭಾಳ ಡೀಸೆಂಟಾಗಿ ಕಾಣ್ತಾ ಇದ್ದೀವ? ಡೀಸೆಂಟ್ ಅಂದರೆ ನಾವು ಲೋಕದ ಜೀವನ ಜೀವಿಸ್ತಾ ಇದ್ದೀವಿ, ಅದಕ್ಕೆ ನಾವು ಅವ್ರ ಥರನೇ ಪರವಾಗಿಲ್ಲ ಅಂತ ಕಾಣಿಸ್ತಾ ಇದ್ದೀವಿ. ಆದರೆ ಲೋಕ ನಮ್ಮನ್ನು ನೋಡುವಾಗ ಇವ್ರು ಯಾಕೆ ಹೀಗೆ ಬದುಕ್ತಾರೆ ಹುಚ್ಚುಚ್ಚುರ ಥರ ಅಂತ ಹೇಳಲಿಕ್ಕಾದರೆ ನೀವು ಭಾಗ್ಯವಂತರು. ಹುಚ್ಚುಚ್ಚುರ ಥರ ಏನೋ ಮಾಡಿ ಅಲ್ಲ, ಈ ಬ್ಲೂ ಪ್ರಿಂಟ್ ನೋಡಿ ಬದುಕಿ ಅಲ್ವಾ? ಸೊ ಈ ಬ್ಲೂ ಪ್ರಿಂಟ್, ಬಿಲ್ಡಿಂಗ್ ಕಟ್ಟಲಿಕ್ಕೆ ಬೇಕಾದ ಬ್ಲೂ ಪ್ರಿಂಟ್ ಯಾವುದರಿಂದ ಬರುತ್ತೆ? ಶುಭ ಸಂದೇಶ, ದೇವರ ವಾಕ್ಯ. ರೋಮನ್ಸ್ 1:17 ನಮಗೆ ಹೇಳುತ್ತೆ, ದಿಸ್ ಗಾಸ್ಪಲ್, ಈ ಶುಭ ಸಂದೇಶ ಏನನ್ನು ನಮಗೆ ನಮ್ಮೊಳಗಡೆ ತಿಳಿಸ್ಕೊಡುತ್ತೆ. ವಾಟ್ ಇಟ್ ಟೀಚಸ್ ಆರ್ ರಿವೀಲ್ಸ್ ಇನ್ ಅವರ್ ಹಾರ್ಟ್. ದೇವರ ವಾಕ್ಯ ನಾವು ಕೇಳಿಸ್ಕೊಳ್ಳೋದ್ರಿಂದ ಅದು ನಮ್ಮೊಳಗಡೆ ಏನು ಪ್ರಕಟ ಮಾಡಿಕೊಡುತ್ತೆ? ಇಟ್ ರಿವೀಲ್ಸ್ ಹೆವನ್ ಇನ್ ಯುವರ್ ಹಾರ್ಟ್. It reveals God in your heart. It reveals Jesus in your heart. It reveals the kingdom of God in your heart. The heavenly treasures in your heart. ನಮ್ಮ ಹೃದಯದಲ್ಲಿ ಏನನ್ನು ಪ್ರಕಟಪಡಿಸಿಕೊಡುತ್ತೆ? ಗಾಸ್ಪಲ್, ಶುಭ ಸಂದೇಶ ನಮ್ಮ ಹೃದಯದಲ್ಲಿ ಸ್ವರ್ಗ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ದೇವರು ಮಾನವನನ್ನು ಹೇಗೆ ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ ಎಂಬುದನ್ನು ಶುಭ ಸಂದೇಶವು ಪ್ರಕಟಿಸುತ್ತದೆ. ದೇವರು ಮಾನವನನ್ನು ಹೇಗೆ ತನ್ನ ಜೊತೆಯಲ್ಲಿ ಫ್ರೆಂಡ್ಲಿ ಆಗಿ ಹೆಗಲ ಮೇಲೆ ಕೈ ಹಾಕೊಂಡು, ಮಗ ಕ್ಲೋಸ್ ಆಗಿರೋ ಅಪ್ಪ ಮಗ ಹೆಗಲ ಮೇಲೆ ಕೈ ಹಾಕೊಂಡು ನಡೆಯುವ ಹಾಗೆ, ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಹೆಗಲ ಮೇಲೆ ಕೈ ಹಾಕೊಂಡು ನಡೆಯುವ ಹಾಗೆ ದೇವರು ನನ್ನನ್ನು ಹೇಗೆ ಆ ರೀತಿಯಲ್ಲಿ ಇರಿಸ್ಕೊಳ್ತಾರೆ ಎಂಬುದನ್ನು ನನಗೆ ಪಿಕ್ಚರ್ ತೋರಿಸ್ಕೊಡೋದು ಯಾರು? ಶುಭ ಸಂದೇಶ. ಯಾರು ಹೆಗಲ ಮೇಲೆ ಕೈ ಹಾಕೊಳ್ತಾರೆ? ನಂದು ದೇವರು, ಮನುಷ್ಯ ಅಲ್ಲ. ಯಾರು ಹೆಗಲ ಮೇಲೆ ಕೈ ಹಾಕೊಳ್ಳೋದು? ದೇವರು ನನ್ನ ಹೆಗಲ ಮೇಲೆ ಕೈ ಹಾಕೊಳ್ತಾರೆ. ದೇವರೇ ನನ್ನಂಥ ಒಬ್ಬ ಪಾಪಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಡೀತಾ ಇದ್ದಾರೆ ಅಂದಾಗ, ಆ ಫ್ರೆಂಡ್ಶಿಪ್ಪಲ್ಲಿ ನನ್ನ ಜೊತೆಗೆ ದೇವರಿದ್ದಾರೆ ಅಂತ ನನಗೆ ಕಾಣಿಸಿದಾಗ, ಈ ಲೋಕದಲ್ಲಿರುವ ಎಲ್ಲ ಫ್ರೆಂಡ್ಶಿಪ್ಪು ಕಸವಾಗುತ್ತೆ, ಕಸ ಅನಿಸುತ್ತೆ. ಎಲ್ಲ ಸಂಬಂಧಗಳು ಶೂನ್ಯ ಅನಿಸುತ್ತೆ. ಮಾತ್ರ ಅಲ್ಲ, ನನಗೆ ಯಾರೂ ಫ್ರೆಂಡ್ಸೇ ಇಲ್ಲ ಅನ್ನೋ ಕೊರಗು ಹೋಗುತ್ತೆ. ಸಿ ದ ಪವರ್ ಆಫ್ ದ ಗಾಸ್ಪಲ್. ನನಗೆ ಅಪ್ಪನೇ ಇಲ್ಲ, ಆ ಕೊರಗು ಹೋಗುತ್ತೆ. ನನಗೆ ಅಮ್ಮನೇ ಇಲ್ಲ, ನನಗೆ ಜೀವನ ಸಂಗಾತಿನೇ ಇಲ್ಲ, ನನಗೆ ಯಾರೂ ಇಲ್ಲ, ಐ ಆಮ್ ಅಲೋನ್. ಈ ಲೋನ್ಲಿನೆಸ್ ತೆಗೆದು ಹಾಕುತ್ತೆ. ವೆನ್ ದಿಸ್ ಈಸ್ ರಿವೀಲ್ಡ್ ಇನ್ ಯುವರ್ ಹಾರ್ಟ್, ದಟ್ ಗಾಡ್ ಈಸ್ ಮೈ ಡ್ಯಾಡಿ, ಗಾಡ್ ಈಸ್ ಮೈ ಫ್ರೆಂಡ್. ಈ ಒಂದು
ಪ್ರಕಟಣೆ, ಅರಿವು ನಮ್ಮ ಒಳಗಡೆ ಈ ಶುಭ ಸಂದೇಶದ ಮುಖಾಂತರ ಅನುಭವ ಆದಾಗ ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಲೋಕದಲ್ಲಿ ಯಾರೋ ಇರಬೇಕು ನಮ್ಮ ಜೊತೆಗೆ, ಇದೆಲ್ಲ ನಮ್ಗೆ ಅನಿಸೋದಿಲ್ಲ. ಈಗ ನಮ್ಗೆ ಅನಿಸುತ್ತೆ, ಯಾಕೆ ಕೇಳಿದರೆ ನಮಗೆ ಒಳಗಡೆ ಈ ಪಿಕ್ಚರ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಸುಮ್ಮನೆ ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಒಂದಿಷ್ಟು ವಾಕ್ಯಗಳನ್ನ ಕಲ್ತ್ಕೊಂಡು ವಾಕ್ಯಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಅಟ್ ದ ಎಂಡ್ ಇಟ್ ಈಸ್ ಗುಡ್ ಫಾರ್ ನಥಿಂಗ್. ಏನು ಪ್ರಯೋಜನ ಏನಿಲ್ಲ. ಪ್ರಯೋಜನ ಆಗಬೇಕಾದ್ರೆ ಆ ಬ್ಲೂ ಪ್ರಿಂಟ್ ನೋಡಬೇಕು. ಆ ಡಿಜಿಟಲ್ ಪಿಕ್ಚರ್ ಇದೆಯಲ್ಲ ಅದು ನೋಡಬೇಕು. ಆ 3D ಪಿಕ್ಚರ್ ಇದೆಯಲ್ಲ ಅದನ್ನು ನೋಡಬೇಕು. 3D ನಮಗೆ ಪೂರ್ತಿ ಗೊತ್ತಾಗುತ್ತೆ, ಕ್ಲೀನಾಗಿ ಕಾಣಿಸುತ್ತೆ. ಬಟ್ ವಿ ಕಾಂಟ್ ಎಂಟರ್, ಯಾಕೆಂದರೆ ಇನ್ನೂ ಫಿನಿಶ್ ಆಗಿಲ್ಲ, ಚಿತ್ರ ಮಾತ್ರ ಇದೆ. ಹಾಗೆ ಈ ಗಾಸ್ಪೆಲ್ ನಮಗೇನು ಕೊಡುತ್ತೆ ಕೇಳಿದರೆ, ದ್ಯಾಟ್ ಹೋಪ್ ಆಫ್ ಹೋಮ್. ವಾಟ್ ಗಾಸ್ಪೆಲ್ ಗಿವ್ಸ್? ಹೋಪ್ ಆಫ್ ಹೆವೆನ್ಲಿ ಹೋಮ್ created by God. Hope of becoming like God's only son. ದೇವರ ಏಕೈಕ ಪುತ್ರ. ಈ ದೇವರ ಏಕೈಕ ಪುತ್ರ ಹೇಗಿರ್ತಾರೆ ನಮಗೆ ಗೊತ್ತಿಲ್ಲ. ಸೊ ಅವ್ರು ಇಲ್ಲಿ ಬಂದು ನಿಂತು ತೋರಿಸಿದ್ರು, ನಾನು ಹೀಗೆ ಇರ್ತೀನಿ ಅಂತ. ಸೊ ಅಟ್ಲೀಸ್ಟ್ ವಿ ಕ್ಯಾನ್ ಇಮ್ಯಾಜಿನ್. ಅವತ್ತಿದ್ರು, ಈಗಿಲ್ಲಲ್ಲ. ಡೋಂಟ್ ವರಿ, ಈಗ ಗಾಸ್ಪೆಲ್ ಇದೆ. ದ ಸೇಮ್ ವರ್ಡ್ ಓನ್ಲಿ ಬಿಕೇಮ್ ಫ್ಲೆಶ್ ಆ್ಯಂಡ್ ಸೇಮ್ ವರ್ಡ್ ಇಸ್ ಸ್ಟಿಲ್ ದೇರ್. And same Holy Spirit also there. So we don't need statues to see Jesus. Word of God and Holy Spirit is more than sufficient to see the true Jesus. ನಿಜವಾದ ಯೇಸು ನೋಡ್ಲಿಕ್ಕೆ ನಮಗೆ ಯಾವುದು ಮೂರ್ತಿಗಳು ಬೇಕಾಗಿಲ್ಲ. ನಮಗೆ ದೇವರ ವಾಕ್ಯ ಮತ್ತು ಪವಿತ್ರ ಆತ್ಮ ಇದ್ದರೆ ಸಾಕು. ಆಗ ಏನಾಗುತ್ತೆ, ವಿ ಕ್ಯಾನ್ ಸಿ ದ ಪಿಕ್ಚರ್ ಆಫ್ ಜೀಸಸ್ ಇನ್ ಅವರ್ ಹಾರ್ಟ್. ಯೇಸುವಿನ ಚಿತ್ರ ನಮ್ಮ ಹೃದಯದಲ್ಲಿ ನೋಡಲಿಕ್ಕಾಗತ್ತೆ. ಅದನ್ನು ನೋಡಿ ಒನ್ ಡೇ ಐ ವಿಲ್ ಬಿ ಲೈಕ್ ದಿಸ್. ಒಂದು ದಿನ ನಾನು ಹೀಗೆ ಇರ್ತೀನಿ. ಎಲ್ಲಿ? ಇನ್ ಮೈ ಫಾದರ್ಸ್ ಹೌಸ್. ಫಾರ್ ಎವರ್ ಐ ವಿಲ್ ಬಿ ಲೈಕ್ ದಿಸ್ ಇನ್ ಮೈ ಫಾದರ್ಸ್ ಹೌಸ್. ಈ ಒಂದು ಪಿಕ್ಚರ್ ನಮ್ಮೊಳಗಡೆ ಯಾರು ಕೊಡ್ತಾರೆ? ಗಾಸ್ಪೆಲ್, ಶುಭ ಸಂದೇಶ. ಅದಕ್ಕೆ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಹೇಳ್ತಾರಲ್ವಾ, ಶುಭ ಸಂದೇಶವನ್ನು ಆಲಿಸಿದಾಗ ನೀವು ಪಡೆದುಕೊಂಡಂಥ ಒಂದು ಭರವಸೆಯನ್ನು ನೀವು ಕಳ್ಕೋಬೇಡಿ ಅಂತ ಒಂದು ವಾಕ್ಯ ಇದೆ. 122 ಇನ್ನು ನೀವು ವಿಶ್ವಾಸದಲ್ಲಿ ದೃಢವಾಗಿ ಮುನ್ನಡೆಯಬೇಕು. ಶುಭ ಸಂದೇಶವನ್ನು ಕೇಳಿದಾಗ ನೀವು ಹೊಂದಿದ ಭರವಸೆಯನ್ನು ಕಳೆದುಕೊಳ್ಳದಂತೆ ಜಾಗರೂಕರಾಗಿರಬೇಕು. ಎಸ್, ವೆರಿ ಗುಡ್ ಅಲ್ವಾ? ಅದೇ ವಾಕ್ಯ. You continue securely established and steadfast in faith without shifting from the hope promised by the gospel that you heard. ಶುಭ ಸಂದೇಶ ಆಲಿಸಿದಾಗ ನಮಗೇನು ಸಿಕ್ತು? ಹೋಪ್. ಏನು ಸಿಕ್ತು? ಹೋಪ್, ಭರವಸೆ. ಅಪ್ಪ ಈ ಒಂದು ಪಿಕ್ಚರ್ ಎಲ್ಲ ರೆಡಿ ಮಾಡಿ ತಂದು ಕೊಟ್ಟಾಗ ಮಕ್ಕಳಿಗೆ ಏನು ಸಿಕ್ತು? ಮನೆ ಸಿಕ್ತಾ? ಹೋಪ್ ಸಿಕ್ತಾ? ಹೋಪ್ ಸಿಕ್ತು. ನಮಗೆ ಇಷ್ಟೊಳ್ಳೆ ಮನೆ ಸಿಗುತ್ತಾ? ಒಂದು ಹೋಪ್ ಸಿಕ್ತು. ಹುಡುಗಿ ಫೋಟೋ ನೋಡಿದ ತಕ್ಷಣ ಏನು ಸಿಕ್ತು? ಹುಡುಗಿ ಸಿಕ್ಕಿದ್ಲಾ? ಹೋಪ್ ಆಫ್ ಮ್ಯಾರೇಜ್ ಸಿಕ್ತು. ನಾನು ಇವಳ ಜೊತೆಗ ಮದುವೆ ಆಗೋದು, ಇವನ ಜೊತೆಗ ಮದುವೆ ಆಗೋದು ಅಂತ ಒಂದು ಹೋಪ್ ಸಿಕ್ತು. ಮದುವೆ ಆದಮೇಲೆ ಹೋಪ್ಲೆಸ್ ಆಗ್ತೀವಿ. ಬಟ್ ದಿಸ್ ಹೋಪ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ಇದ್ಯಾವುದು ಡೂಪ್ಲಿಕೇಟ್ ಅಲ್ಲ. ದಿಸ್ ಹೋಪ್ ವಿಚ್ ಕಮ್ಸ್ ಫ್ರಮ್ ಹೆವೆನ್ ಥ್ರೂ ದ ಗಾಸ್ಪಲ್ ವಿಲ್ ನೆವರ್ ಡಿಸಪಾಯಿಂಟ್ ಯು. ಹುಡುಗಿ ಫೋಟೋ ಡಿಸಪಾಯಿಂಟ್ ಆಗ್ಬೋದು, ನೀವು ಪಿಕ್ಚರಲ್ಲಿ ನೋಡೋ ಬ್ಲೂ ಪ್ರಿಂಟು ಡಿಸಪಾಯಿಂಟ್ ಆಗ್ಬೋದು. ಯಾಕೆಂದರೆ ಅಪ್ಪ ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟು ಮಾರನೇ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರೆ, ನಮ್ಮಪ್ಪ ಡಿಸೈನ್ ಮಾಡ್ಕೊಂಡು ಬಂದಿದ್ರು ಬ್ರದರ್, ಒಳ್ಳೆ ಮನೆ ನೋಡಿ, ಈಗ ಫೋಟೋದಲ್ಲಿ ಅವರಿದ್ದಾರೆ ನೋಡಿ, ಅದಕ್ಕೆ ನಾವಿವಾಗ ಮನೆ ಕಟ್ಟೋಕ್ಕಾಗಿಲ್ಲ, ಅಡುಗೆ ಮನೆಯಲ್ಲೇ ಇದ್ದೀವಿ. ಹೋಯ್ತಾ ಹೋಪು? ಈ ಲೋಕದ ಎಲ್ಲ ಹೋಪು ಹೋಪ್ಲೆಸ್ಸೇ ಹೋಯ್ತು. ಬಟ್ ದಿಸ್ ಹೋಪ್ which you can receive or you are being received is from heaven. ಈ ನಿರೀಕ್ಷೆ ನೀವು ಪಡ್ಕೊಳ್ತಾ ಇರೋದು ಮನುಷ್ಯನಿಂದ ಅಲ್ಲ, ಲೋಕದಿಂದ ಅಲ್ಲ.
ಜನ್ಮ ಕೊಟ್ಟ ಅಪ್ಪನಿಂದಾನೋ ಅಮ್ಮನಿಂದಾನೋ ಸ್ನೇಹಿತರಿಂದಾನೋ ಅಲ್ಲ. ಜಗತ್ತು ಸೃಷ್ಟಿಯಾಗುವ ಮೊದಲೇ ನನ್ನ ಕುರಿತಾಗಿ ಪ್ಲಾನ್ ಮಾಡಿದ ಸರ್ವಶಕ್ತನಾದ ತಂದೆಯಾದ ಸೃಷ್ಟಿಕರ್ತನಾದ ನಿತ್ಯವೂ ಜೀವಿಸುವ ತಂದೆಯಾದ ದೇವರಿಂದ ಈ ಹೋಪ್ ಕೊಡ್ತಾ ಇರೋದು, ಅವರ ಸಂದೇಶದಿಂದ. ಈಸ್ ಗಿವಿಂಗ್ ದಟ್ ಹೋಪ್ ಥ್ರೂ ಹಿಸ್ ವರ್ಡ್, ಹಿಸ್ ಡಿವೈನ್ ವರ್ಡ್. ಇದು ಯಾವುದೋ ಒಬ್ಬ ಕರಿಸ್ಮ್ಯಾಟಿಕ್ ಬೋಧಕ ಕೊಡೋ ಹೋಪ್ ಅಲ್ಲ, ಒಬ್ಬ ಪ್ಯಾರಿಷ್ ಪ್ರೀಸ್ಟ್ ಕೊಡೋ ಹೋಪ್ ಅಲ್ಲ, ಒಬ್ಬ ಪಾಸ್ಟರ್ ಕೊಡೋ ಹೋಪ್ ಅಲ್ಲ, ಒಂದು ಬಿಷಪ್ ಕೊಡೋ ಹೋಪ್ ಅಲ್ಲ. This hope is given to you by the Holy Spirit, by God Himself, through gospel. ಶುಭ ಸಂದೇಶದ ಮುಖಾಂತರ. ಇದು ಮನುಷ್ಯ ಕೊಡುವ ಹೋಪ್ ಅಲ್ಲ, ದೇವರು ಕೊಡುವ ಹೋಪ್. ದೇವರಿಂದ ಬಂದಿದ್ದು. ಅದಕ್ಕೆ ಹೇಳೋದು ಗುಡ್ ನ್ಯೂಸ್ ಆಫ್ ಗ್ರೇಟ್ ಜಾಯ್, ಬಿಕಾಸ್ ದಿಸ್ ಗುಡ್ ನ್ಯೂಸ್ ಈಸ್ ನಾಟ್ ಫ್ರಮ್ human source, human origin. This is from heaven. It is heaven's news. ಎಲ್ಲಿ ನ್ಯೂಸು? ಹೆವನ್ಸ್ ನ್ಯೂಸ್, ನಾಟ್ ದಿಸ್ ವರ್ಲ್ಡ್ಸ್ ನ್ಯೂಸ್. ನೀವು ನಾಳೆ ಇಲ್ಲಿ ಏನಾಗ್ತೀರಿ ನ್ಯೂಸ್ ಅಲ್ಲ ಅದು. ಅದು ಇವತ್ತಿನ ಸುಮಾರು ಬೋಧನೆಗಳೆಲ್ಲ ನಾಳೆ ದೇವರು ನಿಮ್ಮನ್ನು ಮೇಲಕ್ಕೆತ್ತಾರೆ ಬ್ರದರ್, ಡೋಂಟ್ ವರಿ, ಚಿಂತೆ ಮಾಡಬೇಡಿ ಆಯಿತಾ. ನಾಳೆ ನಿಮ್ಮನ್ನು ಎಲ್ಲಿತ್ತಾರೆ? ಗುಡಿಸಲು ಮನೆಯಿಂದ ದೊಡ್ಡ ಮನೆ ಕರ್ಕೊಂಡು ಹೋಗ್ತಾರೆ ಆಯಿತಾ. ನಾಳೆ ನಿಮ್ಮ ಮಕ್ಕಳನ್ನೆಲ್ಲ ದೇವರು ಉನ್ನತ ಸ್ಥಿತಿಗೆ ತರ್ತಾರೆ ಆಯಿತಾ, ಡೋಂಟ್ ವರಿ. ಇವತ್ತು ಅವರಿಗೆ ಓದು ಬರಹ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಪರವಾಗಿಲ್ಲ, ಅವ್ರನ್ನ ಒಳ್ಳೊಳ್ಳೆ ಯೂನಿವರ್ಸಿಟಿಲಿ ದೇವರೇ ಸೇರಿಸ್ತಾರೆ ಆಯಿತಾ. ಪಾಪ ದೇವರಿಗೆ ಮಾಡ್ಲಿಕ್ಕೆ ಬೇರೆ ಏನೂ ಕೆಲಸ ಇಲ್ಲ, ಅದು ನಿಮ್ಮ ದೇವರು ಸೇರಿಸೋದು. ಆದರೆ ಈ ಪರಲೋಕದ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗಿ ಒಳ್ಳೆ ಜಾಗದಲ್ಲಿ ಸೇರಿಸ್ತಾರೆ, ಅದು ಅವ್ರ ಮನೆಗೆ ಸೇರಿಸ್ತಾರೆ, ಪುತ್ರನ ಅನುರೂಪಿಯಾಗಿ ಮಾಡ್ತಾರೆ. ಹೀ ವಿಲ್ ವರ್ಕ್ ಆನ್ ಯು ವಾಟ್ ಹಿ ಹ್ಯಾಸ್ ಡೆಸ್ಟಿನ್ಡ್ ಫಾರ್. ಯಾವುದನ್ನು ಅವರು ಪೂರ್ವ ನಿರ್ಣಯ ಮಾಡಿದ್ರು ಅದ್ರ ಪ್ರಕಾರ ಅವ್ರು ನಿನ್ನಲ್ಲಿ ಕಾರ್ಯ ಮಾಡ್ತಾರೆ. ನಮ್ಮ ಇಚ್ಛೆ ಪ್ರಕಾರ ಕಾರ್ಯ ಮಾಡೋದಲ್ಲ ದೇವರು. ಅವ್ರು ಏನು ಪ್ಲ್ಯಾನ್ ಮಾಡಿದಾರೋ ಅದ್ರ ಪ್ರಕಾರ ಅವ್ರು ಕಾರ್ಯ ಮಾಡ್ತಾರೆ. ಸೊ ಈ ವಾಕ್ಯ ಶುಭ ಸಂದೇಶ ಏನು ಮಾಡುತ್ತೆ? ನೀವು ವಿಶ್ವಾಸದಲ್ಲಿ ದೃಢವಾಗಿ ಮುನ್ನಡೆಯಬೇಕು. ಶುಭ ಸಂದೇಶವನ್ನು ಕೇಳಿದಾಗ ನೀವು ಏನು ಹೊಂದಿದ್ರಿ? ಭರವಸೆ. ಭರವಸೆ. ಪಿಲ್ಗ್ರಿಮ್ಸ್ ಆಫ್ ಹೋಪ್, ಭರವಸೆಯ ಯಾತ್ರಿಕರು. ಚರ್ಚ್ ಈಸ್ ಆನ್ ಎ ಪಿಲ್ಗ್ರಿಮೇಜ್. ಸಭೆ ಒಂದು ಪುಣ್ಯ ಯಾತ್ರೆಯಲ್ಲಿದೆ. ಎಲ್ಲಿ ಯಾತ್ರೆ? ಕೆಲವರು ಹೇಳ್ತಾರಲ್ಲ, ನಾವು ಪುಣ್ಯ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ, ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಅಂತ ಕೆಲವರು ಹೇಳ್ತಾರೆ. ಲೋಕದಲ್ಲಿರುವ ಮನುಷ್ಯ ಮಾಡಿರೋ ತುಂಬ ಪುಣ್ಯಕ್ಷೇತ್ರಗಳಿದೆ. ಮನುಷ್ಯ ಮಾಡಿರೋದು, ದೇವರು ಇಲ್ಲಿ ಅಲ್ಲಿ ಯಾವುದು ಪುಣ್ಯಕ್ಷೇತ್ರ ಮಾಡಿಲ್ಲ. ಮನುಷ್ಯ ಅನೇಕ ಪುಣ್ಯಕ್ಷೇತ್ರಗಳನ್ನ ಮಾಡಿದ್ದಾನೆ ಭೂಮಿಯಲ್ಲಿ. ಅದು ಮಾನುಷಿಕವಾದದ್ದು ಬಿಡಿ. ಮನುಷ್ಯನಿಗೆ ಏನಾದರೂ ಕೆಲಸ ಬೇಕಲ್ಲ ಮಾಡಲಿಕ್ಕೆ. ಸಮ್ ಫಾರ್ ರಿಲಿಜಿಯಸ್ ಪರ್ಪಸ್, ಸಮ್ ಫಾರ್ ಬಿಸ್ನೆಸ್ ಪರ್ಪಸ್, ಯಾವುದಾದ್ರೂ ಒಂದು ಇರುತ್ತೆ. ಸಮ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಕೆಲವುದು ಮನೋರಂಜನೆಗೆ ಮಾಡ್ಕೊಂಡದ್ದು ಇದೆ, ಕೆಲವರು ಹಣಕ್ಕೂ ಮಾಡ್ಕೊಂಡಿದ್ದು ಇದೆ, ಕೆಲವರು ಧಾರ್ಮಿಕ ಕಾರ್ಯಕ್ಕಾಗಿ ಮಾಡ್ಕೊಂಡಿದ್ದು ಇದೆ. ವಾಟ್ ಎವರ್ ಇಟ್ ಈಸ್, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಹೋಗೋರಿಗೆ ಬಿಟ್ಟಿದ್ದು, ಮಾಡಿದವ್ರಿಗೆ ಬಿಟ್ಟಿದ್ದು. ಎನಿವೆ, ದೇವರೊಂದು ಪುಣ್ಯಕ್ಷೇತ್ರ ಮಾಡಿದ್ದಾರೆ. ಈ ಕೆಲವರು ಹೋಲಿ ಲ್ಯಾಂಡ್ ಅಂತ ಹೋಗ್ತಾರಲ್ಲ, ಎಲ್ಲಿಗೆ? ಜೆರುಸಲೇಮಲ್ಲಿ ಅಲ್ವಾ? ಜೆರುಸಲೇಮ್ ಯೇಸು ಹುಟ್ಟಿದ ಜಾಗ, ಪುಣ್ಯಕ್ಷೇತ್ರ ಅಂತ ಕೆಲವರು ಅಲ್ಲಿಗೆ ಹೋಗ್ತಾರೆ. ಅದೇ ಜನ ಮಾಡ್ಕೊಂಡಿದ್ದಾರೆ ಪುಣ್ಯಕ್ಷೇತ್ರಗಳನ್ನ, ಆದರೆ ದೇವರೊಂದು ಪುಣ್ಯಕ್ಷೇತ್ರ ಮಾಡಿದ್ದಾರೆ. ಗಾಡ್ ಮೇಡ್ ಎ ಹೋಲಿ ಲ್ಯಾಂಡ್, ಬಟ್ ನಾಟ್ ಇನ್ ದಿಸ್ ಡರ್ಟಿ ಲ್ಯಾಂಡ್ ದಟ್ ಈಸ್ ಅಬೌವ್ ದಿಸ್ ಡರ್ಟಿ ಲ್ಯಾಂಡ್ ದಟ್ ಈಸ್ ಇನ್ ಹೆವನ್. ಅಂದರೆ ಈ ಭೂಮಿ ಮೇಲಲ್ಲ, ಈ ಮಣ್ಣಿನ ಮೇಲೆಲ್ಲೂ ಅಲ್ಲ, ಈ ಪಾಪ ತುಂಬಿದ ಪ್ರಪಂಚದಲ್ಲಿ ಎಲ್ಲೂ ಮಾಡಿಲ್ಲ. ಅದರಿಂದ ಅವರೊಂದು ಹೋಲಿ ಲ್ಯಾಂಡ್ ಮಾಡಿದ್ದಾರೆ. ಒನ್ ಡೇ ದಟ್ ಹೋಲಿ ಲ್ಯಾಂಡ್ ವಿಲ್ ಕಮ್ ಡೌನ್. ರೆವಲ್ಯೂಷನ್ 21 ಹೇಳ್ತಾರಲ್ಲ, ಐ ಸಾ ಎ ನ್ಯೂ ಹೆವನ್ ಆ್ಯಂಡ್ ನ್ಯೂ ಅರ್ತ್ ಕೇಮ್ ಡೌನ್ ಫ್ರಮ್ ಅಬೌವ್. ಮೇಲಿಂದ ಇಳಿದು ಬಂತು ಒಂದು ಹೊಸ ಭೂಮಿ, ಹೊಸ ಆಕಾಶ ಮಂಡಲ. ದಟ್ ಈಸ್ ದ ಹೋಲಿ ಲ್ಯಾಂಡ್ ಗಾಡ್ ಪ್ರಿಪೇರ್ಡ್ ಫಾರ್ ಹಿಸ್ ಹೋಲಿ ಚಿಲ್ಡ್ರನ್. Those who are eagerly waiting for that holy land, those who are on this pilgrimage towards that holy land. So, the true church of Christ is on this pilgrimage. So, we are called the pilgrims of hope. ನಾವು ಭರವಸೆಯ ಯಾತ್ರಿಕರು. ಈ ಭರವಸೆ ಯಾರು ಕೊಟ್ಟರು ಅನ್ನೋದೇ ಬ್ಲೂ ಪ್ರಿಂಟ್. ಭರವಸೆ ಅನ್ನೋದು ಒಂದು ಬ್ಲೂ ಪ್ರಿಂಟ್ ಅಲ್ವಾ? ಈ ಬ್ಲೂ ಪ್ರಿಂಟ್ ನಮಗೆ ಹೇಗೆ ಸಿಕ್ತು? ಯಾವುದರಿಂದ ಸಿಗುತ್ತೆ?
ಇದು ಕತೆ ಕೇಳಿದರೆ ಸಿಗೋದಿಲ್ಲ. ಧ್ಯಾನಕ್ಕೆ ಹೋಗಿ ಯಾರ್ದೋ ಕಿಡ್ನಿ ಬಂದಿದ್ದ ಕತೆ ಕೇಳಿದರೆ ನಿಮಗೆ ಭರವಸೆ ಸಿಗೋದಿಲ್ಲ. ಕಿಡ್ನಿ ಭರವಸೆ ಸಿಗ್ಬೋದು, ಆದರೆ ಕಿಡ್ನಿ ಫೇಲ್ ಆಗುತ್ತಲ್ಲ, ಏನು ಮಾಡೋದು? ಸೊ ಇದು ಯಾವುದು ಫೇಲ್ಯೂರ್ ಆಗೋ ಭರವಸೆ ಅಲ್ಲ. ಇವತ್ತಿನ ಅನೇಕ ಸಾಕ್ಷಿಗಳು ನಾವು ಅಲ್ಲಿ ಯೂಟ್ಯೂಬಲ್ಲಿ ರಿಟ್ರೀಟ್ ಸೆಂಟರ್ಸ್ಗಳಲ್ಲೆಲ್ಲ ಕೇಳ್ಕೊಳ್ತೀವಿ. ನಮಗೇನು ಇರಲಿಲ್ಲ, ದೇವರು ನಮಗೆ ಮನೆ ಕೊಟ್ಟರು, ನಮಗೆ ಊಟ ಇರಲಿಲ್ಲ, ಊಟ ಕೊಟ್ಟರು, ಬಟ್ಟೆ ಇರಲಿಲ್ಲ, ಬಟ್ಟೆ ಕೊಟ್ಟರು, ಮದುವೆ ಇರಲಿಲ್ಲ, ಮದುವೆ ಕೊಟ್ಟರು, ಸೊ ಜಾಬ್ ಇರಲಿಲ್ಲ, ಜಾಬ್ ಕೊಟ್ಟರು, ಆರೋಗ್ಯ ಇರಲಿಲ್ಲ, ಆರೋಗ್ಯ ಕೊಟ್ಟರು. ಈ ರೀತಿ ಬೇರೆ ಬೇರೆ ವೆರೈಟೀಸ್ ನೀವು ಸಾಕ್ಷಿ ಹೇಳಿರ್ಬೋದು. ನಾನು ಮೊದಲೆಲ್ಲ ಹೇಳಿದ್ದೀನಿ, ನೀವು ಹೇಳಿರ್ಬೋದು, ಕೇಳಿರ್ಬೋದು, ಅಂಥ ಸಾಕ್ಷಿಗಾಗಿ ಆಸೆ ಪಡ್ತಾನೂ ಇರ್ಬೋದು. ಆದರೆ ಇದೆಲ್ಲ ಅಳಿದು ಹೋಗುತ್ತೆ, ಒಂದು ದಿನ ಅಳಿದು ಹೋಗುತ್ತೆ, ಲಯವಾಗಿ ಹೋಗುತ್ತೆ. ಆದರೆ ಇದಿದೆಯಲ್ವಾ, ಈ ಶುಭ ಸಂದೇಶ ತಂದು ಕೊಡುವ, ನಿಜವಾದ ಶುಭ ಸಂದೇಶ ನಮಗೆ ತಂದು ಕೊಡುವ ಹೋಪ್ ಇದು ಯಾವುದೂ ಅಲ್ಲ. ಈ ಲೌಕಿಕವಾದ ಹೋಪ್ ತಂದು ಕೊಡೋದಿಲ್ಲ. ಅದಕ್ಕೆ ಲೋಕದ ಅನೇಕ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಶಾಲೆ, ಕಾಲೇಜು, ಯೂನಿವರ್ಸಿಟಿ, ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ ಏನು ಟ್ರೈನಿಂಗ್ ಕೋರ್ಸಸ್, ಟ್ರೈನರ್ಸ್ ಎಲ್ಲ ಇದ್ದಾರೆ. ಅವ್ರು ನಮಗೇನು ಹೋಪ್ ಕೊಡ್ತಾರೆ? ಅದರಿಂದ ನಮಗೆ ಹೋಪ್ ಸಿಗುತ್ತಾ? ಹೋಪ್ ಸಿಗುತ್ತೆ. ನೀನೊಂದು ಒಳ್ಳೆ ಪೈಲಟ್ ಆಗ್ತೀಯಾ, ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ಎಲ್ಲ ತಗೊಂಡು ಅದು ಹೋಪ್ ಕೊಡುತ್ತೆ. ನೀವೇನು ಸ್ಟಡಿ ಮಾಡ್ತೀರೋ ಅದ್ರ ಪ್ರಕಾರ ನಿಮಗೊಂದು ಹೋಪ್ ಸಿಗುತ್ತೆ. ಆದರೆ ಅದೇ ಪ್ರಕಾರ ನೀವು ದೇವರ ವಾಕ್ಯ, ಶುಭ ಸಂದೇಶ ನಮಗೊಂದು ಹೋಪ್ ಕೊಡುತ್ತೆ. ಅದು ಲೋಕದಲ್ಲಿ ಸೆಟ್ಲ್ ಮಾಡೋ ಹೋಪ್ ಅಲ್ಲ, ಲೋಕದಲ್ಲಿ ನಿಮಗೆ ಯಾವುದೋ ಏನೋ ಕೊಡಿಸೋ ಹೋಪ್ ಅಲ್ಲ, ಪರಲೋಕದಲ್ಲಿ ಹೋಪ್. 1 John ಚಾಪ್ಟರ್ 3, ಯೋವಾನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ ಇನ್ನೊಂದು ಹೋಪ್ ಇದೆ ಅಲ್ವಾ? ಅದೇ ಹೋಪ್, ಸೇಮ್ ಹೋಪ್. ಏನು ಹೋಪ್ ಇದೆ? ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 2-3. ಪ್ರಿಯರೇ, ನಾವೀಗ ದೇವರ ಮಕ್ಕಳು, ನಾವು ವಿ ಆರ್ ಗಾಡ್ಸ್ ಚಿಲ್ಡ್ರನ್ ಬೈ ಫೇತ್. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಷದವಾಗಿಲ್ಲ, ಇನ್ನೂ ಕಾಣಿಸಿಲ್ಲ ಅಂತ, ಇನ್ನೂ ವಿಷದ ಆಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ, ಆದರೆ ಕ್ರಿಸ್ತ ಯೇಸು ಒಂದು ದಿನ ಪ್ರತ್ಯಕ್ಷವಾಗುವಾಗ ನಾವು ಅವರಂತೆಯೇ ಇರುತ್ತೇವೆಂದು ಬಲ್ಲೆವು. ನಾವು ಯಾರ ಥರ ಇರ್ತೀವಂತೆ? ಯೇಸು ಪ್ರತ್ಯಕ್ಷವಾಗುವಾಗ ನಾವು ಯಾರ ಥರ ಇರ್ತೀವಿ? ಯೇಸು ಥರ ಇರ್ತೀವಿ. ಈ ಭರವಸೆ ಯಾರು ಕೊಡ್ತಾರೆ? ಮುಂದೇನಿದೆ? ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ಓಕೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆ ನಿಟ್ಟಿರುವ ಪ್ರತಿಯೊಬ್ಬನು ಅವನು ಶುದ್ಧರಾಗಿರುವಂತೆಯೇ ತನ್ನನ್ನು ಶುದ್ಧವಾಗಿಟ್ಟುಕೊಳ್ಳುತ್ತಾನೆ. ಅಲ್ವಾ? ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆ, ಆ್ಯಂಡ್ ಆಲ್ ಹೂ ಹ್ಯಾವ್ ದಿಸ್ ಹೋಪ್ ಅಂತ ಇದೆ 3ನೇ ವಾಕ್ಯದಲ್ಲಿ. ಆಲ್ those who have this hope. What is that hope? That hope is this, alva? We are God's children now, and we will be what we will be has not yet been revealed. What we do know is this: when he is revealed, we will be like him, for we will see him as he is. ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವಾಗ ನಾವು ಅವರಂತೆ ಇರ್ತೇವೆ. ಒಂದು. ಎರಡನೇದಾಗಿ ನಾವು ಅವರನ್ನು ಮುಖಾಮುಖಿಯಾಗಿ ನೋಡ್ತೀವಿ. ದಟ್ ಈಸ್ ದ ಹೋಪ್, ದಟ್ ಈಸ್ ಅವರ್ ಹೋಪ್. ಈ ಹೋಪ್ ಯಾರು ಕೊಡ್ತಾರೆ ನಮಗೆ? ನಾವು ದೇವರ ದತ್ತು ಆಗ್ತೀವಾ? ಆಗಿದ್ದೀವಿ. ಈಗ ಆಗಿದ್ದೀವಿ. ಈಗ ನಾವು ನಿಜವಾಗ್ಲೂ ದತ್ತು ಮಕ್ಕಳಾಗಿ ಬದುಕ್ತಾ ಇದ್ದೀವಾ? ಇಲ್ಲ. ನಾವು ದತ್ತು ಮಕ್ಕಳಾಗಿದ್ದೀವಿ ಅನ್ನೋದು ಬ್ಲೂ ಪ್ರಿಂಟ್. ನಿಮ್ಗೆ ಅರ್ಥ ಆಗ್ತಿದೆಯಾ? ಮನೆ ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಮೆಟೀರಿಯಲ್ ಬಂದಿಲ್ಲ. ಟೈಮ್ ಇದ್ದರೆ ಮೆಟೀರಿಯಲ್ ತಗೊಬರೋಣ, ಇಲ್ಲ ಅಂದರೆ ಮುಂದಿನ ಯಾವುದಾದ್ರೂ ತರಗತಿಯಲ್ಲಿ ಮೆಟೀರಿಯಲ್ ಬಗ್ಗೆ ನಾವು ಹೋಗೋಣ. ಸೊ ಬ್ಲೂ ಪ್ರಿಂಟಲ್ಲಿದ್ದೀವಿ ನಾವು, ಅಲ್ವಾ? ಭರವಸೆ. ನಿಮ್ಮ ಒಳಗಡೆ ಒಂದು ಬ್ಲೂ ಪ್ರಿಂಟ್ ಬರ್ತಾ ಇದೆಯಾ? ಏನಾದರೂ ಸ್ವಲ್ಪ ನಮ್ಮ ಒಳಗಡೆ ಸುಮಾರು ಪ್ರಿಂಟ್ಗಳಿದೆ, ಅದನ್ನು ತೆಗೆದಾಕ್ಬೇಕು ಫಸ್ಟು. ಬ್ಯಾಡ್ ಪ್ರಿಂಟ್ಸ್ ಆರ್ ದೇರ್ ಆಲ್ರೆಡಿ. ಆಲ್ರೆಡಿ ಈ ರಿಲೀಜಿಯನ್ ಇದೆಯಲ್ಲ, ಧರ್ಮ, ನಮ್ಮ ಜಾತಿ ಧರ್ಮ, ನಾವಿರುವ ಏನೇನೋ ಇದೆಯಲ್ವಾ, ಇದು ನಮ್ಮ ಒಳಗಡೆ ಆಲ್ರೆಡಿ ಒಂದು ಪ್ರಿಂಟ್ ಕೊಟ್ಬಿಟ್ಟಿದೆ.
ಇದು ಪ್ರಿಂಟ್ ಹೋಗ್ಬೇಕು, ಹರಿದಾಕ್ಬೇಕು ಫಸ್ಟು. ಪವಿತ್ರಾತ್ಮನಿಂದ ಬರುವಂತಹ ಒಂದು ಬ್ಲೂ ಪ್ರಿಂಟ್ ಬರಬೇಕು ನಮ್ಮಲ್ಲಿ. ಶುಭ ಸಂದೇಶದ ಮುಖಾಂತರ ಬರುವಂಥ ಒಂದು ಬ್ಲೂ ಪ್ರಿಂಟ್ ನಮ್ಮೊಳಗಡೆ ಬರಬೇಕು. ಇದಕ್ಕೆ ನಾವೇನು ಮಾಡಬೇಕು ಕೇಳಿ, ನೀವೇನು ಮಾಡೋದೇನಿಲ್ಲ. ಗಾಸ್ಪೆಲ್ ಡಸ್ ಆಲ್ ದೀಸ್ ಥಿಂಗ್ಸ್, ವಿ ನೀಡ್ ಟು ಹಿಯರ್ ದ ಮೆಸೇಜ್. ಈ ಶುಭ ಸಂದೇಶ ಕೇಳಬೇಕು. ಕೇಳಿ 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 ನಮ್ಮೊಳಗಡೆ ರೋಮನ್ಸ್ 5:2 ಆ ಒಂದು ಹೋಪ್ ಬರಬೇಕು. ಯಾವ ಹೋಪ್? ರೋಮನ್ಸ್ 5:2 ಒಂದು ಹೋಪ್ ಇದೆಯಲ್ಲ, ಪಿಕ್ಚರ್ ಬರ್ಬೇಕೀಗ ಒಂದು ಕಂಪ್ಲೀಟ್ ವಿಶ್ವಾಸದ ಮೂಲಕ ನಾವು ದೈವಾನುಗ್ರಹವನ್ನು ಸವಿಯುವಂತೆ ಯೇಸು ಕ್ರಿಸ್ತರು ದಾರಿ ತೋರಿಸಿದರು. ನಾವೀಗ ನೆಲೆಗೊಂಡಿರುವುದು ಆ ಅನುಗ್ರಹದಲ್ಲಿಯೇ. ಓಕೆ. ಆದ್ದರಿಂದಲೇ ದೇವರ ಮಹಿಮೆಯಲ್ಲಿ ನಾವು ಪಾಲುಗೊಳ್ಳುತ್ತೇವೆಂಬ ಭರವಸೆಯಿಂದ ಹೆಮ್ಮೆ ಪಡುತ್ತೇವೆ. ಎಸ್, ದಿಸ್ ಇಸ್ ಅನದರ್ ಥಿಂಗ್. ವಿ ಬೋಸ್ಟ್ ಇನ್ ಅವರ್ ಹೋಪ್ ಆಫ್ ವಾಟ್? ಶೇರಿಂಗ್ the glory of God. This is another hope. ಈ ಒಂದು ಭರವಸೆ, ಯಾವ ಭರವಸೆ ಅದು? ದೇವರ ಮಹಿಮೆಯಲ್ಲಿ ಅಥವಾ ದೇವರ ಸೌಭಾಗ್ಯದಲ್ಲಿ ನಾನು ಭಾಗಿಯಾಗ್ತೀನಿ. ದಿಸ್ ಇಸ್ ಮೈ ಹೋಪ್. ನಾನು ಅವಾಗಲೇ ಒಂದು ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಒಂದು ಹೇಳಿದ್ನಲ್ಲ, ಒಂದು ಬಡ ಕುಟುಂಬದಲ್ಲಿ ಏನೂ ಇಲ್ಲದೆ ನಿರ್ಗತಿಗಳಾಗಿ ಹುಟ್ಟಿದ ಒಂದು ಹುಡುಗಿ, ಹೆಣ್ಣು ಹುಡುಗಿ. ಈಗ ಅವ್ರ ಅಪ್ಪ ಅಮ್ಮನೂ ಸತ್ತೋದ್ರು, ಅನಾಥಳು, ಯಾರೂ ಇಲ್ಲ. ಆದರೆ ಯಾವುದೋ ಒಂದು ಈ ಊರಲ್ಲೇ ದೊಡ್ಡ ಶ್ರೀಮಂತ, ಕೋಟ್ಯಾಧಿಪತಿ, ಅವನ ಶ್ರೀಮಂತ ಯಾರೂ ಹುಟ್ಟಲಿಲ್ಲ ಅಂಥವನು ಒಂದು ದಿನ ಇವಳನ್ನ ನೋಡಿ, ನಾನು ನಿನ್ನನ್ನು ವಿವಾಹವಾಗ್ತೀನಿ, ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ, ಅಥವಾ ಹೇಳಿ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಆಗ ಅವಳಿಗೆ ಏನು ಸಿಕ್ತು? ಒಂದು ಹೋಪ್ ಸಿಕ್ತು. ಅವಳು ಮೈಂಡಲ್ಲಿ ಏನೆಲ್ಲ ಪಿಕ್ಚರ್ ಮಾಡ್ಕೋಬೋದು. ಅವಳು ಈಗ ಎಕ್ಸಾಂಪಲ್ ಈ ರೀತಿ ಪಿಕ್ಚರ್ ಮಾಡ್ಕೋಬೋದಾ? ಇನ್ನು ಮೇಲೆ ನಾನು ಇಷ್ಟು ದಿನ ಯಾವ ರೀತಿ ಅಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಿ ತಿಂತಾ ಇದ್ನೋ ಅದೇ ರೀತಿ ತಿನ್ನಬೇಕಲ್ಲಪ್ಪ. ಅವನ ಮನೆಗೆ ನಾನು ಅವನ ಹೆಂಡತಿಯಾಗಿ, ನಾನು ಆ ಕೋಟ್ಯಾಧಿಪತಿಯ ಆ ಅರಮನೆಗೆ ಸೊಸೆಯಾಗಿ, ಅವನ ಹೆಂಡತಿಯಾಗಿ ನಾನು ಹೋದ್ಮೇಲೆ ನಾನು ಅರಮನೆ ಮುಂದೆ ಕೂತ್ಕೊಂಡು ಇನ್ಮೇಲೆ ಭಿಕ್ಷೆ ಬೇಡಬೇಕಪ್ಪ. ಈಗ ನಮ್ಮನೆ ಮುಂದೆ ನಾನು ಅನಾಥಳು ಕೂತ್ಕೊಂಡು ಭಿಕ್ಷೆ ಬೇಡಿ ಊಟ ಮಾಡಿದಾಗೆ ಮಾಡಬೇಕಾ ಅಂತ ಥಾಟ್ ಬರುತ್ತಾ? ನನಗೆ ಈಗ ಮೈ ಮೇಲೆಲ್ಲ ಹರಕು ಬಟ್ಟೆ, ಆ ಮನೆ ಒಳಗಡೆ ನಾನು ಇನ್ನು ಹೇಗಪ್ಪ ಹರಕು ಬಟ್ಟೆ ಹಾಕ್ಕೊಂಡು ಓಡಾಡೋದು, ಅಸಹ್ಯ ಆಗುತ್ತಲ್ವಾ ಅಂತ ಥಿಂಕಿಂಗ್ ಬರುತ್ತಾ? ಇಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲ, ಕಾಲೆಲ್ಲ ಗಾಯ. ನಾನು ಇನ್ನು ಆ ಮನೆ ಒಳಗಡೆ ಹೋದ್ಮೇಲೆ ಕಾಲಿಗೆ ಚಪ್ಪಲಿ ಇಲ್ಲದೆ ಹೇಗಪ್ಪ ಅಷ್ಟು ದೊಡ್ಡ ಮನೇಲಿ ನಡೆಯೋದು ಅಂತ ಯೋಚನೆ ಬರುತ್ತಾ? ಬರಲ್ಲ. ಏನೆಲ್ಲ ಯೋಚನೆ ಬರ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಟ್ಸ್ ಓನ್ಲಿ ಫ್ಯಾಂಟಸಿ ಅಷ್ಟೇ ಈ ಲೋಕದಲ್ಲಿ. ಏನೆಲ್ಲ ಪಿಕ್ಚರ್ ಬರುತ್ತೆ. ಅವ್ರ ಮನೆ ಏನಾದರೂ ಇವನು ನೋಡಿದ್ರೆ, ಇವಳು ನೋಡಿದವಳಾಗಿದ್ದರೆ ಆ ಮನೆ ಒಳಗಡೆ ಇವಳು ರಾಣಿ ಥರ ಇರುವ ಪಿಕ್ಚರ್ ಇವಳು ಮೈಂಡಲ್ಲಿ ಓಡುತ್ತೆ. ಅವನ ಹತ್ರ ಇರೋ ಕಾರ್ಗಳಲ್ಲೆಲ್ಲ ಇವಳು ಸುತ್ತುವ ಆ ಚಿತ್ರ ಮೈಂಡ್ ಒಳಗಡೆ ಓಡುತ್ತೆ. ದಿ ಬೆಸ್ಟ್ ಡ್ರೆಸ್, ಆರ್ನಮೆಂಟ್ಸ್ ಅವಳು ಧರಿಸ್ಕೊಂಡು ಆ ಮನೆಯೊಳಗಡೆ ಮಹಾರಾಣಿ ಥರ ಓಡಾಡುವ ಚಿತ್ರ ಅವಳ ಮೈಂಡ್ ಒಳಗಡೆ ಓಡಾಡುತ್ತೆ. ಭಿಕ್ಷುಕಿ ಚಿತ್ರ ಬರೋದಿಲ್ಲ. ಈಗ ಲೌಕಿಕವಾದ ಒಂದು ವಿಷಯ ಆ ರೀತಿ ಮಾಡಲಿಕ್ಕೆ ಅವರಿದ್ದರೆ, ಪರಲೋಕದ ಒಂದು ಜೀವನಕ್ಕೆ ನಾವು ಹೋಲಿಕೆ ಮಾಡುವಾಗ ಹೌ ಮಚ್ ಮೋರ್ ಹೋಲಿ ಸ್ಪಿರಿಟ್ ಕ್ಯಾನ್ ಡೂ ದ್ಯಾಟ್, ಹೌ ಮಚ್ ಮೋರ್ ಗಾಸ್ಪಲ್ ಕ್ಯಾನ್ ಡೂ ದ್ಯಾಟ್. ಶುಭ ಸಂದೇಶ ಅಥವಾ ಪವಿತ್ರಾತ್ಮರು ನಮ್ಮ ಒಳಗಡೆ ಈ ಶುಭ ಸಂದೇಶ ಆಲಿಸುವಾಗ ಒಂದು ಪಿಕ್ಚರ್ ತಂದು ಕೊಡ್ತಾರೆ. ಯಾವುದು? ದೇವರ ಸೌಭಾಗ್ಯದಲ್ಲಿ ನಾನು ಭಾಗಿಯಾಗೋದು. ನಾನು ಹೇಗಿದ್ದೀನಿ? ಅನಾಥಳಾಗಿ, ಏನೂ ಇಲ್ಲದವನಾಗಿ, ಏನೂ ಇಲ್ಲದವಳಾಗಿ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮನೆ ಸೋರ್ತಾ ಇದೆ, ಕಾಲಿಗೆ ಚಪ್ಪಲಿ ಇಲ್ಲ, ಹಾಕ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಊಟ ಇಲ್ಲ, ಯಾರೂ ಬಂಧು ಇಲ್ಲ, ಬಳಗ ಇಲ್ಲ, ಏನೂ ಇಲ್ಲ, ಒಂದು ಹೀನ ಸ್ಥಿತಿಯಲ್ಲಿ. ದಟ್ ಈಸ್ ದ ಡಿಪ್ರಾವಿಟಿ ಆಫ್ ಮೈ ಲೈಫ್. ಅದು ನನ್ನ ಹೀನ ಸ್ಥಿತಿ, ಪಾಪದ ಅವಸ್ಥೆ, ಪಾಪಿ. ಹೊರಗಡೆ ಒಳ್ಳೆ ಬಟ್ಟೆ ಎಲ್ಲ ಹಾಕೊಂಡು ಸಣ್ಣ ಬಳಿ ಚಮ್ಮದಿತ್ತಾರೆ, ಚೆನ್ನಾಗಿ ಕಾಣ್ತೀವಿ ನಾವು, ಒಳಗಡೆ ಏನೂ ಇಲ್ಲ. ಅದೇ ಪರಿಸ್ಥಿತಿ. ದೇವರು ನೋಡುವಾಗ ಇದೇ ನಮ್ಮ ದುಸ್ಥಿತಿ. ಆದರೆ ದೇವರು ನಮ್ಮನ್ನು ಕರುಣೆಯಿಂದ ನೋಡಿದರು. ನೋಡಿ,
ಅಪ್ಪನಿಗೆ ಹೇಳಿದರು, ನಾನು ಇವಳ ಮದುವೆ ಆಗ್ತೀನಿ ಅಂತ ಯೇಸು. ಸೊ ಚರ್ಚ್ ಇಸ್ ಇಸ್ ಬ್ರೈಡ್ ಗ್ರೂಮ್, ಬ್ರೈಡ್. ಚರ್ಚ್ ಇಸ್ ದ ಬ್ರೈಡ್ ಆಫ್ ಕ್ರೈಸ್ಟ್. ಅಪ್ಪಂಗೆ ಹೇಳಿದರು, ಐ ವಾಂಟ್ ದಿಸ್ ಗರ್ಲ್, ಐ ವಾಂಟ್ ಟು ಮ್ಯಾರಿ ದಿಸ್. ವಿವಾಹ ಔತಣಕ್ಕೆ ಬರೋರು ಭಾಗ್ಯವಂತರು ಅಂತ. ಯಜ್ಞದ ಕುರಿಮರಿಯ ವಿವಾಹ. ಇಟ್ಸ್ ಅ ಸ್ಪಿರಿಚುವಲ್ ಮ್ಯಾರೇಜ್. ಈ ಲೋಕದ ಮ್ಯಾರೇಜ್ ಥರ ತಿಂಕೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಮ್ಯಾರೇಜ್ ಥರ ಏನೂ ಇಲ್ಲದ ಆ ಹೀನ ಸ್ಥಿತಿಯಲ್ಲಿ, ಆ ಒಂದು ದುಸ್ಥಿತಿಯಲ್ಲಿ ಇದ್ದ ನಮ್ಮನ್ನು ದೇವರು ಕರ್ಕೊಂಡೋಗಿ ಆ ಪರಲೋಕದ ಸೌಭಾಗ್ಯದಲ್ಲಿ ನಿತ್ಯವೂ ಆನಂದಿಸುವಂತೆ ಕೂರಿಸುವ ಆ ಜೀವನ ನಮಗಿದೆ. ದೇವರು ಅದನ್ನು ಬಯಸಿದ್ದಾರೆ. ಮೈಂಡಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ, ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ನಿಮ್ಮನ್ನೆಲ್ಲ ಯಾಕೆ ಕಳಿಸಿದ್ದಾರೆ ಗೊತ್ತಾ? ಬ್ಯಾಪ್ಟಿಸಮ್ ಕೊಟ್ಟು ಕ್ರಿಶ್ಚಿಯನ್ಸ್ ಅಂತ. ನೀವೆಲ್ಲ ಹೋಗಿ ಈ ಬ್ಲೂ ಪ್ರಿಂಟ್ ಎಲ್ರಿಗೂ ತೋರಿಸಿ. ಶೋ ದಿಸ್ ಬ್ಲೂ ಪ್ರಿಂಟ್ ಟು ಆಲ್ ಪೀಪಲ್, ಬಿಕಾಸ್ ಐ ಸೆಂಡ್ ಮೈ ಸನ್ ಟು ಸೇವ್ ಆಲ್ ಪೀಪಲ್, ಟು ಗಿವ್ ದಿಸ್ ಗ್ರೇಟ್ ಪ್ರಿವಿಲೇಜ್ ಟು ಆಲ್ ಪೀಪಲ್. That is the reason, the good news of great joy to all the people. ಅಂದ್ರಿಂದನೇ ಅವತ್ತು ಲೂಕ 2:10 ಹೇಳಿರೋದು ಏನಂತ? ಜನರೆಲ್ಲರಿಗೂ ಪರಮಾನಂದ ತರುವ ಶುಭ ಸಂದೇಶ ನಾನು ನಿಮಗೆ ಸಾರ್ತಾ ಇದ್ದೀನಿ. ಇಟ್ಸ್ ನಾಟ್ ಓನ್ಲಿ ಫಾರ್ ಕ್ರಿಶ್ಚಿಯನ್ಸ್, ನಾಟ್ ಓನ್ಲಿ ಫಾರ್ ಜೂಯಿಷ್ ಪೀಪಲ್. ಯಹೂದ್ಯರಿಗೆ ಮಾತ್ರ ಅಲ್ಲ, ಇದು ಕ್ರೈಸ್ತರಿಗೆ ಮಾತ್ರ ಅಲ್ಲ. ಸೊ ಆಲ್ ಪೀಪಲ್, ಎಲ್ರಿಗೂ ಸೌಭಾಗ್ಯ ಇದೆ. ಆದರೆ ಗೊತ್ತಿಲ್ಲ. ನೀವೇನು ಮಾಡಿ ಗೊತ್ತಾ? ನೀವು ಒಂದು ಕೆಲಸ ಮಾಡಿ, ಟೇಕ್ ದಿಸ್ ಬ್ಲೂ ಪ್ರಿಂಟ್ ಆ್ಯಂಡ್ ಶೋ. ನೀವೇನು ಮಾಡಿ, ಬ್ಲೂ ಪ್ರಿಂಟ್ ತೊಗೊಂಡೋಗಿ ತೋರಿಸಿ. ನಿಮ್ಗೆ ಈ ಥರ ಮನೆ ಸಿಗುತ್ತೆ. ನಿಮಗೆ ಸಾಧ್ಯವಾದರೆ ಟ್ಯಾಬ್ ಎಲ್ಲ ತಗೊಂಡೋಗಿ ತೋರಿಸಿ, 3D ತೋರಿಸ್ಬೋದು ಅಲ್ವಾ? ಸೊ ಯೂಸ್ ದ ಬೈಬಲ್, ಯೂಸ್ ದ ವರ್ಡ್ ಆಫ್ ಗಾಡ್, ಟೇಕ್ ದಿಸ್ ಗಾಸ್ಪಲ್. ಕ್ರೈಸ್ತರೇ, ಕ್ರೈಸ್ತ ವಿಶ್ವಾಸಿಗಳೇ, ಮೊದಲು ಈ ಬ್ಲೂ ಪ್ರಿಂಟ್ ನಿಮ್ಮ ಒಳಗಡೆ ಬರಲಿ. ಆಮೇಲೆ ನೀವೇನು ಮಾಡ್ತೀರಿ? ಅದಕ್ಕೆ ನಾನು ಹೇಳಿದ್ದು, ನಿಮಗೆ ಸರಿಯಾಗಿ ಅರ್ಥ ಆದರೆ ನೀವು ಮನೆ ಒಳಗಡೆ ಇರೋಕ್ಕಾಗಲ್ಲ. ಮನೇನೂ ಬಿಟ್ಟು ಹೋಗ್ತೀರಿ, ಊರನ್ನೂ ಬಿಟ್ಟು ಹೋಗ್ತೀರಿ. ನಾವಿಲ್ಲಿ ಯಾಕೆ ಸೆಟ್ಲಾಗಿ ಆರಾಮಾಗಿ ಮನೆ ಒಳಗಡೆ ಇದ್ದೀವಿ ಅಂದರೆ, ನಮ್ಮ ಒಳಗಡೆ ಈ ಬ್ಲೂ ಪ್ರಿಂಟ್ ಬಂದಿಲ್ಲ. ಯಾವುದೋ ಒಂದು ಪ್ರಿಂಟ್ ಬಂದಿದೆ, ಏನೋ ಒಂದು ಪ್ರಿಂಟ್ ಥರ ಬಂದಿದೆ. ಅದಲ್ಲ, ಶುಭ ಸಂದೇಶದ ಮುಖಾಂತರ ಪವಿತ್ರಾತ್ಮರು ನಮ್ಮೊಳಗಡೆ ಕೊಡುವಂಥ ಆ ಪ್ರಿಂಟ್ ಇದೆಯಲ್ವಾ, ಆ ಸೌಭಾಗ್ಯ. 1 ಪೇತ್ರ 1:4 ಇದೆಯಲ್ವಾ, ಫಸ್ಟ್ ಪೀಟರ್. ಮಟೀರಿಯಲ್ ಸಪ್ಲೈಗೆ ಹೋಗ್ತೀವಿಲ್ಲೋ ಗೊತ್ತಿಲ್ಲ ನನಗೆ. ಎನಿವೆ, ವಿಲ್ ಹ್ಯಾಪಿ ವಿತ್ ದ ಹೋಪ್ ಓನ್ಲಿ. ಅಟ್ಲೀಸ್ಟ್ ಬ್ಲೂ ಪ್ರಿಂಟ್ನ ಚೆನ್ನಾಗಿ ನೋಡೋಣ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಹೀಗೆ ಅವರು ಅಂದರೆ ಎಲ್ಲಿಂದ ಪ್ರಾರಂಭ ಎಲ್ಲಿಂದ? ಅದು 3ನೇ ಸ್ಟಾರ್ಟಿಂಗಿಂದ ಓದ್ಬಿಡಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ. ಎಲ್ಲಿಂದ ಪ್ರಾರಂಭ ಆಯ್ತು ಇದು? ಸಿ, ದಿಸ್ ಸ್ಟಾರ್ಟೆಡ್ ಫ್ರಮ್ ಡೆತ್ ಆ್ಯಂಡ್ ದ ರೆಸರೆಕ್ಷನ್ ಆಫ್ ಕ್ರೈಸ್ಟ್. ಈ ಸೌಭಾಗ್ಯ ಪ್ರಾರಂಭ ಆಗಿದ್ದು ನನ್ನಿಂದ ಅಲ್ಲ, ನಿಮ್ಮಿಂದನೂ ಅಲ್ಲ, ನಮ್ಮ ಅಪ್ಪ ಮಾಡಿದ ಪುಣ್ಯನೂ ಅಲ್ಲ, ತಾತ ಮಾಡಿದ ಪುಣ್ಯನೂ ಅಲ್ಲ. ಇದು ಕ್ರಿಸ್ತ ಯೇಸುವಿನ ಮರಣದಿಂದ ಪ್ರಾರಂಭ ಆಗಿದ್ದು. ಸಿ ಹೌ ಪ್ರೆಷಿಯಸ್ ಈಸ್ ಹಿಸ್ ಡೆತ್ ಆ್ಯಂಡ್ ದೆನ್ ಹಿಸ್ ರೆಸರೆಕ್ಷನ್. ಆತನ ಮರಣ ಎಷ್ಟು ಶ್ರೇಷ್ಠ. ಆತನ ಮರಣವನ್ನು ನಾವು ಶ್ರೇಷ್ಠ ಮರಣ ಅಥವಾ ಯೇಸು ಸತ್ತ ದಿನವನ್ನು ನಾವು ಬ್ಯಾಡ್ ಫ್ರೈಡೇ ಅಂತ ಹೇಳೋದಿಲ್ಲ, ಗುಡ್ ಫ್ರೈಡೇ ಅಂತ ಹೇಳ್ತೀವಿ. ವೈ ಇಟ್ ಈಸ್ ಗುಡ್ ಫ್ರೈಡೇ ಅಲ್ವಾ? ವೈ ಇಟ್ ಈಸ್ ಗುಡ್? ನಮಗೆ ನಮ್ಮ ಒಂದು ಡಿಪ್ರಾವಿಟಿ ಡಿಸ್ಟ್ರಾಯ್ ಆದ ದಿನ. ಗುಡ್ ಫ್ರೈಡೇ ಇಸ್ ದ ಡೇ ಮೈ ಡಿಪ್ರಾವಿಟಿ ಹ್ಯಾಸ್ ಡಿಸ್ಟ್ರಾಯ್ಡ್, ಗಾನ್ ಥ್ರೂ ದ ಡೆತ್ ಆಫ್ ಜೀಸಸ್. ಮತ್ತು ರೆಸರೆಕ್ಷನ್, ಯೇಸು ಕ್ರಿಸ್ತನ ಪುನರುತ್ಥಾನದ ಮುಖಾಂತರ ನಮಗೇನು ಸಿಕ್ತು? ನಮಗೆ ಈ ಆಭರಣಗಳೆಲ್ಲ ಸಿಕ್ತು. ಯೇಸು ಕ್ರಿಸ್ತರ ಪುನರುತ್ಥಾನದ ಮುಖಾಂತರ ನಮಗೇನು ಸಿಕ್ತು? ಆಲ್ ದ ಆರ್ನಮೆಂಟ್ಸ್, ಹೆವೆನ್ಲಿ ಆರ್ನಮೆಂಟ್ಸ್ ಕಾಲ್ಡ್ ರೈಚಸ್ನೆಸ್. ಇದು ಯೇಸು ಮೇಲೆ ಮಾತ್ರ ಇತ್ತು ಈ ಆಭರಣ. ಈ ಆಭರಣ ಯಾರ ಮೇಲಿತ್ತು? ಯೇಸು ಕ್ರಿಸ್ತನ ಮೇಲೆ ಮಾತ್ರ ಇತ್ತು. ಆದರೆ ಯೇಸು ಸ್ವಾಮಿ ಆಭರಣ ನನಗೆ ಕೊಡಲಿಕ್ಕಾಗಿ ಬಂದಿತ್ತು. ಯಾರಿಗೆ ಕೊಡಲಿಕ್ಕೆ? ನನಗೆ. ನೋ ನೋ ನೋ, ಫಾರ್ ಮೀ ಹಿ ಕೇಮ್, ಫಾರ್ ಮೀ, ಫಾರ್ ಮೈ ಸೇಕ್ ಹಿ ಕೇಮ್. ಆ ಆಭರಣ ಕೊಡಬೇಕಾದ್ರೆ
ನನ್ನಲ್ಲಿರ್ತಕ್ಕಂಥ ಬೇರೆ ಎಲ್ಲ ತೆಗಿಬೇಕಾಗಿತ್ತು. ನಾನು ತುಂಬ ಈ ಬೇಡದೇ ಇರುವ ಈ ರೋಲ್ಗಳೆಲ್ಲ ಹಾಕ್ಕೊಂಡಿದ್ದೆ. ಬಟ್ ಇಟ್ ವಾಸ್ ನಾಟ್ ಗೋಲ್ಡ್. ಈ ರೋಲ್ಡ್ಗಳನ್ನೆಲ್ಲ ತೆಗಿಬೇಕಾಗಿತ್ತು. ಇದನ್ನೆಲ್ಲ ಅವರು ಶಿಲ್ಬೆ ಮರಣದ ಮುಖಾಂತರ ತೆಗೆದ್ರು. ರೆಸರೆಕ್ಷನ್ ಮುಖಾಂತರ ಈ ಆಭರಣ ನನಗೆ ಸಿಗುವ ಹಾಗೆ ಮಾಡಿದ್ರು. ಓಕೆ, ಪುನರುತ್ಥಾನಗೊಳಿಸುವುದರ ಮುಖಾಂತರ ಏನು ಸಿಕ್ತು ನಮಗೆ? ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಹೊಸ ಜನ್ಮದ ಮುಖಾಂತರ ಜೀವಂತ ನಿರೀಕ್ಷೆಯನ್ನ ನಮಗೆ ನೀಡಿದ್ದಾರೆ. ಬ್ಲೆಸ್ಡ್ ಬಿ ದ ಗಾಡ್ ಆ್ಯಂಡ್ ಫಾದರ್ ಆಫ್ our Lord Jesus Christ, by his great mercy he has given us a new birth into a living hope. New birth into a living hope, not dead hope, okay? Living hope. ಒಂದು ಜೀವಂತವಾದ ನಿರೀಕ್ಷೆ ಒಳಗಡೆಗೆ ನಮ್ಮನ್ನು ದೇವರು ಕರ್ಕೊಂಡು ಬಂದಿದ್ದಾರೆ. ಯಾವುದ್ರ ಮುಖಾಂತರ? ಹೊಸ ಜನ್ಮ ನಮಗೆ ಕೊಡೋದ್ರ ಮುಖಾಂತರ. ಈ ಹೊಸ ಜನ್ಮ ನಮಗೆ ಹೇಗೆ ಸಿಕ್ತು? ಹೌ ಡಿಡ್ ಯು ರಿಸೀವ್ ನ್ಯೂ ಲೈಫ್? ಅಲ್ಲಲ್ಲ, ಯೇಸುವಿನ ಮರಣ ಮತ್ತು ಪುನರುತ್ಥಾನದಿಂದ ಹೊಸ ಜನ್ಮ ಯಾರಿಗೆ ಸಿಕ್ತು? ನೀವೇನು ಮಾಡಿಲ್ಲ. ಹೊಸ ಜನ್ಮಕ್ಕೆ ನೀವೆಲ್ಲ ನೀರಲ್ಲಿ ಮುಳುಗಿ ತಗೊಂಡಿದ್ದಲ್ಲ. ಈ ಪ್ರೊಟೆಸ್ಟೆಂಟ್ಸ್ ಕೆಲವರು ಹೇಳ್ತಾರಲ್ಲ, ನೀರಲ್ಲಿ ಮುಳುಗಿ ಎದ್ರೇ ಹೊಸ ಜನ್ಮ ಸಿಗೋದು ಅಂತ. ಅದು ಪ್ರೊಟೆಸ್ಟೆಂಟ್ ಥಿಯಾಲಜಿ, ಅದು ಬೈಬಲ್ ಥಿಯಾಲಜಿ ಅಲ್ಲ. ಇನ್ನು ಒಂದೊಂದು ಸಭೆಗಳಲ್ಲಿ ಅವ್ರದ್ದೇ ಥಿಯಾಲಜಿ ಇದೆ. ಬಿಟ್ಬಿಡಿ ಅವ್ರದ್ದು, ಅವ್ರು ಪಾಡಿ ಬಿಟ್ಬಿಡಿ, ಅವ್ರು ಹೋಗಲಿ, ಅವ್ರು ಏನೋ ಮಾಡ್ಕೊಳ್ಳಿ. ಬಟ್ ಲೆಟ್ ಅಸ್ ನೋ ದ ಹೋಲಿ ಸ್ಪಿರಿಟ್ ಥಿಯಾಲಜಿ, ಬೈಬಲ್ ಥಿಯಾಲಜಿ, ವಾಟ್ ಅಪಾಸ್ಟಲ್ಸ್ ಟಾಟ್. ಅಪೊಸ್ತಲರ ಬೋಧನೆ ಏನು ಅದನ್ನು ನಾವು ನೋಡೋಣ. ಹೌ ಡಿಡ್ ಯು ರಿಸೀವ್ ನ್ಯೂ ಲೈಫ್? ಬೈ ದ ಡೆತ್ and resurrection of Jesus Christ. I received new life. Then how you got that? I believe that, so it's mine. Finished. ಮತ್ತೆ ನೀರು ಕೀರು ಎಲ್ಲ ಆಮೇಲೆ. ಮೊದಲು ನಂಬು. ಈಗ ಶತಾಧಿಪತಿ ಕೇಳ್ತಾನೆ ಪೌಲಸೀಲರಿಗೆ ಮಧ್ಯರಾತ್ರಿಯಲ್ಲಿ ಹಾಡ್ತೀವಲ್ವ, ನಿಶಾರಾತ್ರಿಯಲ್ಲಿ ಸೇರೆ ಮನೆಯಲ್ಲಿ ಹಾಡ್ತೀವಿ. ಬಿಟ್ರೆ ನಮಗೇನಾದ್ರೂ ಆಗಿದೆಯಲ್ಲೋ ಗೊತ್ತಿಲ್ಲ. ಎನಿವೆ, ಸೊ ಶತಾಧಿಪತಿ ಪೌಲಸೀಲರ ಹತ್ರ ಬಂದು ಏನು ಕೇಳ್ತಾನೆ? ಸಹೋದರರೇ, ನಾವು ರಕ್ಷಣೆ ಹೊಂದಬೇಕಾದ್ರೆ ನಾವೇನು ಮಾಡಬೇಕು? ಪೌಲರು ಹೇಳಿದರು, ಟೇಕ್ ಬ್ಯಾಪ್ಟಿಸಮ್. ಹೌದಾ? ಟೇಕ್ ವಾಟರ್ ಬ್ಯಾಪ್ಟಿಸಮ್ ಇನ್ ಅವರ್ ಚರ್ಚ್ ಅಂತ ಹೇಳಿದ್ರಾ? ನಮ್ಮ ಸಭೆಯಲ್ಲಿ ನೀನು ವಾಟರ್ ಬ್ಯಾಪ್ಟಿಸಮ್ ತಗೊಂತ ಹೇಳಿದ್ರಾ? ಇಲ್ಲ. ಗೋ ಆ್ಯಂಡ್ ಲರ್ನ್ 10 commandments and our Father, Hail Mary, then come and recite, then you'll be saved ಅಂತ ಹೇಳಿದ್ರಾ? ಮೊದಲು ಹೋಗಿ ಪರಲೋಕ ಪ್ರಾರ್ಥನೆ, ವಿಶ್ವಾಸ ಪ್ರಮಾಣ, ದಶ ಆಜ್ಞೆ, ಇನ್ನೇನೇನು ಪ್ರಾರ್ಥನೆಗಳಿದೆಲ್ಲ ಕಲ್ತ್ಕೊಂಡು ಬಂದು ಬಾಯ್ ಹೆಟ್ ಮಾಡಿ ಹೇಳು, ಆಗ ನಿನಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿದ್ರಾ? ಇಲ್ಲ. ಏನು ಹೇಳಿದರು? ನಾನೊಂದು ವಿಷಯ ನಿನಗೆ ಹೇಳ್ತೀನಿ, ನೀನು ಅದನ್ನು ನಂಬು, ನಿನಗೆ ರಕ್ಷಣೆ. ನಿನಗೂ ಮಾತ್ರ ಅಲ್ಲ, ನೀನು ನಂಬಿಬಿಟ್ರೆ ಅದ್ರ ಪವರ್ ಸ್ಪ್ರೆಡ್ ಆಗಿ ನಿನ್ನ ಕುಟುಂಬದವ್ರು ಎಲ್ಲ ರಕ್ಷಣೆ ಹೊಂತೀರಿ. ದಟ್ಸ್ ದ ಪವರ್ ಆಫ್ ಸಾಲ್ವೇಷನ್. ನೀವು ಮೈಗೆ ಸೆಂಟ್ ಹೊಡ್ಕೊಂಡ್ರೆ ನೀವು ಮನೆ ಒಳಗಡೆ ಎಲ್ಲ ಕಡೆ ಎಲ್ರಿಗೂ ಸೆಂಟ್ ಸ್ಮೆಲ್ ಬರೋ ಥರ ಮಾಡ್ತೀರಾ. ಹೀ ಈಸ್ ದ ಟ್ರೂ ಫ್ರೇಗ್ರೆನ್ಸ್, ದಟ್ ಸಾಲ್ವೇಷನ್. ರಕ್ಷಣೆ ನಿನಗೆ ಬಂದರೆ, ನಿಜವಾದ ರಕ್ಷಣೆ ಬಂದರೆ ಪಕ್ಕದಲ್ಲಿದ್ದು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಸೋ ಮಚ್ ಪವರ್ ಈಸ್ ದೇರ್ ಅಲ್ವಾ? ಸೊ ನಮ್ಗೆ ಹೊಸ ಜನ್ಮ ಹೇಗೆ ಸಿಕ್ತಾಗಾದ್ರೆ? ಯಾವುದೋ ಪ್ರಾರ್ಥನೆ ಹೇಳಿ ಸಿಕ್ಕಿದ್ದಲ್ಲ, ನೀರಲ್ಲಿ ಮುಳುಗಿ ಸಿಕ್ಕಿದ್ದು ಅಲ್ಲ. ಇದು ಸಿಕ್ಕಿದ್ದು ಹೇಗೆ ಕೇಳಿದರೆ, ವಿಶ್ವಾಸ ಇಟ್ಟಾಗ. ಏನಂತ ವಿಶ್ವಾಸ ಇಟ್ರಿ? ಯೇಸು ಸತ್ತಿದ್ದು ನನ್ನ ಪಾಪ ಪರಿಹಾರ ಮಾಡಲಿಕ್ಕೆ, ಯೇಸು ಪುನರುತ್ಥಾನರಾಗಿದ್ದು ನನ್ನನ್ನು ನೀತಿವಂತನನ್ನಾಗಿ ಮಾಡಲಿಕ್ಕೆ, ಯೇಸುವಿನ ಮರಣದಿಂದ ನನ್ನ ಪಾಪ ಸತ್ತೋಯ್ತು ಯೇಸುವಿನ ದೇಹದ ಮುಖಾಂತರ, ಯೇಸುವಿನ ಪುನರುತ್ಥಾನದ ಮುಖಾಂತರ ನನಗೆ ದೇವರ ನೀತಿ ನನಗೆ ಸಿಕ್ಕಿದೆ. ನಾನು ಇದನ್ನು ನಂಬ್ತೀನಿ. ನೀನು ನಂಬಿದಾಗ ನಿನಗೆ ಸಿಕ್ತು, ಹೊಸ ಜನ್ಮ ಸಿಕ್ತು. ಆ್ಯಂಡ್ ಯು ಆರ್ ಎಂಟರಿಂಗ್ ಇನ್ ಟು ಎ ನ್ಯೂ ಹೋಪ್. ಹೊಸ ಒಂದು ಹೋಪ್ ಲೈಫ್ಗೆ ಬರ್ತಾ ಇದ್ದೀರಾ. ಫ್ರಮ್ ಹೋಪ್ಲೆಸ್ ಲೈಫ್ ಟು ಹೋಪ್ ಲೈಫ್. ಹೋಪ್ಲೆಸ್ ಲೈಫ್ ಅಂದರೆ ಯಾವುದು? ಯೇಸು ಇಲ್ಲದ ಜೀವನ. ಈಗ ಹೋಪ್ ಲೈಫ್ ಯಾವುದು ಕೇಳಿದರೆ, ಯೇಸುವಿನೊಂದಿಗೆ ಪ್ರಾರಂಭವಾದ ಜೀವನ. ಯು ಆರ್ ಎಂಟರ್ಡ್ ಇನ್ ಟು ಎ ನ್ಯೂ ಹೋಪ್ ಥ್ರೂ ನ್ಯೂ ಬರ್ತ್.
ನ್ಯೂ ಹೋಪ್ಗೆ ಎಂಟ್ರಿ ಆಗಿ ಮತ್ತೆ ಹಳೆ ಲೈಫ್ ಆ ಒಂದು ಓಲ್ಡ್ ಸಿನ್ ಲೈನಿಗೆ ನಾವು ಅಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ಹೋಗೋದಾದರೆ ನಾಯಿ ಕಕ್ಕಿ ತಿಂದಂಗೆ ಆಗುತ್ತೆ. ಆ ಥರ ಆಗಬಾರ್ದು. ಕೆಲವು ಟೈಮ್ ಅದು ಆಗೋ ಸಾಧ್ಯತೆ ಇದೆ, ನಾವು ಓವರ್ ಕರಿಸ್ಮ್ಯಾಟಿಕ್ ಆಗಿಬಿಟ್ರೆ. ಅದರಿಂದ ನಾವು ನಮ್ಮನ್ನು ಸ್ವಲ್ಪ ಭದ್ರಪಡಿಸ್ಕೋಬೇಕು. ನಮ್ಮ ರಕ್ಷಣೆಯನ್ನು ನಾವು ಪವಿತ್ರಾತ್ಮನ ಸಹಾಯದಿಂದ ನಮ್ಮ ಈ ವಿಶ್ವಾಸವನ್ನು ನಾವು ಕಾಪಾಡ್ಕೋಬೇಕು. ನಾವು ಇಬ್ರಿಯರ ಥರ ಆಗಬಾರ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿದ್ದಾರಲ್ಲ, ಹೀಬ್ರೂ ಜೂಯಿಷ್ ಪೀಪಲ್, ಯಹೂದ್ಯ ವಿಶ್ವಾಸಿಗಳು ಕ್ರೈಸ್ತರಾದ ಮೇಲೆ ಅವರೇನು ಮಾಡಿದ್ರು? ರಕ್ಷಣೆ ಪಡ್ಕೊಂಡಾದ್ಮೇಲೆ ಮತ್ತೆ ವಾಪಸ್ ನಾಯಿ ತಾನು ಕಕ್ಕಿದ್ದು ತಿನ್ನಲು ಹೋದ ಹಾಗೆ ನಮ್ಮ ಸಂಪ್ರದಾಯ ನಮಗೆ ಮುಖ್ಯ, ನಮ್ಮ ಆಚಾರ ವಿಚಾರಗಳು ಮುಖ್ಯ, ನಮ್ಮ ಯಾಜಕರು ಮುಖ್ಯ, ನಮ್ಮ ಬಲಿಪೀಠ ಮುಖ್ಯ ಅಂತ ಹೇಳಿಬಿಟ್ಟು ಅದರ ಹಿಂದೆ ಮತ್ತೆ ಹೋದರು. ಯಾರು ಹೋದವರು? ಯಹೂದ್ಯ ಜನರು ಹೋದರು. ಆಗ ಪೌಲರು ಹೇಳ್ತಾರೆ, ನೀವೇನು ತಿರಸ್ಕಾರ ಮಾಡಿ ಹೋಗ್ತಾ ಇದ್ದೀರಿ? ವಾಟ್ ಯು ಆರ್ ನೆಗ್ಲೆಕ್ಟಿಂಗ್ ಸೊ ಗ್ರೇಟ್ ಸ್ಯಾಲ್ವೇಷನ್, ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್ ಅಂತ ಹೇಳಿದರು. ಅದರಿಂದ ಇದು ನನ್ನಲ್ಲೂ ನಿಮ್ಮಲ್ಲೂ ಆಗುವ ಸಾಧ್ಯತೆ ಇದೆ. ವಿ ನೀಡ್ ಟು ಬಿ ಕೇರ್ಫುಲ್. ನಾವು ಕೇರ್ಫುಲ್ ಆಗಿರ್ಬೇಕು. ಯಾವುದರಲ್ಲಿ? ನಮ್ಮ ವಿಶ್ವಾಸವನ್ನು ಜಾಗರೂಕತೆಯಿಂದ ಕಾಪಾಡ್ಕೋಬೇಕು. ಜಾಗರೂಕತೆಯಿಂದ ಕಾಪಾಡ್ಕೋಬೇಕಾದ್ರೆ ವಿ ಮಸ್ಟ್ ಹಿಯರ್ ದ ಮೆಸೇಜ್ ರಿಲೇಟೆಡ್ ಟು ದ್ಯಾಟ್ ನ್ಯೂ ಲೈಫ್ ಆ್ಯಂಡ್ ದ ಕಿಂಗ್ಡಮ್ ಆಫ್ ಗಾಡ್. ನಾವು ಯಾವಾಗಲೂ ನಿರಂತರವಾಗಿ ಏನು ಮಾಡಬೇಕು? ಆ ಹೊಸ ಜೀವನಕ್ಕೆ ಸಂಬಂಧಪಟ್ಟ ಮತ್ತು ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ಶುಭ ಸಂದೇಶ ಅಥವಾ ವಿಷಯಗಳನ್ನು ಮಾತ್ರವೇ ನಾವು ಆಲಿಸ್ಬೇಕಿದ್ಮೇಲೆ. ಇಹಲೋಕಕ್ಕೆ ಸಂಬಂಧಪಟ್ಟಿದ್ದು ಕೇಳಿದರೆ ಹೋಯ್ತು ಹಾಳಾಗಿ. ಮತ್ತೆ ಈಗ ನಮ್ಮ ಹೃದಯವನ್ನು ಈಗ ಜಾಗರೂಕತೆಯಿಂದ ನಾವು ಕಾಪಾಡ್ಕೋಬೇಕು. ಅದಕ್ಕೆ ಪೌಲ ತಿಮ್ಮೋತಿಗೆ ಹೇಳ್ತಾನಲ್ವಾ, ದೇವರು ನಿನ್ನ ವಶಕ್ಕೆ ಕೊಡಲಾದ ಸದ್ಬೋಧನೆಯನ್ನು ಪವಿತ್ರಾತ್ಮನ ಸಹಾಯದಿಂದ ನೀನು ಸುರಕ್ಷಿತವಾಗಿ ಕಾಪಾಡ್ಕೋಬೇಕು. ಸುಮ್ಮನೆ ಬೇರೆ ಎಲ್ಲ ಕಾಪಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಏನು ನಾವು ಬೇರೆ ಎಲ್ಲ ಕಾಪಾಡ್ಕೊಳ್ತೀವಿ ಅಲ್ವಾ? ಅಳಿದು ಹೋಗೋದನ್ನೆಲ್ಲ ಆಸ್ತಿ ಪಾಸ್ತಿನ ಕಾಪಾಡ್ಕೊಳ್ತೀವಿ, ಆರೋಗ್ಯ ಕಾಪಾಡ್ಕೊಳ್ತೀವಿ, ಸಂಪತ್ತು ಸಂಪಾದನೆ ಮಾನ ಮರ್ಯಾದೆ ಎಲ್ಲ ಕಾಪಾಡ್ಕೊಳ್ತೀವಿ. ಇಲ್ಲ ಅಷ್ಟಿಗೆ ಏನು ಪ್ರಯೋಜನ? ಏನೂ ಇಲ್ಲ. ಆದರೆ ದೇವರು ಹೇಳ್ತಾರೆ, ಕಾಪಾಡಿಕೊಳ್ಬೇಕಾಗಿರೋದು ನೀನೇನು? ದೇವರ ವಾಕ್ಯವನ್ನು. ಸೊ ಇದು ನಮಗೆ ಹೋಪ್ ತಂದು ಕೊಟ್ಟಿದೆ. ಈ ಹೋಪ್ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಹೀಗೆ ಅವರು 4ನೇ ವಾಕ್ಯ, ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಹಲೋ, ಎಂಥ ಒಂದು ನಿರೀಕ್ಷೆ, ಬ್ಲೂ ಪ್ರಿಂಟ್ ನಮ್ಮ ಮುಂದೆ ಪವಿತ್ರಾತ್ಮರು ತಂದು ಕೊಡ್ತಿದ್ದಾರೆ ನೋಡಿ. ಆ್ಯಂಡ್ ಇನ್ ಟು ಆ್ಯನ್ ಇನ್ಹೆರಿಟೆನ್ಸ್. ಇನ್ ಟು ವಾಟ್? ಇನ್ ಟು ಆ್ಯನ್ ಇನ್ಹೆರಿಟೆನ್ಸ್, ಸೌಭಾಗ್ಯ. ಇದು ಕೋಟಿ ಅಲ್ಲ, ಆಯಿತಾ? ಕೋಟಿ ಅಲ್ಲ ಈ ಲೋಕದಲ್ಲಿ. ನೀವು ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಕೋಬೋದು, ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ. ಲೆಕ್ಕನೇ ಮಾಡಲಿಕ್ಕಾಗೋದಿಲ್ಲ. ಅಬ್ರಾಹ್ಮನಿಗೆ ಹೇಳ್ತಾರೆ, ಆಕಾಶದ ಕಡೆಗೆ ನೋಡು, ಕೆಪಾಸಿಟಿ ಇದ್ದರೆ ಎಣಿಸು, ಅಷ್ಟು ಕೊಡ್ತೀನಿ ನಿನಗೆ. ಅಬ್ರಾಹ್ಮ ಇವತ್ತು ಎಣಿಸ್ತಾ ಇದ್ದಾನೆ, ಪಾಪ ಇನ್ನೂ ಕೌಂಟಿಂಗ್ ಪೂರ್ತಿ ಆಗಿಲ್ಲ, ವಿಶ್ವಾಸದ ಮುಖಾಂತರ. ಯಾಕಂದರೆ ಇಲ್ಲೂ ಬೋಸ್ತಾ ಕೊಡ್ತಾ ಇದ್ದಾನೆ. 10 ಕೋಟಿ 10,000 10 ಲಕ್ಷದ 1. ಅಲ್ಲಿ ನೋಡಿದ್ರೆ ಅಲ್ಲಿ ಶುಭ ಸಂದೇಶಗಳು ಅಲ್ಲ ಬೋಸ್ತಾ ಕೊಡ್ತಾ ಇದ್ದಾನೆ 2. ಯೇಸು ಬರೋ ತನಕ ಅಬ್ರಾಹ್ಮ ಎಣಿಸ್ಕೊಂಡೇ ಇರ್ತಾನೆ. ಪಾಪ ಅಬ್ರಾಹ್ಮನ ಕಷ್ಟ ನೋಡಿ. ನಿನಗೆ ಸಾಧ್ಯವಾದರೆ, ನೀನು ಎಣ್ಸೋ ಕೆಪಾಸಿಟಿ ಇದ್ರಿ ಎಣ್ಸು ಅಬ್ರಾಹ್ಮ, ಆಕಾಶದ ನಕ್ಷತ್ರಗಳಷ್ಟು ನಿನಗೆ ಸಂತಾನ ಕೊಡ್ತೀನಿ ಅಂತ. ಪಾಪ ಅಬ್ರಾಹ್ಮಣ ಇವತ್ತು ಅಲ್ಲಿ ಕೂತ್ಕೊಂಡು ಅಲ್ಲಿ ವಿಶ್ರಾಂತಿಯಲ್ಲಿ ಇದ್ಕೊಂಡು ಅಲ್ಲಿ ಎಣಿಸ್ತಾ ಕೂತ್ಕೊಂಡಿದ್ದಾರೆ. ಎಣಿಕೆ ಯಾವಾಗ ಕಂಪ್ಲೀಟ್ ಆಗುತ್ತೆ? ಯೇಸು ಬಂದಾಗ. ಯೇಸು ಬರೋ ತನಕ ಅಬ್ರಾಹ್ಮನಿಗೆ ವಿಶ್ರಾಂತಿ ಇಲ್ಲ. ಸೊ ಯೇಸು ಬರೋದನ್ನು ಅಬ್ರಾಹ್ಮನ ಪ್ರಾರ್ಥನೆ, ಬೇಗ ಹೋಗಿ ಯೇಸುವೆ, ನ್ಯಾಯ ತೀರ್ಪನ್ನು ಬೇಗ ಕೊಟ್ಟು ಬೇಗ ಫಿನಿಶ್ ಮಾಡಿ ಅಪ್ಪ, ನಾನು ಎಷ್ಟು ಅಂತ ಎಣಿಸ್ತಾ ಕೂತ್ಕೊಳ್ಳಿ. ಸ್ವರ್ಗಕ್ಕೆ ಬೇರೆ ಕರ್ಕೊಂಡು ಬಂದಿದ್ದೀರಿ, ಆಕಾಶ ಎಣಿಸ್ತಾ, ಕೆಳಗೆ ಮರಳು ಎಣಿಸ್ತಾ ಇದ್ದಾರೆ. ಅಲ್ಲಿಂದ 1 2 3 ಎಷ್ಟು ಖಾಲಿ ಆಗ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ವಾಕ್ಯ ಕೇಳಿ ದಿನದಿಂದ ದಿನಕ್ಕೆ ಹೊಸದಾಗಿ ಹುಟ್ಟುತ್ತಾ ಇದ್ದಾರೆ. ಅಬ್ರಾಹ್ಮಣ್ಣ ಪಾಪ ಎಣಿಸ್ತಾನೇ ಇದ್ದಾರೆ. ಸೊ ಹಾಗೆ ಆ ರೀತಿಯಲ್ಲಿ ಎಣಿಸಲು ಅಸಾಧ್ಯಕರವಾದಷ್ಟು ಗೋಲ್ಡ್ ಅಂತ ಇಟ್ಕೊಳ್ಳಿ, ಸಿಲ್ವರ್ ಅಂತ ಇಟ್ಕೊಳ್ಳಿ, ಮನಿ ಅಂತ ಇಟ್ಕೊಳ್ಳಿ. ಈಗ ನಮ್ಗೆ ಅದು ಹೇಳಿದರೆ ನಮ್ಮ ಮೈಂಡಿಗೆ ಅರ್ಥ ಆಗೋದು ಅಲ್ವಾ? ಸೊ ಅಷ್ಟು ಇದೆ ನಿಮಗೆ. ಅಷ್ಟು ಸಿಕ್ಕಿದಾಗ ಚಿಲ್ಲರೆ ಥರ ಇರೋ ಯಾವುದನ್ನು ಇಟ್ಕೊಂಡಿರ್ತೀರಾ? ಆಸೆ ಪಡ್ತೀರಾ? ಆಸೆ ಪಡೋದೇ ಇಲ್ಲ. ನಾವಿವತ್ತು ಯಾವುದಕ್ಕೆ ಆಸೆ ಪಡ್ತಾ ಇದ್ದೀವಿ? ಇದೇನಿದು ಕೇಳಿಸ್ತಾ ಇಲ್ವಾ? ಓಕೆ, ಅಳಿಯದ, ಹೀಗೆ
ತಮ್ಮ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ಯಾರನ್ನು ನಿಮ್ಮನ್ನು ಏನು ಮಾಡಿದಾರಂತೆ? ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ. ಇಂಟು ಅನ್ ಇನ್ಹೆರಿಟೆನ್ಸ್ ದಟ್ ಈಸ್ ಇಂಪೆರಿಷಬಲ್, ಅನ್ಡಿಫೈಲ್ಡ್ ಅಂಡ್ ಅನ್ಫೇಡಿಂಗ್, ಕೆಪ್ಟ್ ಇನ್ ಹೆವನ್ ಫಾರ್ ಯು, who are being protected by the power of God through the faith for a salvation ready to be revealed in the last days. ಕೊನೆಯದಾಗಿ ಪ್ರತ್ಯಕ್ಷವಾಗುವ ಆ ಒಂದು ಜೀವೋದ್ಧಾರ ಯೇಸುವಿನ ಪುನರಾಗಮನ ಟೈಮಲ್ಲಿ ಅದು ಯಾವುದು ಗೊತ್ತಾ? ಅದು ಯಾವುದು ಕೇಳಿದರೆ ರಿಡೆಂಪ್ಷನ್ ಆಫ್ ಅವರ್ ಬಾಡಿ. ಆ ಟೈಮಲ್ಲಿ ಏನಾಗುತ್ತೆ ಕೇಳಿದರೆ ನಮ್ಮ ದೇಹ ಕೂಡ ವಿಮೋಚನೆ ಆಗುತ್ತೆ. ಅವರ್ ಬಾಡಿ ವಿಲ್ ಬಿ ಫ್ರೀ ಫ್ರಮ್ ದ ಪವರ್ ಆ್ಯಂಡ್ ದ ಪ್ರೆಸೆನ್ಸ್ ಆಫ್ ಸಿನ್. ಪಾಪದ ಸಾನ್ನಿಧ್ಯದಿಂದಲೂ ಪಾಪದ ಬಲದಿಂದಲೂ ನಮ್ಮ ದೇಹ ಕೂಡ ವಿಮೋಚನೆ ಹೊಂದುತ್ತೆ. ನಮ್ಮ ದೇಹಕ್ಕೊಂದು ವಿಮೋಚನೆ ಇದೆ, ಆತ್ಮಕ್ಕೆ ಮಾತ್ರ ಅಲ್ಲ, ದೇಹಕ್ಕೆ ಕೂಡ ಒಂದು ವಿಮೋಚನೆ ಇದೆ ಎಂಬ ಒಂದು ಭರವಸೆ ನಮ್ಮೊಳಗಡೆ ಇರಬೇಕು. ಆಗ ನಾವೇನು ಮಾಡ್ತೀವಿ? ನಮ್ಮ ದೇಹದಿಂದ ಪಾಪ ಮಾಡಲ್ಲ, ಸುಳ್ಳು ಹೇಳಲ್ಲ, ವ್ಯಭಿಚಾರ ಮಾಡಲ್ಲ, ಧೂಮಪಾನ ಮಾಡಲ್ಲ, ಮದ್ಯಪಾನ ಮಾಡಲ್ಲ, ಮಾಟ ಮಂತ್ರ ಮಾಡಲ್ಲ, ವಿಗ್ರಹಾರಾಧನೆ ಮಾಡಲ್ಲ, ಒಡೆಯಲ್ಲ, ಬೈಯಲ್ಲ. ಬದಲಾಗಿ ಈ ದೇಹವನ್ನು ದೇವರಿಗೆ ಒಂದು ಸುಗಂಧ ಕಾಣಿಕೆಯಾಗಿ ನಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಅರ್ಪಿಸಿ ಆರಾಧಿಸ್ತೀವಿ. ಇಂಥ ಒಳ್ಳೆ ಒಂದು ಶ್ರೇಷ್ಠವಾದ ಹೋಪ್ ನಮಗೆ ಈ ಶುಭ ಸಂದೇಶ ತಂದುಕೊಡುತ್ತೆ. ಎಂಥ ದೊಡ್ಡ ಸೌಭಾಗ್ಯ ಇದು ಅಲ್ವಾ? ಈಗ ನಾವೆಲ್ಲಿ ಬಂದ್ವಿ? ದೇವರ ಮೈಂಡಲ್ಲಿದ್ದ ಆಲೋಚನೆ ಏನು ಅನ್ನೋದು ಬ್ಲೂ ಪ್ರಿಂಟ್ ಮುಖಾಂತರ ನಮಗೆ ಸಿಗ್ತಾ ಇದೆ. ಸ್ವಲ್ಪ ಸ್ವಲ್ಪ ಸಿಗ್ತಾ ಇದೆ ಅಲ್ವಾ? ಸೊ ಬ್ಲೂ ಪ್ರಿಂಟ್ ಯಾವುದು ನಮಗೆ? ಶುಭ ಸಂದೇಶ ಇದೆಲ್ಲವನ್ನು ಪ್ರಕಟ ಮಾಡುತ್ತೆ. ಈಗೇನು ಶುಭ ಸಂದೇಶದ ಮುಖಾಂತರ ನಮಗೆ ಸ್ವಲ್ಪ ಅಲ್ಲಿ ಇಲ್ಲಿ ಆ ವಾಕ್ಯದಿಂದ ಈ ವಾಕ್ಯದಿಂದ ಇನ್ನೊಂದು ವಾಕ್ಯದಿಂದ ಏನೆಲ್ಲ ಸಿಕ್ಕಿದೆಯೋ ಇದೆಲ್ಲ ಹೀಗೆ ಸಿಕ್ಕಿ ಇದ್ರ ಒಂದು ಸಂಪೂರ್ಣತೆಗೆ ನಾವು ಬರಬೇಕು. ಈಗ ಇಷ್ಟಿಗೆ ನಾವು ಖುಷಿ ಆದ್ವಾ? ಇಲ್ಲ ಅಲ್ವಾ? ಸೊ ಇನ್ನೂ ಸಿಗ್ಬೇಕು. ಹಂಗಾದರೆ ಇನ್ನೂ ಭರವಸೆ ಸಿಗಬೇಕು. ಬ್ಲೂ ಪ್ರಿಂಟ್ ಪೂರ್ತಿ ನೋಡ್ಲಿಕ್ಕೆ ಆಗಬೇಕು. ಆ ಪ್ರಿಂಟಿಂಗ್ ಪೂರ್ತಿ ನೋಡ್ಲಿಕ್ಕೆ ಆಗುವಾಗ ಖಂಡಿತವಾಗಲೂ ಆಗ ನಮಗೆ ಸ್ವಲ್ಪ ವಿ ಕ್ಯಾನ್ ರಿಜಾಯ್ಸ್. ಆಗ ನಮಗೆ ನಿಜವಾಗ್ಲೂ ಇಲ್ಲಿ ಅವ್ರು ಹೇಳ್ತಾರೆ ನೋಡಿ, 1 ಪೇತ್ರ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಅನಿಸುತ್ತೆ. ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಯಾವುದರ ಅಂತಿಮ ಫಲವಾಗಿ? ನೀವು ಈ ಹೋಪ್ ಇರೋದ್ರಿಂದ ನೀವೀಗ ಕಷ್ಟ ಸಂಕಟ ಅನುಭವಿಸ್ತಾ ಇದ್ದೀರಿ, ವಿಶ್ವಾಸ ಕಾಪಾಡ್ಕೊಳ್ತಾ ಇದ್ದೀರಿ. ಬಟ್ ಇದೆಲ್ಲದರ ಒಂದು ಅಂತಿಮ ಫಲ ಇದೆಯಲ್ವಾ? ಲಾಸ್ಟ್ ರಿಸಲ್ಟ್ ಏನು? ನೀವು ಜೀವೋದ್ಧಾರವನ್ನು ಪಡೆಯುತ್ತೀರಿ. ಈ ಕಾರಣದಿಂದಲೇ ಅವರ್ಣನೀಯವಾದ ಆನಂದದಿಂದ ನಲಿಯುತ್ತೀರಿ. ಅವರ್ಣನೀಯವಾದ ಯಾವ ಆನಂದ? ಈಗ ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆಯಲ್ವಾ? ಇದೇ ಆನಂದ. ಯಾವ ಆನಂದ? ಈಗ ನಿಮ್ಮ ಆನಂದ ವರ್ಣಿಸ್ಬೋದಾ ಅಲ್ವಾ? ಇದು ಆನಂದ ಅವರ್ಣನೀಯವಾದ ಆನಂದ. ಅಂದರೆ ಹುಚ್ಚು ನಗು ಅಂತಾರಲ್ಲ, ಹುಚ್ಚು ಸಂತೋಷ. ಸ್ವಲ್ಪ ಅರ್ಥ ಆಗೋದಾದರೆ ನಿಮಗೆ, ಫೇಲ್ ಆಗಬೇಕಾಗಿರೋ ಹುಡುಗ ಪರೀಕ್ಷೆನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದಾಗ ಮನೇಲಿ ಬಂದು ಕುಣಿಯೋದಿದೆಯಲ್ಲ, ಆವಾಗ ಯಾಕೆ ಹುಚ್ಚಿನ ಥರ ಕುಣಿತಾ ಇದೆಯಾ? ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಹೇಳ್ತಾರೆ ನಿಮಗೆ. ಇದು ಆ ಕುಣಿತ ಅಲ್ಲ, ಒದೆ ತಿನ್ನುವಾಗ ಒಂದು ಕುಣಿತ, ಯಾರೋ ಮುಖದ ಮೇಲೆ ಉಗಿದಾಗ ಒಂದು ಕುಣಿತ. ಶುಭ ಸಂದೇಶದ ನಿಮಿತ್ತವಾಗಿ ಮನೆಯಿಂದ ಹೋಗು ನೀನು ಅಂತ ಜಾಡಿಸಿ ಓಡಿಸ್ದಾಗ ಗೇಟ್ ಹಾಕಿದಾಗ ನೀವಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿರಲ್ಲ, ಆ ಕುಣಿತ ಆ ಥರ ಕುಣಿದಿದ್ದೀರಾ? ಅದಕ್ಕೆ ಮಹದಾನಂದ ಬಂದಿಲ್ಲ. ಅದಾಗಬೇಕು. ಇಲ್ಲಿ ಅವರೆಲ್ಲ ಹಾದು ಹೋದ್ರು, ಇದರಲ್ಲೆಲ್ಲ ಯೇಸುವನ್ನು ನೋಡದೇ ಇದ್ರೂ ನೋಡಿದರು. ದೇವರ ಪ್ರೀತಿ ಏನು ಅಂತ ನೋಡದೇ ಇದ್ರೂ ನೋಡಿದರು, ಅನುಭವಿಸಿದರು ಅಲ್ವಾ? ಸೊ ಅವರ ಒಳಗಡೆ ಆನಂದ ಬಂತು, ಕುಣಿದು ಕುಪ್ಪಳಿಸಿದರು. ಈ ಶುಭ ಸಂದೇಶ ನಮಗೇನು ತಂದುಕೊಡುತ್ತೆ ಗೊತ್ತೆ? ಎಂಡ್ ರಿಸಲ್ಟ್ ನಾನು ಹೇಳ್ತಾ ಇರೋದು, ಈ ಮಹದಾನಂದ ತಂದುಕೊಡುತ್ತೆ. ಈಗಿಲ್ಲದೆ ಇರ್ಬೋದು ನಿಮಗೆ,
ಈಗ ಸ್ವಲ್ಪ ಸ್ವಲ್ಪ ಏನೋ ಒಂದು ಸ್ಮೈಲ್ ಕೊಡ್ತಾ ಇರ್ಬೋದು, ನನಗೆ ಬೇಜಾರಾಗಬಾರ್ದು ಅಂತ. ಸೊ ನೋ ಪ್ರಾಬ್ಲಮ್. ಮುಂದೊಂದು ದಿನ ನೀವು ಈ ಮಹದಾನಂದದಿಂದ ಯಾರಿದ್ರೂ ಇಲ್ಲದೇ ಇದ್ದರೂ ನೀವು ನಲಿದಾಡ್ತೀರಿ. ಅದು ಈ ಶುಭ ಸಂದೇಶ ತಂದು ಕೊಡುತ್ತೆ. ಆದಿ ಸಭೆಯಲ್ಲಿದ್ದ ವಿಶ್ವಾಸಗಳಿಗೆ ಕೊಟ್ಟರು, ಅಪೊಸ್ತಲರಲ್ಲಿ ಬಂತು, ನನ್ನಲ್ಲೂ ನಿಮ್ಮಲ್ಲೂ ಇದು ಬರುತ್ತೆ, ಬರಬೇಕು. ನೀವು ಈ ಮಹದಾನದಿಂದ ತುಂಬಲ್ಪಟ್ಟಾಗ ನೀವೇನು ಮಾಡ್ತೀರಿ? ಮಾತೆ ಮರಿಯಳು ಓಡಿ ಹೋದ ಹಾಗೆ ಓಡಿ ಹೋಗಿದ್ದೆ ಎಲ್ಲಿಗೆ? ಯಾಕೆ ಓಡೋಗಿದ್ದು? ಈ ಗುಡ್ ನ್ಯೂಸ್ ಹೇಳಲಿಕ್ಕೆ. ನೀವು ಕೂಡ ಮಾತೆ ಮರಿಯಮ್ಮನವರ ಫಾಲೋವರ್ ಆಗ್ತೀರಿ. ಅಂದರೆ ಅವ್ರು ಹೇಗೆ ಈ ಶುಭ ಸಂದೇಶ ಎತ್ಕೊಂಡು ಓಡಿ ಹೋದರು ಬೇರೆ ಕಡೆಗೆ, ಎಲಿಜಬೆತ್ ಅಮ್ಮಳ ಮನೆಗೆ, ಆ ಗುಡ್ಡ ಬೆಟ್ಟ ಎಲ್ಲ ನೋಡ್ದೇನೆ ಬೇಗ ಹೋಗಿ ಹೇಳಿದ್ರು, ಅದೇ ರೀತಿ ನೀವು ಕೂಡ ಓಡಿ ಹೋಗಿ ಪಕ್ಕದ ಮನೆಯವರಿಗೆ ಶುಭ ಸಂದೇಶ ಸಾರ್ತೀವಿ. ಈಗ ಆಗಲ್ಲ. ಈಗ ಪಕ್ಕದ ಮನೆಯವ್ರು ಕಂಡ್ರೆ ನಮಗಾಗಲ್ಲ, ಆ ಕಡೆ ಮನೆಯವ್ರು ಕಂಡ್ರೆ ಆಗಲ್ಲ. ನಮ್ಗೆ ಆಗದೇ ಇರೋ ಎಷ್ಟೋ ಮನೆಗಳಿದೆ ಅಲ್ವಾ? ನಾವು ಹೋಗೋದು ನಮ್ಗೆ ಆಗದೇ ಇರೋ ಮನೆಗಳಿಗೆ, ಆಗೋ ಮನೆಗಳಿಗೆ ಮಾತ್ರನೇ. ಪರಮಾನಂದ ಬಂದಮೇಲೆ ನೀವು ಹುಚ್ಚರ ಥರ ಆಗ್ಬಿಡ್ತೀರಿ. ಶತ್ರು ಮನೆಗೆ ಹೋಗಿ ಹಸುವಾಗ್ತಾಯಿದೆ, ಸ್ವಲ್ಪ ಊಟ ಕೊಡ್ತಿದ್ದೆ, ಊಟ ಮಾಡ್ಕೊಂಡು, ಆಗ ನಿಮ್ಮ ಅಪ್ಪ ಓಡಿ ಬರ್ತಾನೆ ದೊಣ್ಣೆ ತಗೊಂಡು. ಅವ್ರು ನೋಡಿಯೋಕ್ಕಾಗಲ್ಲ, ನಿನ್ನ ನೋಡಿಲಿಕ್ಕೆ. ನಮ್ಮ ತಾತನ ಕಾಲದಿಂದ ಶತ್ರು ಆಗಿರೋ ಆ ಮನೆಗೆ ನೀನು ಯಾಕೋ ಹೋದೆ, ನಮ್ಮ ಮಾನ ಮರ್ಯಾದೆ ತೆಗೀಲಿಕ್ಕೆ ಅಂತ ನಿನ್ನ ಹೊಡಿಲಿಕ್ಕೆ ಬರ್ತಾನೆ. ಆಗ ಅಪ್ಪ ಮಗ ಶತ್ರು ಆಗ್ಬಿಟ್ರು. ಅವತ್ತಿಂದ ಇನ್ನು ಮನೆ ಒಳಗಡೆ ಬರಬೇಡ ಅಂತಾರೆ. ಮನೆ ಒಳಗಡೆ ಬಂದಿಲ್ಲ ಅಂದರೆ ಏನು, ನಮ್ಗೆ ಅಲ್ಲಿ ದೊಡ್ಡ ಮನೆ ಐತೆ, ಈ ಮನೆ ಒಳಗಡೆ ಯಾರು ಬರ್ತಾರೆ? ಇದು ಸುನಾಮಿ ಬಂದರೆ ತೊಳ್ಕೊಂಡು ಹೋಗುತ್ತೆ. ಅಲ್ಲಿ ಯಾರಿಂದಲೂ ಅಲುಗಾಡಿಸ್ಲಿಕ್ಕೆ ಆಗದೆ ಇರುವ ಒಂದು ಹೊಸ ಮನೆ ನಮ್ಮಪ್ಪ ಕಟ್ಟಿಟ್ಟಿದ್ದಾರೆ. ಟಾಟಾ ಬೈ ಬೈ ಅಂತ ಅಪ್ಪಂಗೆ ಟಾಟಾ ಹೇಳಿ ನೀವು ಓಡ್ತೀರಿ. ಫ್ರಾನ್ಸಿಸ್ ಅಸಿಸಿ ಓಡೋದಾಗೆ, ಅಪ್ಪ ಈ ಬಟ್ಟೆನೂ ಕೂಡ ನಿಂದೆ, ನೀನು ಕಷ್ಟಪಟ್ಟು ದುಡ್ಡು ಸಂಪಾದನೆ, ಇದನ್ನು ನೀನೇ ಇಟ್ಕೊಬಿಡು, ನನಗೆ ದೇವರು ಕೊಟ್ಟ ಈ ಚರ್ಮ ಇದೆ, ಇದರಲ್ಲೇ ಬದುಕ್ಬಿಡ್ತೀನಿ, ದೇವ್ರ ಸೃಷ್ಟಿ ಮಾಡಿದ ದೇಹ ಸಾಕು ಅಂತ ಹೋಗಿ ಕುತ್ಕೊಂಡು ದೇವರಿಗಾಗಿ ಬದುಕಿದರು. ಅದರ ಅರ್ಥ ನೀವು ನಾಳೆಯಿಂದ ಇದನ್ನು ಕೇಳಿಸ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಬಿಟ್ಟು ಓಡೋಗಿ, ಮನೆ ಬಿಟ್ಟು ಓಡೋಗಿ ಅಂತಾನೂ ಅಲ್ಲ. ನಾನು ಹೇಳ್ತಾ ಇರೋದು ಈ ಆನಂದದಿಂದ ತುಂಬಲ್ಪಟ್ಟಾಗ ಇದ್ರದ್ದು ಎಫೆಕ್ಟ್ ಇಷ್ಟೆಲ್ಲ ಇದೆ ಅಂತ. ಇದರಲ್ಲಿ ಸ್ವಲ್ಪ ಆದರೂ ನಮ್ಮ ಜೀವನದಲ್ಲಿ ಎಫೆಕ್ಟ್ ಆಗಿಲ್ಲ ಅಂದರೆ ವಾಟ್ ಕೈಂಡ್ ಆಫ್ ಕ್ರಿಶ್ಚಿಯಾನಿಟಿ ವಿ ಆರ್ ಫಾಲೋಯಿಂಗ್ ಅಲ್ವಾ? ಯಾವ ಕ್ರೈಸ್ತ ಧರ್ಮ ನಾವು ಅನುಸರಿಸ್ತಾ ಇರೋದು, ಯಾವ ಕ್ರೈಸ್ತ ಜೀವನ ನಾವು ಜೀವಿಸ್ತಾ ಇರೋದು? ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಬ್ಲೂ ಪ್ರಿಂಟಿಂದ ಮುಂದಕ್ಕೆ ದೇವರ ಚಿತ್ತ ಮುಂದೆ ಯಾವಾಗಿದೆಯೋ ಆವಾಗ ನಾವು ಮೆಟೀರಿಯಲ್ಸ್ ಎಲ್ಲ ತಗೊಳ್ಳೋಕ್ಕೂ ಯೂಸ್ ಮಾಡೋದು, ಕಟ್ಟೋದು, ಕೆಲಸ ಮಾಡೋದು ಎಲ್ಲ ಇದೆ. ಈಗ ಬ್ಲೂ ಪ್ರಿಂಟ್ ಮಾತ್ರ ಅಲ್ವಾ ನೀವು ನೋಡಿದ್ದು? ಬ್ಲೂ ಪ್ರಿಂಟ್ ನೋಡಿ ಸ್ವಲ್ಪ ಸ್ವಲ್ಪ ಖುಷಿಯಾಗಿದೆ ಅಲ್ವಾ? ಇರಲಿ, ಅದೇ ಖುಷಿಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿಮಯನಾದ ದೇವರೇ, ಎಂಥ ಒಂದು ಸೌಭಾಗ್ಯವನ್ನು ನೀವು ನಮಗಾಗಿಟ್ಟಿದ್ದೀರಪ್ಪ. ದ ಕಂಪ್ಲೀಟ್ ಸಾಲ್ವೇಷನ್, ದ ಸಾಲ್ವೇಷನ್ ಆಫ್ ಅವರ್ ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಆತ್ಮ, ಪ್ರಾಣ, ದೇಹ ಸಂಪೂರ್ಣವಾಗಿ ಈ ವಿನಾಶ ವಿಧಿಯಿಂದ ವಿಮೋಚನೆ ಹೊಂದಿ ದೇವರ ಮಕ್ಕಳ ಸೌಭಾಗ್ಯದಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ. ಎಷ್ಟೋ ಜನ ಸಹೋದರರೊಂದಿಗೆ ದೇವರೇ, ನಿನ್ನ ಏಕೈಕ ಪುತ್ರನಾದ ಯೇಸುವಿನೊಂದಿಗೆ ನೀನು ಯೇಸು ಕ್ರಿಸ್ತನ ಮುಖಾಂತರ ಬರಮಾಡಿರುವ ಎಲ್ಲ ದತ್ತು ಮಕ್ಕಳ ಜೊತೆಯಲ್ಲಿ ನಾನು ಕೂಡ ಸೇರಿದವಳಾಗಿ ಒಂದು ಕುಟುಂಬವಾಗಿ ಆ ಪರಲೋಕದ ಆನಂದದಲ್ಲಿ ಆನಂದಿಸ್ತೇನಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಂಥ ಒಂದು ಪರಲೋಕದ ಪ್ರಯಾಣವನ್ನು ದೇವರೇ ಈ ಲೋಕದಲ್ಲಿ ಪ್ರಾರಂಭಿಸಲು ಬೇಕಾದ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಫಾರ್ ದಿಸ್ ಪಿಲ್ಗ್ರಿಮ್ ಲಾರ್ಡ್, ದಿಸ್ ಪಿಲ್ಗ್ರಿಮೇಜ್ ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಒಂದು ಭರವಸೆ ಯಾತ್ರಿಕರನ್ನಾಗಿ ನಮ್ಮೊಬ್ಬೊಬ್ಬರನ್ನ ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ನಿನ್ನ ಶುಭ ಸಂದೇಶದ ಮುಖಾಂತರ ನಮ್ಮ ಅಂತರಂಗದಲ್ಲಿ ಪ್ರಕಟಪಡಿಸಿಕೊಟ್ಟು ಲೋಕದಿಂದಲೂ ಲೌಕಿಕವಾದವುಗಳಿಂದಲೂ ನಮ್ಮನ್ನು ಬೇರ್ಪಡಿಸಿ ಪರಲೋಕದ ದಾರಿಯಲ್ಲಿ, ನಿತ್ಯ ಜೀವದ ದಾರಿಯಲ್ಲಿ, ಭರವಸೆಯ ದಾರಿಯಲ್ಲಿ, ಕೃಪೆಯ ದಾರಿಯಲ್ಲಿ, ಯೇಸು ಆಗಿರುವ ಆ ದಾರಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗುತ್ತಿರುವ ದೇವರೇ, ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ನಿನ್ನ ಶುಭ ಸಂದೇಶದ ಬೆಳಕನ್ನು ನಮಗೆ ತಂದುಕೊಟ್ಟು ಆ ಬೆಳಕಿನಲ್ಲಿ ನಾವು ಮುನ್ನಡೆಯುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಮಹಾ ಕೃಪೆಗಾಗಿ ಸ್ತೋತ್ರ. ಫಾದರ್, ವಿ ಥ್ಯಾಂಕ್ ಯು, ವಿ ಪ್ರೈಸ್ ಯು. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ನೀನು ವಿಶ್ವಾಸ ಇಡು, ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರ ಹೊಂದುವಿರಿ ಎಂಬ ವಾಕ್ಯ ನಮ್ಮೊಬ್ಬೊಬ್ಬರಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಯೇಸು ನಮ್ಮದಲ್ಲಿ ನೆರವೇರುವಂತೆ ಆಗಲಿ ಅಪ್ಪ. ಈ ಪರಮಾನಂದದ ಸಂದೇಶವನ್ನು ಆಲಿಸುವ ಸೌಭಾಗ್ಯ ಅಯೋಗ್ಯರಾದ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಸ್ವಲ್ಪವಾದರೂ ಸಾರಲು ದೇವರೇ ಲೋಕದಲ್ಲಿ, ಈ ದೇಹದಲ್ಲಿ ನಮಗೆ ಕೃಪೆ ಮಾಡಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದಕ್ಕಾಗಿ ನೀವು ಕೊಟ್ಟ
ಕೊಟ್ಟ ಆರೋಗ್ಯಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ನೀವು ಕೊಟ್ಟ ಮನಸ್ಸಿಗಾಗಿ ಸ್ತೋತ್ರ, ಬುದ್ಧಿಶಕ್ತಿಗಾಗಿ ಸ್ತೋತ್ರ, ಅರಿವಿಗಾಗಿ ಸ್ತೋತ್ರ, ಎಲ್ಲ ಅನುಕೂಲತೆಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಉಪಕರಣಗಳಿಗಾಗಿ ಸ್ತೋತ್ರ, ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Thank you, Lord, for this great privilege you have given us to know Jesus and to share Jesus. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಈ ಶುಭ ಸಂದೇಶದಲ್ಲಿ ಸೌಭಾಗ್ಯದಲ್ಲಿ ಭಾಗಿಯಾಗುವ ಒಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಈ ಮನೆಯಲ್ಲಿರುವ ಎಲ್ಲರೂ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಲಿ ಅಪ್ಪ, ಶುಭ ಸಂದೇಶ ಸಾರುವವರಾಗಲಿ ಅಪ್ಪ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ನಿನ್ನ ಸಂದೇಶವನ್ನು ಸಾರುವಂತೆ ಆಗಲಿ ಅಪ್ಪ, ನಿಜ ಕ್ರೈಸ್ತರಾಗಿ ಪ್ರಜ್ವಲಿಸುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ವಂದಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್.